ಸ್ಮೋಕಿಂಗ್ ಕಾಸಸ್ ಕ್ಯಾನ್ಸರ್, ಸ್ಮೋಕಿಂಗ್ ಕಿಲ್ಸ್. ಧೂಮ್ರಪಾನ ಕ್ಯಾನ್ಸರ್ಗೆ ಕಾರಕ. ಧೂಮ್ರಪಾನ ಸಾವಿಗೆ ಕಾರಣ. ಕನ್ಸಂಪ್ಷನ್ ಆಫ್ ಆಲ್ಕೋಹಾಲ್ ಇಸ್ ಇಂಜೂರಿಯಸ್ ಟು ಹೆಲ್ತ್. ಮದ್ಯ ಸೇವನೆ ಆರೋಗ್ಯಕ್ಕೆ ಹಾನಿಕರ. ಬಿ ಸೇಫ್, ಡೋಂಟ್ ಡ್ರಿಂಕ್ ಅಂಡ್ ಡ್ರೈವ್. ಎಚ್ಚರಿಕೆಯಿಂದ ಇರಿ, ಕುಡಿದು ವಾಹನ ಚಾಲನೆ ಮಾಡಬೇಡಿ. ಡ್ರಗ್ ಕನ್ಸಂಪ್ಷನ್ ಇಸ್ ಇಂಜೂರಿಯಸ್ ಟು ಹೆಲ್ತ್. ಮಾದಕ ವಸ್ತು ಸೇವನೆ ಆರೋಗ್ಯಕ್ಕೆ ಹಾನಿಕರ. ಕುಡಿದ್ಬಿಟ್ಟು ತಿನ್ನೋ ಅಭ್ಯಾಸ ಇದೆ, ಅದಕ್ಕೆ. ಓಕೆ. ಏನ್ರಿ ಹಂಗೆ ನೋಡ್ತಿದ್ದೀರಾ? ಬೇಕಾ? ಕೊಡ್ತೀಯಾ? ಸುಮಾರಾಗಿರೋ ಫಿಗರ್ ಕೇಳಿದ್ರೆ ಕೊಡ್ತೀವಿ. ಇಷ್ಟು ಚೆನ್ನಾಗಿದ್ದೀರಾ, ನಿಮಗೆ ಕೊಡಲ್ವಾ? ಚಿಯರ್ಸ್. ನೀವು ಅಬ್ರಾಡಿಂದ ಬರ್ತಿರೋದು? ನಿಮ್ಗೆ ಹೇಗೆ ಗೊತ್ತು? ಬ್ಯಾಗು ಅಬ್ರಾಡಿಂದ ಬಂತು. ಬಾ. ಅಯ್ಯೋ, ಒಳ್ಳೆ ಜೋಕ್ ರೀ. ಒಂದು ಬಿಯರ್ಗೆ ಒಂದೇ ಜೋಕ, ಇಲ್ಲ ಇನ್ನೂ 2-3 ಮಾಡ್ತೀರಾ? ಒಂದು ಹೇಳಿದ್ರೆ ತಪ್ಪು ತಿಳ್ಕೊಳಲ್ವಾ? ಈ ಬೆಂಗಳೂರು ಕಡೆ ಬರಬೇಡಿ. ಏನೋ? ಇಲ್ಲ, ನೀವು ಹಾಟು, ಈಗ ಬೆಂಗಳೂರು ಹಾಟು, ಸೊ ಅದಕ್ಕೆ ಆ ಕಡೆ ಬರಬೇಡಿ. ಏನಂದೆ? ಹುಷಾರು. ಸಾರಿ. ಥ್ಯಾಂಕ್ಸ್. ಯಾಕೆ? ಥ್ಯಾಂಕ್ಸ್ ನಿಮ್ಗಲ್ಲ, ಇಂಜಿನ್ ಡ್ರೈವರ್ಗೆ. ಕೆಂಪು ಮಾರಿ ಆಟ ಆಟ, ಕೆಂಪು ಮಾರಿ ಸೈಟು ಹೊಡೆಬಾ, ಕೆಂಪು ಮಾರಿ ಸಿಕ್ಕಾಕೊಂಡ, ಕೆಂಪು ಮಾರಿ ಕೆಂಪು ಮಾರಿ ಕೆಂಪು ಮಾರಿ. ಕೇಡಿ 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 ಇವನು ಪಕ್ಕ ಕೆಂಪು ಮಾರಿ. ಕಾಮಾಕ್ಷಿನ ಕಂಡ ಒಡನೆ ಕಣ್ಣು ಹೊಡೆದ ಬುದ್ಧಿಗೇಡಿ. ಬೇರೆ ದಾರಿ ಹೋದ್ಲು ಮೀನಾಕ್ಷಿ, ಜೀವನ ಅಯ್ಯೋ ಹೋಯ್ತು. ಸಂದಿಲಿ ಚಿಂದಿ ಬಾಡಿ ಅಯ್ಯೋ ಎಂದ ತಲೆನೋವು ಇವನಿಗೆ ಬಂತು. ಒನ್ ಟೇಕ್ ಇಟ್, ಒನ್ ಸಿಂಪಲ್ ಒನ್, 1/2 ಬೇಡ ಮಗನೇ. ಯಾವತ್ತು ಫ್ಲಾಪು ಆಗದು, ನೀವು ಬೆನ್ನ ಹತ್ತಿಕೊಂಡು ಓಡು ಓಡು ಅನ್ನುತ್ತೆ. ನೀನೆ 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 ಕಾಣೆ, ತುಂಡು ಮಲ್ಲಿಗೆ ತೊಟ್ಟು ಕ್ಯಾಚ್ ಹಾಕೊಂಡೆ 1-2 ತಾನೆ. ದೊಡ್ಡ ಮೇಸ್ರು ಇವನು ಯಾಮಾರ್ಬಿಟ್ಟ, 2 ಫಿಗರಿಂದ ಹಾಳಾಗದು. ಇಳಿದೆ ಬಿಟ್ಟ ರೇಸಿನ ಕುದುರೆ ಹಂಗೆ, ಇವನು ಬುದ್ಧಿಗೇಡಿ ತಲೆ ಮೇಲೆ ಹಾಕು. ನೋಡೋದಕ್ಕೆ ಇವನು ಜಾಣಾನೆ, ಆದರೂ ಮೋಸ ಹೋದನೆ. ನೀನೊಂದು ದೊಡ್ಡ ಸೋಂಬೇರಿ ಬುದ್ಧಿಗೇಡಿ ಕ್ಯಾಪು ಮಾರಿ. ಇಬ್ಬರ ಮನಸ ಯಾಮಾರಿಸಿ ಪ್ಲಾನ್ ಮಾಡಿ ಸಿಂಬಲ್ ಬಿಡುಕೊಟ್ಟು ಅವರ ಕತ್ತಲಿ ಕತ್ತಿ ಇಟ್ಟವನೇ ಬುದ್ಧಿಗೇಡಿ ಕ್ಯಾಪು ಮಾರಿ. ಇವ ಕಡಲ ಮೀನ ಕೆರೆಯ ಮೀನ ಮೂತಿ ಮೇಲ್ ಹಾಕು. ಅರಿಟೈರು ಕೆಳಗೆ ಸಿಕ್ಕಿರಲೆ ಮನಂಗ್ ಬದಲಾಗೋಯ್ತು ಮಾಮ ಲೈಫು. ಸಿಕ್ಕಾಕೊಂಡ ಅವನಾಗ ತಾನೇ ಬಂದು ಸಿಕ್ಕಾಕೊಂಡ. ಚಿಕ್ಕ ಜಾಗ ಸಿಕ್ಕಿದ್ರೂನು ಬುದ್ಧಿಗೇಡಿ ಕ್ಯಾಪು ಮಾರಿ, ಬುದ್ಧಿಗೇಡಿ ಕ್ಯಾಪು ಮಾರಿ. ಅಲ್ಲಿ ಇಲ್ಲಿ ಆಟವಾಡಿ ಇವನೇ ನಮ್ಮ ಕ್ಯಾಪು ಮಾರಿ. ಬಾಗಿಲು ತೆಗೆಯೋ ಗಾಡಿ ಬಂದು ಪ್ರಾಣಿ ಒಬ್ಬ ಹೇಳಿದ್ಮೇಲೆ ಬಾಗಿಲು ತೆಗೆದ. ಈಗ ನೋಡು ಬುದ್ಧಿಗೇಡಿದೆ, ಪಕ್ಕ ಬುದ್ಧಿಗೇಡಿದೆ. ಕ್ಯಾಪು ಮಾರಿ ಫ್ರಾಡು ಹುಡುಗ, ಕ್ಯಾಪು ಮಾರಿ ಚ ಹುಡುಗ, ಕ್ಯಾಪು ಮಾರಿ ಇಂದ ಹೊರಟ, ಕ್ಯಾಪು ಮಾರಿ ಕೆಂಪು ಮಾರಿ ಕೆಂಪು ಮಾರಿ. ಎಲ್ಲ ಸೇರಿ ಒದಿಬೇಕಂಡ್ಲ. ಏನೇ ಮಾಡಿದ್ರೂನು ಬಿಡಲೇಬಾರ್ದು ಕಣ್ಲ. ನಡು ಬೀದಿಯಲ್ಲೇ ಇವನ ಹೊಡಿಬೇಕಂಡ್ಲ. ಪೊಲೀಸ್ ಇವನ ಹೀಗೆ. All my friends, no problem. Come and sit down. Hey, stop, sir. ಏನು ಮಧ್ಯರಾತ್ರಿ 2 ಫಿಗರ್ ಹಾಕೊಂಡು ಹೋಗ್ತಿದ್ಯಾ? ಸರ್, 2 ಅಲ್ಲ ಸರ್, ಅಲ್ಲೊಬ್ರು ವೆಯ್ಟ್ ಮಾಡ್ತಿದ್ದಾರೆ ನೋಡಿ. ಸರ್, ನಾನು ಹೋಗ್ಬೇಕು ಸರ್, ನೆಕ್ಸ್ಟ್ ಮೀಟ್ ಮಾಡೋಣ. ಬಾಯ್ ಸರ್. ನಿಮ್ಗೆ ಮರ್ಯಾದೆ ಇಲ್ಲೇ ಹೋಗ್ತಾನೆ ಸರ್ ಅವನು. ಹಂಗ ಶೂಟ್ ಮಾಡಿ ಸರ್, ಶೂಟ್ ಮಾಡಿ ಸರ್, ಶೂಟ್ ಮಾಡಿ, ಶೂಟ್ ಮಾಡಿ ಸರ್, ಶೂಟ್ ಮಾಡಿ ಸರ್, ಅವನ್ನ ಶೂಟ್ ಮಾಡಿ ಸರ್. ವಯಸ್ಸು ಹುಡುಗರು ಜಾಲಿಯಾಗಿ ಎಂಜಾಯ್ ಮಾಡ್ತಿದ್ದಾರೆ, ಅದನ್ನ ಅರ್ಥ ಮಾಡ್ಕೊಳ್ದೆ ಶೂಟ್ ಬಿಡಿ ಸರ್, ಶೂಟ್ ಮಾಡ್ಬಿಡಿ ಸರ್ ಅಂತಾನೆ. ಅದಕ್ಕೆ ಸುಟ್ಟಾಗ್ತಾರೆ.
ಇದು ಬೇರೆ ಒಂದು ಫಾರ್ಮಾಲಿಟಿ ಕಟ್ಕೊಂಡು ಹೋಗ್ಬೇಕು. ಏರಿ ಬರ್ತೀನಿ. ಅಯ್ಯೋ, ಬೆಳಗ್ಗೆ ಎದ್ದಿದ ತಕ್ಷಣ ಸನ್ರೈಸ್ ನೋಡ್ಬೇಕಪ್ಪ, ಅವಾಗ್ಲೇ ಚೆನ್ನಾಗಿರೋದು. ಅಪ್ಪ, ಏನ್ ಇಷ್ಟೊಂದು ಬಿಸಿಲಿದೆ. ನಾವು ಲೇಟಾ ಇಲ್ಲ ಸನ್ ಬೇಗ ಬಂದ್ಬಿಟ್ನಾ? ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹಲೋ. ಎದ್ಬಿಟ್ರಾ? ತಿಂತಾ ಇದ್ದೀನಮ್ಮ. ಹಲ್ಲು ಜೊತೆ ತಿಂತಾ ಇದ್ದೀರಾ? ಲೈನಲ್ಲಿ ಇದ್ಯಾ? ಇದಕ್ಕೆ ನಿನಗೆ ಬೇಗ ಮದ್ವೆ ಆಗು ಅನ್ನೋದು. ಯಾಕೆ ಅವಳು ಹಲ್ಲುಚ್ತಾಳ? ಅವಳು ಬೆಳಗ್ಗೆನೆ ಎಬ್ಬಸ್ತಾಳೆ, ನಿನಗೆ ಬೇಕಾಗಿರೋದೆಲ್ಲ ಅಮ್ಮ ಕೊಡ್ತಾಳೆ. ಸುಮ್ಮನೆ ಇರಮ್ಮ, ಯಾವಾಗ್ಲೂ ಏನೇನೋ ಮಾತಾಡ್ತೀಯ. ಇಡಮ್ಮ. ಯಾಕೋ ಬೆಳಗ್ಗೆಯಿಂದ ಒಂಥರ ಇದ್ಯಾ? ಪ್ರಿಯಾ, ನಿಮ್ಮ ಹಸ್ಬೆಂಡ್ ಜೆಡಿ ಹತ್ರ ಹೇಳಿ ಆಫೀಸಲ್ಲಿರೋ ಮೆಕ್ಯಾನಿಕ್ ಅವ್ರನ್ನ ಕಿತ್ತಾಕ್ಬೇಕು. ಯಾಕೋ ಯಾವ್ದಾದ್ರು ಹುಡುಗಿರ್ ಕರೆಕ್ಟ್ ಮಾಡಕ್ ನೋಡಿರ್ತ್ಯಾ? ಅವ್ರನ್ನ ಮೆಕ್ಯಾನಿಕ್ ಹಾಕ್ಬಿಟ್ರಾ? ಅದೇನ್ ಇಷ್ಟು ಬೇಗ ವೈರಲ್ ಆಯ್ತು? ವಾರ ವಾರ ನಡೆಯೋದೇ ಅಲ್ವೇನೋ. ಈ ಮೆಕ್ಯಾನಿಕಲ್ ಇಂಜಿನಿಯರ್ ಅವ್ರನ್ನ ಕರೆಕ್ಟ್ ಮಾಡೋದಕ್ಕೆ ನಾವೇನ್ ಮಾಡ್ಬೇಕು? ಕೈ ತೋರ್ಸು, ನಾನ್ ನೋಡಿ ಹೇಳ್ತೀನಿ. ಇದೆಲ್ಲ ನೋಡ್ತೀಯಾ? ಏನು ರೇಖೆನೆ ಕಾಣಿಸ್ತಿಲ್ಲ. ಛೀ, ನಿನ್ಗೆಲ್ಲ ಸೆಟ್ಟೆ ಆಗಲ್ಲ ಕಣೋ. ಹಂಗಂತೀಯ? ಏನ್ ನಡೀತಾ ಇದೆ? ಹೇ, ಹುಡುಗಿನ್ ಬಿಟ್ಟು ಕೆಲಸ ನೋಡು. ಸರಿ ಸಿಕ್ಕಲ್ ನನ್ ಮಗನೇ. ಬಂದ್ಬಿಟ್ಟ ಕಣೋ, ಟೆನ್ಷನ್ ಮುನ್ಸ್ವಾಮಿ. ಇಲ್ಲಿ ನೋಡು, ಕೋಪ ಬರ್ಸ್ಬೇಡ ನನ್ಗೆ. ಹೇಯ್, ಜೈಯಲ್ಲಿ 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 ಜೆಡಿಯಲ್ಲಿ ಹೇಯ್, ಏನ್ ಕಾಮಿಡಿನಾ? ಈ ಬಾಡಿ ನಿನ್ ಮುಂದೆ ನಿಂತಿರೋದ್ ಕಾಣಿಸ್ತಾ ಇಲ್ವಾ? ಜೈಯಲ್ಲಿ. ಸರ್, ಈಗ ತಾನೇ ಎದ್ದಿರ್ತಾನೆ ಸರ್. ಓಹೋ, ಹಂಗಿದ್ರೆ 7 ಗಂಟೆಗೆ ಎದ್ದು ರೆಡಿಯಾಗಿ ಆಫೀಸಿಗೆ ಬರೋದಕ್ಕೆ ನನ್ನಿಂದ ಅಡ್ಡನ್ ಮಗ ಅಲ್ವಾ? ನೀನೇನಕ್ಕೆ 7 ಗಂಟೆಗೆ ಎಬ್ಬಿಸ್ತೀಯಾ? ನಾನೆಲ್ಲೋ ಎಬ್ಬಿಸ್ತೀನಿ, ಅವರೇ ಎದ್ದು ಕಾಫಿ ಮಾಡಿ ನನ್ನ ಎಬ್ಬಿಸ್ತಾರೆ. ಹೇ ಎಂಟಿ, ಫ್ಯಾಮಿಲಿ ಸೀಕ್ರೆಟ್ಸ್ ಎಲ್ಲ ಮನೇಲಿ ಇಟ್ಕೋಬೇಕು. ಇಲ್ಲಿ ಬಂದ್ ಬಾಯ್ ಬಿಡಬಾರ್ದು. ಏನು Okay, ಯಜಮಾನ್ರೆ. ಏನು ಓಕೆ ಯಜಮಾನ್ರೇನೋ? ಜೈ ಬಂದ್ರೆ ಕ್ಯಾಬಿನ್ ಅಲ್ಲಿ ಬಂದ್ ಮೀಟ್ ಮಾಡಕ್ ಹೇಳು. ಓಕೆ. ಏನ್ ಹಿಂಗ್ ನೋಡ್ತಾ ಇದ್ಯಾ? ನಾನೇನ್ ದೊಂಬರಾಟ ಆಡ್ತಾ ಇದೀನಾ? ಕೆಲ್ಸ ಮಾಡೋಣ ಅನ್ನೋದಿಲ್ಲ. ಎಲ್ಲಿಗೆ ಸಿಗ್ತಾರ ಸಿಕ್ಕುಗಳು? ಹಾಯ್ ಕಣೋ. ಹಾಯ್. ಹಾಯ್ ಡಾರ್ಲಿಂಗ್. ಹೇಯ್, ಏನ್ ಮಾಡ್ತಿದ್ಯಾ? ಏನು ನೈಟ್ ಬಾರ್ಡರ್ ದಾಟ್ದೆ ಅನ್ಸುತ್ತೆ. ಫೋನ್ ಮಾಡಿ ಪ್ರಪೋಸ್ ಎಲ್ಲ ಮಾಡ್ದೆ. ಹ? ಏನು ಪ್ರಪೋಸ್ ಮಾಡದ್ನಾ? ಹೋಗೆ. ಏಯ್, ನಿನ್ ಜೊತೆಲೇ ಇದ್ದಲ್ಲ, ಹೇಳು. ಆಕ್ಚುಲಿ ಇವನ ಹತ್ರ ಕೇಳ್ದ. ಒಂದ್ಸಲ ಕುಡಿದ್ಬಿಟ್ಟು ಅವನ ಅಡ್ರೆಸ್ ನನ್ನ ಹತ್ರ ಕೇಳ್ದ. ಎಣ್ಣೆ ಹೊಡೆದು ಇನ್ನೊಂದ್ ಕೇಳ್ದಲ್ಲ, ನೆನ್ಪಿದ್ಯಾ? ಕುರುಕ್ ಚಿಪ್ಸ್ ಏನಾದ್ರು ಕೇಳಿರ್ತಾನೆ. ಚಿಪ್ಸ್ ಅಲ್ಲ ಪ್ರಿಯಾ, ಕಿಸ್ಸು. ಏಯ್, ಕಿಸ್ ಕೇಳದ್ನಾ? ಯಾಕೆ ಹಿಂಗ್ ಸುಳ್ಳು ಹೇಳ್ತಿದ್ಯಾ? ಹೌದು, ಗಂಡ್ಸಾಗಿದ್ರೆ ಎದುರುಗಡೆ ಕೇಳ್ಬೇಕು, ಫೋನಲ್ಲಿ ಏನು ಕೇಳ್ತಲ್ಲ. ಗಂಡ್ಸಾಗಿದ್ರೆನಾ? ಏಯ್, ನಿನ್ಗೆ ಅಷ್ಟೊಂದು ಡೌಟ್ ಇದ್ರೆ ನನ್ನ ಡಾರ್ಲಿಂಗ್ ಕೇಳೆ. ಈಗ ಕೊಡ್ತೀನಿ ನೋಡು. ಕೊಡು ನೋಡೋಣ. ಕೊಟ್ಬಿಡ್ತೀನಿ. ಕೊಡು. ಏನ್ ನಡೀತಿದ್ಯೋ ಇಲ್ಲಿ? ಕೊಟ್ಬಿಡ್ತೀನಿ. ಕೊಡು ನೋಡೋಣ. ಕೊಡು ನೋಡೋಣ. ಐಡಿ ಕಾರ್ಡ್. ಗೊತ್ತಿತ್ತು ನನಗೆ. ನಿನ್ನ ಕ್ಯಾಬಿನ್ ಬರಕ್ ಹೇಳಿದೆ, ಯಾಕೋ ಬಂದಿಲ್ಲ? ಯಾರು ನನ್ಗೆ ಹೇಳಿಲ್ವಲ್ಲ. ಹೇ, ಫಾರಂ ಮಂದಿ ನನ್ ಮಗನ ಯಾಕೋ ಹೇಳಿಲ್ಲ? ರೊಮ್ಯಾಂಟಿಕ್ ಸೀನ್ ನಡೀತಾಯ್ತು, ಮುಗಿದ್ಮೇಲೆ ಹೇಳೋಣ ಯಾಕೆ ಅನ್ಕೊಂಡೆ. ಮದ್ವೆ ಆಗಿ ಸಂಸಾರ ಶುರು ಆದ್ಮೇಲೆ ಹೇಳ್ಬೇಕಿತ್ತು. ನೆಕ್ಸ್ಟ್ ಟೈಮ್ ಹಂಗೆ ಹೇಳ್ತೀನಿ. ವೆರಿ ಗುಡ್ ಐಡಿಯಾ. ನಿನ್ ಮನೆಗೆ ಹೋಗೋ ಅಷ್ಟಲ್ಲಿ ಕೈ ಕಾಲೆಲ್ಲ ಬಿದ್ದೋಗ್ಬಿಡುತ್ತೆ ಕಣ.
ನಮ್ಮ ಆಫೀಸಿಂದ ಎಲ್ಲಾರು ರಿಪೋರ್ಟ್ ಸಬ್ಮಿಟ್ ಮಾಡಾಯ್ತು, ನಾವೇ ಇನ್ನ ಮಾಡಿಲ್ಲ. ಯಾರು ಹೇಳಿದ್ ನಾವ್ ಮಾಡಿಲ್ಲ ಅಂತ? ಅದೇ ನಾನು ಹೇಳ್ತಾ ಇದೀನಲ್ಲ, ನಿನ್ನೆ ಈವ್ನಿಂಗ್ ಮಾಡಾಯ್ತು. ಅದನ್ನ ಯಾಕೆ ಹೇಳಿಲ್ಲ? ಮೇಲ್ ಕಳ್ಸಿದ್ನಲ್ಲ, ಮೇಲ್ ಮಾಡಿದ್ಯಾ ಕೇಳಿಲ್ಲ? ವಾಟ್ಸಪ್ ಕಳ್ಸಿದ್ನಲ್ಲ. ಅಯ್ಯೋ, ವಾಟ್ಸಪ್ ಅಲ್ಲಿ ಕಳ್ಸಿದ್ಯಾ ಕೇಳಿಲ್ಲ? ಇನ್ ಮುಂದೆ ಯಾವ್ದಾದ್ರು ಹೊಸದಾಗಿ ಆಪ್ ಕ್ರಿಯೇಟ್ ಮಾಡಿದ್ರೆ ಡೌನ್ಲೋಡ್ ಮಾಡಿ ಅದ್ರಲ್ಲಿ ಹೇಳ್ತೀನಿ. ಅದೇ ಕಣ, ಈ ಕಂಪನಿ ಓನರ್ ಬಂದ್ಬಿಟ್ಟು ಲಾಸ್ ವೇಗಸ್ ಅವನು ನಿನಗೆ ಸಪರೇಟ್ ಆಗಿ ಬಾರ್ ಕಟ್ಸ್ಬಿಟ್ಟವನೆ. ಅಲ್ಲಿ ಕುಡಿದ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಗೋಲ್ ಆಡ್ಸೋದು. ಸರಿ, ಯಾಕೆ ಟೆನ್ಷನ್ ಆಗ್ತೀರಾ? ಬನ್ನಿ ಕೋಲ್ಡ್ ಬಿಯರ್ ಕೊಟ್ಟು ಮಾತಾಡೋಣ. ಇಲ್ಲಿ ನೋಡಿ, ನಾನು ಟೀಮ್ ಲೀಡ್ರು, ನೀವೆಲ್ಲಾರು ನನಗೆ ಮರ್ಯಾದೆ ಕೊಡ್ಬೇಕು. ಗುಡ್ ಮಾರ್ನಿಂಗ್. ತಿರುಪತಿ ಗೋವಿಂದ ಅಂತ ಕರೆಯೋರ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಅಯ್ಯೋ, ನಿನ್ನೆ ನೋಡಿದ್ರೇನೆ ಅಳು ಜಾಸ್ತಿ ಆಗ್ತಿದೆ ಕಣೆ. ಹೋಗ್ ಕುತ್ಕೊಳೆ, ಹೋಗೆ. ಅಲ್ಲೇನೋ ಕುಟ್ತಾ ಇದ್ಯಾ? ಆನ್ ಮಾಡ್ತಾ ಇದ್ದೀನಿ. ಏನ್ ಆನ್ ಮಾಡ್ತಿದ್ಯಾ? ಫಿಲಿಂ ನೋಡ್ತಾ ಇರೋದು ಗೊತ್ತಾಗ್ತಾ ಇದೆ. ಅಣ್ಣ, ಏನಣ್ಣ ಕೋಲ್ಡ್ ಆಗೇ ಇಲ್ಲ? ಸೂಪರ್ ಕ್ಯಾಚ್ ರೀ. ಬೇರೆ ವ್ಯಾಲ್ಯೂ ನಿನಗೆ ಗೊತ್ತಲ್ವಾ? ಥ್ಯಾಂಕ್ ಯು ರೀ. ಇಷ್ಟೆಲ್ಲ ಮಾಡಿನೂ ಒಂದ್ ಫೋನ್ ನಂಬರ್ ಕೊಡದೆ ನೀನ್ ಓಡೋದ ಅಲ್ವಾ? ಅಲ್ಲ ರೀ, ನಾನು ಕೊಡ್ಬೇಕು ಅನ್ಕೊಂಡೆ, ಆದ್ರೆ ಅಷ್ಟು ಬೇಗ ಸ್ಟಾಪ್ ಬಂದ್ಬಿಡ್ತು. ನಾನು ನಿಮ್ಮನ್ನ ಎಬ್ಬರಿಸಿದ್ರೆ ಮತ್ತೆ ಏನಾದ್ರೂ ಆಗುತ್ತೆ ಅಂತ ಹಾಗೆ ಹೋಗ್ಬಿಟ್ಟೆ. ಓಹೋ, ಹೌದು, ನಿಮ್ಮ ಹೆಸರೇನು? ಪಕ್ಕಾ ಫ್ರಾಡ್ ನೀನು. ಎಲ್ಲ ಪ್ಲಾನ್ ಮಾಡಿದಲ್ವಾ? ಅಲ್ಲ ರೀ, ಪ್ಲಾನ್ ಮಾಡಿ ಹೇಗ್ರಿ ಮಾಡಕ್ಕಾಗುತ್ತೆ? ಊರ್ಗ್ ಹೋಗ್ಬೇಕು ಅಂತ ಟಿಕೆಟ್ ತಗೊಂಡೆ, ಟ್ರೈನಲ್ಲಿ ಹುಡುಗಿ ಒಬ್ಳೆ ಬರ್ತಾಳೆ, ಅವಳಿಗೆ ಬಿಯರ್ ಕುಡಿಸಿ ಟೈಟ್ ಮಾಡಿಸಿ ಮಜಾ ಮಾಡೋಣ ಅಂತ ಯಾರಾದ್ರೂ ಪ್ಲಾನ್ ಮಾಡಕ್ಕಾಗುತ್ತಾ ರೀ? ಈಗ್ಲೂ ನೋಡಿ, ದಿಢೀರ್ ಅಂತ ತಾನೇ ಮೀಟ್ ಮಾಡಿದ್ವಿ. ಸರಿ, ಅದನ್ನ ಬಿಡು. ನೀನ್ ಎಲ್ಲಿ ಸ್ಟೇ ಮಾಡ್ತಿದ್ಯಾ? ಇಲ್ಲೇ ಪಕ್ಕದಲ್ಲಿರೋ ಒಂದು ಫ್ಲಾಟ್ ಅಲ್ಲಿ. ಓ, ಒಬ್ನೇ ಇದೆಯಾ? 2 years ಇಂದ ಒಬ್ನೇ ಇದ್ದೀನಿ. ಓ, ಮತ್ತೆ ತಿನ್ನಕ್ ಏನ್ ಮಾಡ್ತೀಯಾ? ಯಾಕ್ರಿ? ಡೆಲ್ಟೆಕಲ್ ಕೆಲಸ ಮಾಡ್ತಾ ಇದ್ದೀನಿ, ಅಸೋಸಿಯೇಟ್ ಆಗಿದ್ದೀನಿ, ಮಂತ್ಲಿ 1.5 lakh ಸ್ಯಾಲರಿ ತಗೊಂತೀನಿ. ಊಟಕ್ಕೆಲ್ಲ ತೊಂದರೆ ಇಲ್ಲ ರೀ. 2 days ಒನ್ಸು ಕನ್ಫರ್ಮ್ ಆಗಿ ಮಟನ್ ಬಿರಿಯಾನಿ ತಿಂತೀನಿ ಚೆನ್ನಾಗಿ. ಯಾಕೆ ನಗ್ತಾ ಇದ್ದೀರಾ? ಸುಳ್ಳು ಹೇಳ್ತಾ ಇದ್ದೀನಿ ಅನ್ಸ್ತಿದ್ಯಾ? ಮನೆಯಲ್ಲಿ ಸಮಯದ ಬಗ್ಗೆ ಕೇಳಿದ್ರೆ ನೀನು ಸಂಬಳದ ಬಗ್ಗೆ ಹೇಳ್ತಿದ್ಯಾ? ನಾನ್ ಬೇರೆ ಏನು, ನಾನ್ ಬೇರೆ. ಇನ್ನು ಹಂಗೆ ಇದೆಯಾ? ಯಾವಾಗ್ಲೂ ಹಂಗೆ. ಮದ್ವೆ ಆಗೋ ಏನಾದ್ರೂ ಪ್ಲಾನ್ ಇದೆಯಾ ಅಥವಾ ಟ್ರೈನೇ ಸುತ್ತಿರ್ತೀಯಾ? ಹಲೋ, ನನ್ನ ನೋಡಿದ್ರೆ ಏನ್ ಅನಿಸ್ತಿದೆ? ನನಗ್ ಮದ್ವೆ ಮಾಡ್ಕೊಳ್ಳೋ ಐಡಿಯಾ ಇಲ್ಲ, ಆದ್ರೆ ಮನೇಲಿ ಹೆಣ್ಣು ನೋಡ್ತಾ ಇದ್ದಾರೆ. ಆದ್ರೆ ಎಲ್ಲ ಹುಡುಗಿರು ಒಂಥರ ಗುರಾಯಿಸ್ಕೊಂಡಿರ್ತಾರೆ. ನಿಮ್ ತರ ನಗ್ತಾ ಮಾತಾಡೋ ಹುಡುಗಿನೇ ಸಿಗಲ್ಲ ನೋಡಿ. ನಿಮ್ಗೆ? ನೋಡ್ತಾನೆ ಇದ್ದಾರೆ. ಓ, ಸೂಪರ್ ರೀ. ನಾವು ಮದುವೆ ಮಾಡ್ಕೊಳ್ಳೋಣ. ಆಲ್ಬರ್ಟ್ ಜೆ ಆಗಿರೋ ನಾನು, ಜೆನಿಲಿಯಾ ಆಗಿರೋ ನಿನ್ನ, ಕಷ್ಟದಲ್ಲಿ, ಸುಖದಲ್ಲಿ, ದುಃಖದಲ್ಲಿ, ನೋವಲ್ಲಿ ನಾನು ನಿನ್ನ. ಫಾದರ್, ನಾನೇ ಹೆಂಗೋ ಕಷ್ಟಪಟ್ಟು ಮದುವೆವರೆಗೂ ಕರ್ಕೊಂಡ್ ಬಂದಿದ್ದೀನಿ. ನೀವು ನೋಡಿದ್ರೆ ನಾನಂತ ನೈಸ್ ಆಗಿ ಪಿಕಪ್ ಮಾಡ್ತಾ ಇದ್ದೀರಾ. ಜೆಡಿ ಫಾದರ್ಗೆ ಕೌಂಟರ್ ಹೊಡಿತಾವನೆ, ನೀವೇ ಹೇಳಿ ಅದನ್ನ. ನಾನಾ? ಫಾದರ್, ಕೊನೆವರೆಗೂ ಜೀವ ತರ ನೋಡ್ಕೊಂತೀನಿ ಫಾದರ್. ಓಕೆ ಸಾಕ? ಅಯ್ಯೋ, ನಾನು ಎಷ್ಟೆಲ್ಲಾ ಕಷ್ಟಪಟ್ಟು ಷಷ್ಠಿ ದಿನ ಉಪವಾಸ ಇದ್ದು ಜಯಶ್ರೀ ಅಂತ ಹೆಸರಿಟ್ನೆ. ಅದರಲ್ಲೂ ಒಂದು ಹೆಸರು ಕಟ್ ಮಾಡ್ಬಿಟ್ಟಿದ್ದಾನ ಕಣೆ ಅವನು. ಆಲ್ಬರ್ಟ್ ಅಂತ, ಆಲ್ಬರ್ಟ್. ಮಗ, ಕಂಗ್ರಾಚುಲೇಷನ್ಸ್. ನೂರು ವರ್ಷ ಸುಖವಾಗಿ ಬಾಳಿ ನೀವಿಬ್ರು.
ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಯೋರು ಯೋ ಬಾಲ್ಕನಿ ಟೇಸ್ಟ್ ಸಕ್ಕತ್ತಾಗಿದೆ. ಈ ಬೆಡ್ರೂಮ್ಗೋಸ್ಕರನೇ ನಾನು ಫ್ಲಾಟೇ ತಗೊಂಡಿದ್ದು. ಇವತ್ತು ನಮಗೆ ಫಸ್ಟ್ ನೈಟ್ ಅಲ್ವಾ? ಅಲ್ಲ, ಸೆಕೆಂಡ್ ನೈಟ್. ಹೇ, ಸೇಫ್ಟಿಗೆ ಏನಾದರೂ ಇದೆಯಾ? ಸೇಫ್ಟಿಗ? ಅದೇನೆ ಗ್ಲವ್ಸ್. ಗ್ಲೌಸಾ? ನಾವೇನ್ ಬಾಕ್ಸಿಂಗ ಮಾಡ್ತೀವಿ? ನಮಗ್ ಮದ್ವೆ ಆಗಿದೆ ಕಣೆ. ಮದ್ವೆ ಆಗಿ ನೆಕ್ಸ್ಟ್ ಮಂತ್ ಕನ್ಸೀವ್ ಆಗಿ ಲೈಫ್ನ ಹಾಳು ಮಾಡು ಅಂತ ಹೇಳ್ತಿದ್ಯಾ? ಏನೇ ಹೇಳ್ತಿದ್ಯಾ? ಎಲ್ಲರೂ ಲವ್ ಮಾಡಿ ಮದುವೆ ಆಗ್ತಾರೆ. ನಾವು ದಿಢೀರಾಗಿ ಮೀಟ್ ಆಗಿ ಮದುವೆ ಆದ್ವಿ. ಐ ವಾಂಟ್ ಅಟ್ ಲೀಸ್ಟ್ 5 years ಟು ಲವ್ ಯು, ಟು ಎಂಜಾಯ್ ಲೈಫ್ ವಿತ್ ಯು. ಅದಾದ್ಮೇಲೆ ಮಕ್ಕಳು ಬಂದ್ರೆ ಲೈಫ್ ಚೆನ್ನಾಗಿರುತ್ತಲ್ವಾ? 5 ವರ್ಷ ಆದ್ಮೇಲೆ ಮಗುನ? 5 ವರ್ಷ ಆದ್ಮೇಲೆ ನನ್ ಗಾಡಿ ಓಡಿಲ್ಲ ಅಂದ್ರೆ ಏನೇ ಮಾಡ್ತೀಯಾ? ಸ್ಪೇರ್ ಪಾರ್ಟ್ಸ್ ಬದಲಾಯಿಸಕ್ಕಾಗತ್ತಾ? ಗಾಡಿ ಮಾರ್ಬೇಡು. ಅಯ್ಯೋ ಪಾಪಿ. ಸರಿ, ನಾಳೆಯಿಂದ ಗ್ಲೌಸ್ ಹಾಕೊಂಡು ಬಾಕ್ಸಿಂಗ್ ಮಾಡೋಣ. ಇವತ್ತೊಂದ್ ದಿವಸ ಅಡ್ಜಸ್ಟ್ ಮಾಡ್ಕೋ. ಗ್ಲವ್ಸ್ ಇಲ್ಲ ಅಂದ್ರೆ ಮ್ಯಾಚ್ ನಡೆಯಲ್ಲ. ಗುಡ್ ನೈಟ್. ಗುಡ್ ನೈಟಾ? ಏಯ್ ಮಲಗ್ಬೇಡ್ವೆ, ಒಂದ್ 10 ನಿಮಿಷ ಇರು. ನನ್ನ ಫೋನ್ ಎಲ್ಲೋಯ್ತು? ಅಯ್ಯಯ್ಯೋ. ಬೇಬಿ, ಎಲ್ಲೆಲ್ಲೋ ಟ್ರೈ ಮಾಡ್ಬಿಟ್ಟೆ ಕಣೆ. ಎಲ್ಲ ಪ್ಲೇಯರ್ಸು ತುಂಬಾ ಬ್ಯುಸಿ ಆಗಿದ್ದಾರೆ. ಬೇಕಿದ್ರೆ ಬೆಳಗ್ಗೆ ನಾನು IPL ಕೊಡಿಸ್ತೀನಿ. IPL? Do you know the side effects of IPL? Inside the uterus is a 1.1 m. ಪ್ಲೀಸ್ ದಯವಿಟ್ಟು ಫಸ್ಟ್ ನೈಟಲ್ಲಿ ಬಂದು ಪಾಠ ಮಾಡಬೇಡ. ನನಗೆ ಸ್ವಲ್ಪ ಟೈಮ್ ಕೊಡು, ನಾನು ಹೇಗಾದ್ರೂ ತಗೊಂಬಂದ್ಬಿಡ್ತೀನಿ. ಹುಡುಕಿದ ಹುಡುಕಿದ ತಲೆ ಕೆಟ್ಟು ಹುಡುಕಿದ ಎಲ್ಲ ಕಡೆ ಹುಡುಕಿದ ಅಪ್ಸೆಟ್ ಆಗಿ ಹುಡುಕಿದ ಜಾಗ ಮೆಡ್ಕಲ್ಲೆಲ್ಲ ಮುಚ್ಚಿದೆ ಈಗಲೇ ಮೂಡು ಎಲ್ಲ ಬಿಟ್ಬಿಟ್ಟು ಎಲ್ಲ ಕಡೆ ಹುಡುಕಿದನೆ. ಅಯ್ಯೋ ಅಯ್ಯಯ್ಯೋ ರೂಟು ಮರಿಬೋದೆ ಮರಿಬೋದೆ. ಏನು ಇಷ್ಟ ಮಾಡ್ತಿದ್ಯಾ? ಬಾ. ಸೇಫ್ಟಿಗೆ ಏನಾದ್ರೂ ಇದೆಯಾ? ಅದೆಲ್ಲ ಇದೆ, ಭಯ ಪಡ್ದೆ ಬಾ. ಇಲ್ಲ, ನನಗೆ ಬರೀ ಅದು ಮಾತ್ರ ಸಾಕು. ಅದು ಮಾತ್ರ ಬೇಕಾ? ಅದೆಲ್ಲ ಸಿಗಲ್ಲ, ಎಲ್ಲ ಕಾಂಬೋದಲ್ಲಿ ಸಿಗುತ್ತೆ. ಕಾಂಬೋನಾ? ಎಷ್ಟಾಗುತ್ತೆ? ಪರ್ ಅವರ್ 2,000 ರೂಪಾಯಿ. 2000 ತಗೊಳ್ಳಿ. ಸರಿ ಬಾ. ಬೇಡ ಬೇಡ, ನನಗೆ ಅದು ಮಾತ್ರ ಕೊಡಿ, ತಗೊಂಡೋಗ್ಬಿಡ್ತೀನಿ. ಥ್ಯಾಂಕ್ಸ್ ರೀ. ಅಯ್ಯಯ್ಯೋ, ಓಡೋಗಿ. ಯಾಕೆ ಕೊಡ್ಬೇಕು? ದುಡ್ಡು ಕೊಡ್ತಾನೆ ತಗೊಂಡಿದ್ದೀನಿ. ಸರ್ ಬೇಡ ಸರ್. ಕೆಲಸ ಮಾಡೋದು ವೀಕೆಂಡ್ ಸೆಲೆಬ್ರೇಷನ್ ಹೆಸರಲ್ಲಿ ರಾತ್ರಿ ಎಲ್ಲ ಹೆಣ್ಮಕ್ಳು ಎಲ್ಲಿ ಅಂತ ಹುಡ್ಕೊಂಡು ಅಲ್ಲಿ ಇದೆ ನೋಡಿ ನಿನ್ಗೆ. ಇವಾಗ ಬೆಳಿಗ್ಗೆ ಗಂಟೆ ಹಾಕೊಂಡು ಚಡಿತೀನಿ ಬಾ. ಹುಡುಗಿ ಅಂತ ಅಲಿತೆ ನಿನ್ಗೆ ಬಡವ ರಾಸ್ಕಲ್. ಏಯ್, ಅಳ್ತಿದ್ಯಾ? ಏನಿಲ್ಲ. ಏಯ್, ಅಳ್ತಿದ್ಯಾ ನೀನು? ಏನಿಲ್ಲ. ಏಯ್, ಗಾಡಿ ನಿಲ್ಸೆ. ನಗ್ತಿದ್ಯಾ? ಏನೇ ನಗ್ತಿದ್ಯಾ? ಮತ್ತೆ ಫಸ್ಟ್ ನೈಟ್ ಅಲ್ಲಿ ಪೊಲೀಸರ ಕೈ ಹತ್ರ ಅಯ್ಯೋ ಬೇಡ ನೋತಿದೆ ಅಂತ. ಏಯ್, ತಮಾಷೆ ಮಾಡ್ತಿದ್ಯಾ? ರೇಗಿಸ್ತಿದ್ಯಾ? ಇರೇ ನೋಡಕ್ಕೆ ಬರ್ತೀನಿ. ಚೆನ್ನಾಗಿತ್ತು ಕಿಂಡಲ್ ಗೊತ್ತಾ? ಮಾಡ್ತೇನೆ. ಎದುರು ನೋಡದೆ ಈಗಾಗಲೇ ನಿನ್ನ ಮುಖ ಎದೆಯಲ್ಲಿ ಉಳಿದೆ ಹೋಯ್ತು. ಎದುರು ನೋಡದೆ ಈಗಾಗಲೇ ನಿನ್ನ ಮನದಿ ನಾನು ಬಂದು ಕೂತು ಆಯ್ತು. ಎದುರು ನೋಡದೆ ನಿನ್ನ ಸ್ಪರ್ಶ ನನ್ನ ಈಗ ಕೊಂದು ಹೋಯ್ತು ಕಣೆ. ಎದುರು ನೋಡದೆ ಮುತ್ತನೊಂದು ಕೇಳುವಾಗ ನಿನ್ನ ತುಟಿ ಬೈತು ಕಣೆ. ಎದುರು ನಾನ್ ಬಂದ್ಬಿಟ್ಟೆ. ಹೆಲ್ಪ್ ಮಾಡು. ಹೆಲ್ಪ್ ಮಾಡ್ತೀನಿ. ಸಾಕು, ಈಗ ಬೆಡ್ಡಲ್ಲಿ ಬಂದು ನನಗೆ ಹೆಲ್ಪ್ ಮಾಡು. ಬಿಡು.
ತಿನ್ಸಿದ್ರೆ ತಿಂತೀನಿ. ನಿನ್ನ ಬಯಸಲು ಮಾತೆ ಬರುತ್ತಿಲ್ಲ, ನನ್ನ ನೀ ಕ್ಷಮಿಸು ಸುಮವೇ. ನನಗೆ ತಿಳಿಯದಲ್ಲಿ ನನ್ನೊಳಗೆ ಬಂದೆ, ಏನು ಹೇಳದೆ ಇದ್ದೇನೆ. ಅಂದದ ಸುಳ್ಳು ಹೇಳುವ ಕಳ್ಳನ ತಾನೆ, ನಿನ್ನ ಮಡಿಲಲ್ಲಿ ನನ್ನ ಇರಿಸೆಯ. ಎದು ನೋಡದೆ ಸುಂದರ ನೀನು ಬಂದು ಮನದಲ್ಲಿ ಹಿಡಿದೆಯೋ, ಎದು ನೋಡದೆ ಯಾವಾಗಲೂ ನನ್ನ ಮರೆದು ನಿನಗೆ ನಿಜಾಗ ಕಂಡ. ಚಿನ್ನಿ, ಲೈಫ್ ಫುಲ್ಲಾಗಿ ಹಿಂಗೆ ಇರಬೇಕು ಅನ್ನಿಸ್ತಿದೆ. ನನಗೂ ಅಷ್ಟೇ. ಸರಿ, ಇಲ್ಲಿವರೆಗೂ ಹೇಗೋ ಆಯ್ತು. ಇನ್ ಮುಂದೆ ನಾನು ನಿನಗೆ ಟ್ರೂ ಆಗಿರ್ತೀನಿ, ನೀನು ನನಗೆ ಟ್ರೂ ಆಗಿರ್ಬೇಕು, ಸರಿನಾ? ನನ್ನನ್ನು ನಿನಗೆ ಕೊಟ್ಟಿದ್ದೀನಿ, ನಿನ್ನನ್ನು ನನಗೆ ಕೊಟ್ಬಿಡು. ತಗೋ. ಇನ್ ಮುಂದೆ ನಮ್ಮ ಮಧ್ಯೆ ಈಗೋನೇ ಇರಬಾರ್ದು. ಸರಿ, ನಮ್ಮ ಹತ್ರ ಯಾವ ಸೀಕ್ರೆಟ್ಸು ಇರಬಾರ್ದು. ಛೇ, ಖಂಡಿತ ಇರಲ್ಲ. ಯಾವುದೇ ಕೆಲಸ ಆಗಲಿ ನಾವಿಬ್ರು ಶೇರ್ ಮಾಡ್ಕೊಂಡೇ ಮಾಡ್ಬೇಕು, ಓಕೆ? ಮಾಡೋಣ. ನನ್ನ ಕೆಲಸ ನಿನ್ನ ಕೆಲಸ ಡಿಫ್ರೆನ್ಶಿಯೇಟ್ ಮಾಡಬಾರ್ದು. ಛೇ, ಸಾಧ್ಯನೇ ಇಲ್ಲ. ಯಾರಮ್ಮ ಅದು? ಹೋಗ್ ನೋಡು. ನೀನು ಹೋಗಿ ನೋಡು. ನೀನೇ ಹೋಗೆ. ನೀನೇ ತಾನೇ ನನ್ನ ಮೇಲೆ ಇರೋದು. ಹೋಗು. ಈಗ ನೀನೇ ಹೋಗು. ಏಯ್ ಹೋಗು. ಏಯ್, ನಾನ್ ತಾನೇ ಮೊದ್ಲು ಹೇಳಿದ್ದು ಹೋಗೆ. ಸೊ ಐ ಆಮ್ ವೆರಿ ಟಯರ್ಡ್. ಹೋಗು. ನನಗೂ ತುಂಬಾ ಟಯರ್ಡ್ ಆಗಿದೆ, ನೀನೇ ಹೋಗು. ಹೌ ಮೀನ್, ದಿಸ್ ಫೆಲೋ ವಿಲ್ ನೆವರ್ ಚೇಂಜ್. ಏಯ್, ಹೋಗೆ 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 ಲೈ, ಹೋಗೆ ಲೈ. ಓ, ಹೊಸ ಮದ್ವೆ ಹುಡ್ಗಿ ನೀನೇನಾ? ಹೌದು. ಸಾರಲ್ಲಿ ಯಾಕೆ? ಹಾಲ್ ಕೊಡ್ಬೇಕು. ಒಂದಿನ ಹಾಲ್ ಕೊಡ್ತೀನಿ, ಒಂದಿನ ಟೀ ಕೊಡ್ತೀನಿ, ಪಾತ್ರೆ ತೊಳಿತೀನಿ, ಬಟ್ಟೆ ಒಗಿತೀನಿ. ಸರ್ವೆಂಟಾ? ಹೌಸ್ ಮೇಡ್ ಅಂತ ಕೂಡ ಹೇಳ್ಬೋದು. ಓ, ಕೆಲ್ಸದವಳಿಗೆ ಇಷ್ಟೊಂದು ಅಹಂಕಾರ. ಕೆಲಸದವಳಿಗೂ ಮನೆಯೊಳಗೂ ಅಷ್ಟೊಂದು ವ್ಯತ್ಯಾಸ ಏನಿಲ್ಲ. ಜೈ, ಕುತ್ಕೊಳ್ಳಿ. ನಾನು ಈಗಷ್ಟೇ ಹೇಳ್ದೆ, ನನಗ್ ನೀನು, ನಿನಗ್ ನಾನು. ನಮ್ಮೊಳಗ್ ಏನೇ ಪ್ರಾಬ್ಲಮ್ ಬಂದ್ರು ಅದನ್ನ ನಾವೇ ಸಾಲ್ವ್ ಮಾಡ್ಬೇಕು. ಸೆಂಟ್ರಲ್ ಯಾರೂ ಬರಬಾರ್ದು, ನಾಟ್ ಇವನ್ ಯೋರ್ ಪೇರೆಂಟ್ಸ್. ಪ್ರಾಮಿಸ್? ಪ್ರಾಮಿಸ್. ಬನ್ನಿ ಅಪ್ಪ. ಸಾರಿ ಹಾಯ್ ಆಂಟಿ, ಬನ್ನಿ ಕದ ಅಂಕಲ್. ತಟ್ಬಿಟ್ಟು ಬರ್ಬೇಕಿತ್ತು, ಆದ್ರೆ ನಮ್ಗದ ಅಭ್ಯಾಸನೇ ಇಲ್ವೇ. ಅಪ್ಪ ಸುಮ್ಮನೆ ಇರಿ ಅಪ್ಪ. ಬನ್ನಿ ಬನ್ನಿ. ಹೆಂಗಿದ್ಯಪ್ಪ? ಚೆನ್ನಾಗಿದ್ದೀನಪ್ಪ. ವೆರಿ ಗುಡ್. ಲೈಫಲ್ಲಿ ಹೆಂಗ್ ನಡೀತಾ ಇದೆ? ಸೂಪರ್ ಆಗಿ ಹೋಗ್ತಿದೆ. ಮುಂದಿನ ವರ್ಷ ಮೊಮ್ಮಗನ ಮೊಮ್ಮಗಳನ್ನ ಹೆತ್ಕೊಡ್ತೀಯಾ? ಅದನ್ನಿನ್ನೂ ಪ್ಲಾನ್ ಮಾಡಿಲ್ಲ ಅಪ್ಪ. ಏನು ಪ್ಲಾನ್ ಮಾಡಿಲ್ವಾ? ಹೌದಾ ಆಂಟಿ, ನಾವೀಗ 5 years ಪ್ಲಾನ್ ಅಲ್ಲಿದ್ದೀವಿ. ಏನು 5 years ಪ್ಲಾನಿಂಗ್? ಮದುವೆ ಆಗಿದ ತಕ್ಷಣ ನಾನು ಫಸ್ಟ್ ನೈಟ್ಗೂ ವೇಟ್ ಮಾಡಿಲ್ಲ ಕಣೋ. ಅದಕ್ಕೆ ಕಣೋ ನೀನ್ ಇಷ್ಟು ಬ್ರಿಲಿಯಂಟ್ ಇಡಿಯಟ್. ಸಾರಿ ಆಂಟಿ, ದಿಸ್ ಇಸ್ ಅವರ್ ಲೈಫ್. ವಿ ನೋ ವಾಟ್ ಟು ಡೂ ಅಂಡ್ ವಾಟ್ ನಾಟ್ ಟು ಡೂ. ಏನ್ ಹೇಳ್ತಿದ್ಯಾ? ನಮಗೆಲ್ಲ ಗೊತ್ತು ಆಂಟಿ. ಆಂಟಿ ಏನ್ರಿ, ನಾನು ಅವತ್ತೇ ಹೇಳಿಲ್ವಾ ಈ ರೀತಿ ಹುಡುಗಿರ್ ನಮ್ಗಾಗ್ ಬರಲ್ಲ ಅಂತ? ಕೇಳಿದ್ರಾ? ಇವಾಗ ನೋಡಿ, 5 ವರ್ಷ ಆದ್ಮೇಲೆ ಮಗು ಹೆರ್ತಾಳಂತೆ. ಅದ್ರ ವಿಚಾರವಾಗಿ ಮಾತಾಡ್ತಾ ಇದ್ದೀನಿ, ಸ್ವಲ್ಪ ಸಮಾಧಾನವಾಗಿರಮ್ಮ. ನೀವ್ ಸಮಾಧಾನವಾಗಿದ್ದು ಊಟ ಮಾಡ್ಕೊಂಡ್ ಬನ್ನಿ, ನಾನು ಹೋಗ್ತೀನಿ. ಅಮ್ಮ ಏನಮ್ಮ, ಸುಮ್ಮನೆ ಇರಮ್ಮ. ಆಲ್ಬರ್ಟ್ ಸರ್, ಬರ್ತೀನಿ ಸರ್. ಇಲ್ಲಿ ನೋಡಿ, ನಾವ್ ಮೊದಲನೇ ಸಲ ಬಂದಿದೀವಿ ಅಂತ ಸ್ವಲ್ಪನೂ ನಾಚಿಕೆನೂ ಇಲ್ದೆ, ಇತರ ಡ್ರೆಸ್ ಇಲ್ದೆ ನಿಂತಿದ್ದಾಳೆ ನೋಡಿ. ಬನ್ನಿ. ಅಮ್ಮ ಇರೇ ಒಂದ್ ನಿಮಿಷ ನಿಂತ್ಕೊಳ್ಳೆ. ನೀವ್ ಬೇಕಾದ್ರೆ ಇಲ್ಲಿ ಇರಿ, ನಾನು ಹೋಗ್ತೀನಿ. ನಿಂತ್ಕೊಳ್ಳಿ ಅಮ್ಮ. ಏನಮ್ಮ, ಅವ್ರು ಈಗ ತಾನೇ ಫಸ್ಟ್ ಟೈಮ್ ಮನೆಗೆ ಬಂದಿದ್ದಾರೆ, ಅವ್ರ ಹತ್ರ ಹಿಂಗ ಬಿಹೇವ್ ಮಾಡೋದು? ಬರೋದು ಹೋಗೋದು ಪ್ರಶ್ನೆ ಅಲ್ಲ ಕಣೋ. ನಮ್ ಲೈಫ್ ಸ್ಟೈಲ್ ಬೇರೆ, ಅವ್ರ ಲೈಫ್ ಸ್ಟೈಲ್ ಬೇರೆ. ಒಬ್ರು ಲೈಫಲ್ಲಿ ಒಬ್ರು ಇಂಟರ್ಫಿಯರ್ ಆಗಿಲ್ಲ ಅಂದ್ರೇನೆ ಚೆನ್ನಾಗಿರುತ್ತೆ. ನೆನ್ನೆ ನೈಟ್ ಯಾವ್ದಾದ್ರು ಸಿನಿಮಾ ನೋಡ್ದ ನೀನು? ಯಾಕೆ? ಇಲ್ಲ, ಅದೇ ತರ ಮಾತಾಡ್ತಿದ್ಯಲ್ಲ. ಏಯ್,
ಹೋಗೋ ಏ ನಾನ್ ನಾಳೆ ಹೋಗ್ತೀನಿ ಕಣೆ ಪ್ಲೀಸ್ ಕಣೆ. ನೋ ವೇ. ಏ ನನಗೆ ಆಫ್ಟರ್ನೂನ್ ಮೇಲೆ ಕೆಲಸ ಇರೋದು, ಬೆಳಗ್ಗೆ ಕೆಲಸ ಇಲ್ಲ, ಬಾ ಹೋಗೋಣ. ಇದ್ರ ಮೇಲೆ ನೀನ್ ಆಫೀಸಲ್ಲಿ ಲೀವ್ ಕೊಡಲ್ಲ, ನೀನು ಹೋಗು. ಏನ್ ಹೋಗು ಅಂತಿದ್ಯಾ? ತುಂಬಾ ಬೋರ್ ಆಗೋಯ್ತಾ? ಬೋರ್ ಆಗ್ಬಾರ್ದು ಅಂತ ಹೇಳ್ತಿದ್ದೀನಿ. ಏನ್ ಹೋಗೋದ್ ಬೇಡವಾ? ಈವ್ನಿಂಗ್ ಬೇಗ ಬಾ. ಓಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಯ್ ಜೆನಿಲಿಯಾ. ಓ ಹಾಯ್ ಡೇವಿಡ್. ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ಓ ಥ್ಯಾಂಕ್ ಯು. ಓಕೆ ಓಕೆ, ಕ್ಯಾರಿ ಆನ್. ಏ ಇಲ್ಲಿ ಯಾರು ಇಲ್ಲ ಕಣೆ, ನಾನೇ ಲಾಸ್ಟ್ ಅನ್ಕೊಂತೀನಿ. ಹಾ ಬರ್ತೀನಿ. ಹಾ ಬೇಗ ಬರ್ತೀನಿ. ಲೀವ್ ಲೆಟರ್ ಅಪ್ಲೈ ಮಾಡಿಲ್ಲ. ಇಲ್ಲೇನೋ ಸಮಸ್ಯೆ ಜೈಗೇನೋ ಅನ್ಸುತ್ತೆ, ಮದ್ವೆ ನಾನು ಆಯ್ತು, ಆಮೇಲೆ phone ಓಕೆ. ಮಾಡ್ತೀನಿ. ಹಿಂಗೆಲ್ಲ ಮಾಡಿದ್ರೆ ಟೀಮಿಂದ ಕಿತ್ತಾಕ್ಬಿಡ್ತೀನಿ, ಅರ್ಥ ಆಯ್ತಾ? ಹೇ ನಾನು ನಿನ್ನ ಹತ್ರ ಮಾತಾಡ್ತಾ ಇದ್ದೇನೆ ಅಂತ ಇದೆಯಾ? ಸರ್ ಏನ್ ಸರ್ ಇಲ್ಲಿ ನಿಂತಿದ್ದೀರಾ? ಇಲ್ಲ ಮದ್ವೆ ಆಗಿ ಹೊಸದಾಗ ಆಫೀಸಿಗೆ ಬಂದಿದ್ಯಾ, ನಿನ್ನ ವಿಶ್ ಮಾಡೋಣ ಅಂತ. ಸರ್ ಒಂದ್ ನಿಮಿಷ ಎಕ್ಸ್ಕ್ಯೂಸ್ ಮೀ, ನಾನ್ ಮತ್ತೆ ಮಾಡ್ತೀನಿ ಇರು. ಒಂದ್ ವಾರ ನಾನು ಆಫೀಸಿಗೆ ಲೀವ್ ಕಣ. ಹಾಯ್ ಹಾಯ್, ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು. ಏನಪ್ಪ ಮಿಸ್ಸಸ್ ಹೇಗಿದ್ದಾರೆ? ಲೈಫ್ ಹೇಗ್ ನಡೀತಿದೆ? ಫಸ್ಟ್ ನೀನ್ ಯಾಕೆ ಮದ್ವೆಗೆ ಬಂದಿಲ್ಲ ಅದನ್ನ ಹೇಳು. ನಾನ್ ಯಾಕೆ ಬರ್ಬೇಕು? ಬಂದ್ರೆ ನನಗ್ ತಾಳಿ ಕಟ್ತ್ಯಾ? ಏಯ್ ಬಂದವ್ರಿಗೆಲ್ಲ ತಾಳಿ ಕಟ್ಟಕ್ಕಾಗುತ್ತಾ? ಏನೇ ಲೂಸ್ ತರ ಮಾತಾಡ್ತಾ ಇದೀಯಾ? ಮತ್ತೆ ನಾನ್ ನಿನ್ನ ಹುಷಾರ್ ಮಾಡಕ್ ಬಂದೆ. ನಿನ್ ಪಾಡಿಗೆ ಇನ್ವಿಟೇಷನ್ ಕೊಟ್ಟು ನನ್ನ ಏನ್ ಮಾಡಿಸ್ದೆ, ಆಗ ಹೇಗ್ ಬರಕ್ಕಾಗುತ್ತೆ? ಹಲೋ ಮೇಡಮ್, ತಮ್ಮನಿಗೆ ಮದ್ವೆ ಆಗೋಯ್ತು, ಅವ್ನ ಕುಟುಂಬದಲ್ಲಿ ಉಳಿ ಇನ್ಬೇಡ ನೀನು. ಅವನಗ್ ತಾನೇ ಮದ್ವೆ ಆಗಿರೋದು, ನನ್ಗಿಲ್ವಲ್ಲ. ಅಯ್ಯೋ ಭಯಂಕರವಾಗಿ ಏನೋ ಪ್ಲಾನ್ ಮಾಡೋ ತರ ಇದ್ದಾಳೆ. ತುಂಬಾ ಪ್ಲಾನ್ ಮಾಡಿದೀನಿ. ಜೈ ಹೊಸ ಮದ್ವೆ ಗಂಡು ಏನಪ್ಪಾ ಈ ತಿಂಗಳೇ ರಿಲೀಸಾ ಅಥವಾ ಜೇಡಿ ತರ EMI ಮುಗ್ಸದ್ನೆಲ್ಲ? ನಾನ್ ಮಗು ಅಂತ ಇದ್ದೀನಿ. ಹೌದು, ನಿನ್ ವೆಡ್ಡಿಂಗ್ ಪಾರ್ಟಿ ಯಾವಾಗ? ಈ ವೀಕೆಂಡ್ ಪ್ಲಾನ್ ಮಾಡಿದ್ದೀನಿ ಜಡಿ, ಏಯ್. ತುಂಬಾ ಸಕ್ಕದಾಗಿ ಮಾಡೋಣ. ಇಲ್ಲಿ ನೋಡು, ನಿನ್ ಮದ್ವೆಗೂ ಬಂದಿಲ್ಲ, ಸುಮ್ನೆ ಈ ಪಾರ್ಟಿಗೆ ಬರ್ತೀಯಾ? ಇಲ್ಲಾಂದ್ರೆ ತುಂಬಾ ಟೆನ್ಷನ್ ಆಗ್ಬಿಡ್ತೀನಿ. ಸ್ಪೆಷಲ್ ಆಗಿ ನನಗ್ ಕೊಟ್ರೆ ಬರ್ತೀನಿ. ಸ್ಪೆಷಲ್ ಆಗಿ ಕೊಡ್ಬೇಕಾ? ಪ್ಯಾಕೆಟ್ ಸಾರಾಯಿ ಕೊಡ್ತೀನಿ, ಬರ್ತೀಯಾ? ನೀ ನನಗೆ ಕಿಂಗ್ ಅಂದ್ರೆ ನಾನ್ ನನಗೆ ಕಿಂಗ್ ಕಣೋ. ಚಿಂತೆಯನ್ನು ಬಿಟ್ಟು ಬಾ, ಹಾಡನು ಹಾಡುವ. ನೀ ನನಗೆ ರೈಟ್ ಅಂದ್ರೆ ನಾನ್ ನನಗೆ ರೈಟ್ ಕಣೋ. ಜಾಲಿಯಾಗಿ ಸೇರುತ್ತಾ ಮಾಡುವ ಪಾಟಿನ. ಬಾಟಲ್ ಖಾಲಿ ಆದ್ರೆ ಬಾಡಿ ಜಾಲಿ ಆದಂಗೆ, ಸಂತೋಷದಿ ಬಾಳಲು ಶಾರ್ಟ್ ಕಟ್ ಇದೆ ಈಗ ಬಾರೋ. ಸುಮ್ಮನೆ ಇರು ನೀ ಮಾತಾಡಬೇಡ, ಸುಮ್ಮನೆ ಇರು ನೀ ಕೇಳಿಸ್ಕೋಬೇಡ. ಜಮ್ಮಂತ ಇರುತ್ತೆ ಲೈಫು ನಮ್ಮಣ್ಣ ಹೇಳೋರೆ. ಸುಮ್ಮನೆ ಇರು ನೀ ಮಾತಾಡಬೇಡ, ಸುಮ್ಮನೆ ಇರು ನೀ ಕೇಳಿಸ್ಕೋಬೇಡ. ಜಮ್ಮಂತ ಇರುತ್ತೆ ಲೈಫು ನಮ್ಮಣ್ಣ ಹೇಳೋರೆ. ಮೇಲೆ ಹೋಗ್ತಾ ಹೋಗ್ತಾ ಕೆಳಗೆ ಇಳಿಸ್ತಾರೆ, ತರಲೆ ಮಾಡಿದ್ರೆ ನೀ ಮೇಲೆ ಬಿಟ್ಟಾರೆ. ನಿನ್ನ ಹೆಸರು ಹೇಳಿ ಹುಟ್ಟಿದೂರು ಹೇಳಿ ಇನ್ನು ಏನು ಹೇಳಿ ಜಗಳಕ್ ಬಿಟ್ಟಾರೆ. ಬಾಳು ಒಂದು ಗುಡ್ಡ, ಇಲ್ಲಿ ಸೋತವ ಗೆಲ್ತಾನೆ. ನಮ್ಮಣ್ಣ ಹೇಳಿದ್ರೆ ಅದು ನಿಜವೇ ಇರುತ್ತೆ.
ಬಾಳು ಅರೆ ನಿಲ್ಲಿಸಿರು ಹೋಗ್ತಿದ್ರೆ ಸ್ವಲ್ಪ ಎದ್ದೆರು ಕೇಳ್ದೇನೆ ಸಿಕ್ಕತ್ತ ಇಷ್ಟೇನೆ ನಿನ್ ಲೈಫ್ ಕಣೋ ಹೇ ತಲೆ ಮೇಲೆ ಭಾರ ಇರೋವರೆಗೂ ನಾವು ಇರುವ ಬಾರೋ ತಲೆ ಮೇಲೆ ಭಾರ ಒಂದು ದಿನವೂ ಇರಲೇಬಾರ್ದು ಕಣೋ ಏನೇನೋ ಆದರೂ ಸುಮ್ಮನೆ ಇರು ನೀ ಮಾತಾಡಬೇಡ ಸುಮ್ಮನೆ ಇರು ನೀ ಕೇಳಿಸ್ಕೋಬೇಡ ನಮ್ಮಂತ ಇರುತ್ತೆ ಲೈಫು ನಮ್ಮಣ್ಣ ಹೇಳೋ ಸುಮ್ಮನೆ ಇರು ನೀ ಮಾತಾಡಬೇಡ ಸುಮ್ಮನೆ ಇರು ನೀ ಕೇಳಿಸ್ಕೋಬೇಡ ನಮ್ಮಂತ ಇರುತ್ತೆ ಲೈಫು ನಮ್ಮಣ್ಣ ಹೇಳೋ ಯಾವಳವಳು ನಿನ್ನ ದಯವಿಟ್ಟು ಹೋಗ್ಬಿಡು. ಯಾಕೆ? ಪಾರ್ಟಿ ಕರೆದ್ರೆ ಬರಲ್ವಾ? ಜನಿ ನೀನ ಎಷ್ಟು ಎಕ್ಸ್ಪೆಕ್ಟ್ ಮಾಡೋದ್ಲು ಗೊತ್ತಾ? ಅಂದ್ರೆ ನೀನ್ ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ, ಯಾರೋ ಎಕ್ಸ್ಪೆಕ್ಟ್ ಮಾಡಿದಕ್ಕೆಲ್ಲ ನಾನ್ ಏ, ಬರಕ್ಕಾಗಲ್ಲ. ಜನಿ ನಿನ್ಗೆ ಯಾರೋನಾ? ಓ ನೋಡ್ರು, ಪ್ರಾಪರ್ ಹಸ್ಬೆಂಡ್ ಆಗ್ಬಿಟ್ರು. ಕೋಪದಲ್ಲಿದ್ರೆ ಹೇಗಿರ್ತ ಗೊತ್ತಾ? ಬಾಯ್ಲಿ ಏಯ್ ಸುಮ್ನೆ ಇರ. ಬಾರೋ. ತಳ್ಬಿಡ್ವೆ. ಏಯ್ ಏಯ್ ಈ ತರ ಗೋಲೆಲ್ಲ ನೋಡಿದ್ಯಾ ನಿನ್ ಲೈಫಲ್ಲಿ? ಹಾ ಬೇಬಿ, ಹಲೋ ಬೇಬಿ, ಯಾಕೆ ಈಗ ಕೋಪಿಸ್ಕೊಂಡಿದ್ಯಾ? ಥ್ಯಾಂಕ್ಸ್. ಇಲ್ಲಿ ನೋಡು, ಕೋಪಿಸ್ಕೊಂಡ್ರೆ ಡೊನಾಲ್ಡ್ ರಕ್ ಥರ ಇದೆಯಾ? ಏನದು? ವರ್ಷ ನನ್ನ ಫ್ರೆಂಡು, ಟೀಮ್ ಮೇಟ್ ಅಂತ ಹೇಳಿದ್ನಲ್ಲ ಅವಳೆ. ಯಾಕೆ ಸೆಲ್ಫಿ ತಗೊಂಡೆ? ನಾನೆಲ್ಲಿ ತಗೊಂಡೆ? ಅವಳೇ ತಗೊಂಡಿರೋದು ನೋಡು. ಅಷ್ಟೊಂದು ಕ್ಲೋಸಾ? ಸೆಲ್ಫಿ ತಗೊಂಡ್ರೆ ಇಷ್ಟು ಕ್ಲೋಸ್ ಆಗಿ ಅಮ್ಮ ಬರೋದು? ಯಾವಾಗ ಕ್ಲಿಕ್ ಮಾಡೋದು? ಗೊತ್ತಿಲ್ಲ, ನಿನ್ನೆ ಮೊನ್ನೆ ಇರ್ಬೋದು. ಯಾಕೆ? ವೈ ಡಿಡ್ಂಟ್ ಯು ಟೆಲ್ ಮೀ? ವೈ ಡಿಡ್ಂಟ್? ಏಯ್ ಫೋಟೋ ತೆಗ್ದಿದ್ದೀನಲ್ಲ. ಡೋಂಟ್ ಟಾಕ್ ಟು ಮೀ. ಓ ಗೇಮಲ್ಲಿ ಸೋತೋದಂತ. ಇರಿಟೇಟ್ ಮಾಡಬೇಡ. ನೈಟ್ ರೂಮಿಗೆ ಬರಬೇಡ, ಇಲ್ಲೇ ಮಲ್ಕೋ. ಯಾಕೆ? ಬಿಕಾಸ್ ಯು ವೆಜಿಟೇರಿಯನ್ ಟುಡೇ. ಏಯ್ ಏಯ್ ಮೊಟ್ಟೆ ಗಿಟ್ಟೆ ಏನಾದ್ರು? ಜಸ್ಟ್ ಶಟ್ ಅಪ್. ಜನಿ ಕಾಫಿ. ಏನ್ ಬಟ್ಟೆ ಹೋಗಿತಿದ್ಯಾ? ಐಮ್ ಔಟ್. ಈಟ್ ಔಟ್ಸೈಡಾ? ಔಟ್ಸೈಡ್ ಹೆಂಗೆ ತಿನ್ನೋಕ್ಕಾಗುತ್ತೆ? ಬಾಯಿ ಒಳಗೆ ತಾನೇ ತಿನ್ನೋಕ್ಕಾಗೋದು. ಏನೋ ಮೊದಲನೇ ಜಗಳನಾ? ಇಲ್ಲಿ ನೋಡು, ನಿನ್ ಮೇಲೆ ನಾನು ತುಂಬಾ ಕೋಪದಲ್ಲಿದ್ದೀನಿ, ಸುಮ್ಮನೆ ಇರು. ನಾನೇನು ಮಾಡ್ದೆ? ಯಾಕೆ ನೀನ್ ನೆನೆ ಫೋಟೋ ಕಳಿಸ್ದೆ? ಫೋಟೋನೇ ಅಲ್ವೇನೋ? ಫೋಟೋನೇ ಕಳಿಸಿದ್ದು, ಆದ್ರೆ ಏನು ಅಂತ ಗೊತ್ತಿಲ್ಲ. ಫೋಟೋಗೆ ಹೀಗಂದ್ರೆ ನಮ್ಮ ಮ್ಯಾಟ್ರ್ ಗೊತ್ತಾದ್ರೆ? ನಮ್ಮ ಮ್ಯಾಟ್ರಾ? ಅದೇ ಕಣೋ, ಲವ್ ಮ್ಯಾಟರ್. ಏಯ್ ನೀನ್ ಬೇರೆ ಸುಮ್ಮನೆ ಇರೆ. ಹಲೋ, ಲವ್ ಎಲ್ಲ ಓಕೆ, ಈ ಮ್ಯಾಟ್ರ್ ಯಾಕೆ? ಏಯ್ ನಿನಗ್ ಮ್ಯಾಟ್ರ್ ಅಂದ್ರೆ ಕ್ವಾರ್ಟರ್ ತಾನೆ ಕಣೋ. ಏಯ್ ಸ್ವಲ್ಪ ನನ್ನ ಮ್ಯಾಟ್ರಿಗೆ ಬಂದ್ರು. ಅದಕ್ಕೆ ಡಾರ್ಲಿಂಗ್ ಅವತ್ತೇ ಹೇಳ್ದೆ ಈ ಮದ್ವೆ ಗಿದ್ವೆ ಎಲ್ಲ ಬೇಡ ಅಂತ. ಲಿವಿಂಗ್ ರಿಲೇಶನ್ಶಿಪ್ ನ ಸಪೋರ್ಟ್ ಮಾಡಿ, ಇಷ್ಟಾದ್ರೆ ಇಟ್ಕೊಳಲ್ಲ, ಏನಾದ್ರೆ ಕಟ್. ಒಂದು ಕ್ವಾರ್ಟರ್ಗೋಸ್ಕರ ಯಾರಾದ್ರೂ ವೈನ್ ಶಾಪ್ ನೇ ತಗೊಂತಾರ? ಈ ತರ ಸಿಂಗಲ್ಸ್ ಮಾತೆಲ್ಲ ಕೇಳ್ಬೇಡ, ಬೀದಿಗೆ ಬಂದ್ಬಿಡ್ತೀಯ. ಮನೆಗ್ ಹೋಗಿ ಫ್ಲಾಟ್ ಆಗಿ ಕಾಲಿಗೆ ಬಿದ್ಬಿಡು, ಅವಾಗ ತಾನೆ ಮನೇಲಿ ಹಂಗಂದ್ರೆ ಜೇಡಿ ಯಾವಾಗ್ಲೂ ಏಯ್ ಇಲ್ವಾ? ಬರೋದಿಲ್ಲ.
ಅವನ ಹೊಡಿಯ ಎಲ್ಲ ಹೊಡಿಯಕ್ಕೂ ಜನ ಇಟ್ಟಿದೀವಿ. ಇಲ್ ನೋಡ್ ಡಾರ್ಲಿಂಗ್, ಈ ನೀನ ನಾನ ಸೆಟ್ ಆಗಲ್ಲ. ಈ ವಿಚಾರದಲ್ಲಿ ಹೆಣ್ಮಕ್ಳು ಬಿಟ್ಟೆ ಕೊಡಲ್ಲ ಕಣೋ. ಅದು ಕರೆಕ್ಟ್. ಏಯ್ ಅದೆಲ್ಲ ಸೆಟ್ ಆಗಲ್ಲ. ನೀನ್ ಗತ್ತಲ್ಲಿರ್ಬೇಕು. ನೀನ್ ಹೋಗ್ ಸಾರಿ ಗಿರಿ ಕೇಳಿದ್ರೆ ಸಾಯಿಸ್ಬಿಡ್ತೀನಿ ಅಷ್ಟೇ. ಇದು ಕರೆಕ್ಟ್. ನಾನ್ ಹೇಳ್ತಿದ್ದೀನಿ ತಾನೆ, ಯಾಕೆ ಕನ್ಫ್ಯೂಸ್ ಮಾಡ್ತಾ ಇದ್ಯಾ? ಅವ್ನ್ ಗತ್ನ ಬಿಟ್ಕೊಡ್ಬಾರ್ದಲ್ವಾ? ಬಿಟ್ಕೊಡಲ್ಲ. ನಾನಂತೂ ಬಿಟ್ಕೊಡೋದೇ ಇಲ್ಲ. ಅಂಡರ್ ಮೇಂಟೆನೆನ್ಸಾ? ಏನ್ ಧೈರ್ಯವಾಗಿ ಹೋಗೋಣ ಅಂದ್ರೆ ಆ ಶಕುನನ್ನೇ ಸರಿ ಇಲ್ಲ. ಆಹಾ, ಸರೆಂಡರ್ ಆಗೋದೇ ಬೆಸ್ಟು. ಓಹ್, 13 ಮಾಡಿ ಹತ್ಬೇಕಾ? ಓಕೆ. ಅಯ್ಯೋ, ಅಮ್ಮ, ಕ್ಷಮಿಸ್ಬಿಡಮ್ಮ. Jenny. Jay, I'm sorry. I'm so sorry. I'm sorry. It's all my mistake. Cool. I've cut your call. Okay. Please forgive me. I'm so sorry. I'm so sorry. ಹೀಗೆಲ್ಲ ನಾನು ಇದುವರೆಗೂ ಕಂಡೇ ಇಲ್ಲ ಎಲ್ಲೂ ದಿನ. ಥ್ಯಾಂಕ್ ಯು ಹೇಳಿದ ಬಿಸಿ ಉಸಿರು ಏರಿ ಏರುಪೇರುವಾಯ್ತು. ಪ್ರೀತಿ ಒಂದೇ ಸಾಕು, ಇದು ಸಾಕು. ಬೇಬಿ, ಆಲ್ ಓಕೆ? ಏನು ಓಕೆನಾ? ಸೆಕೆಂಡ್ ವಿಸಿಲಲ್ಲೇ ಕುಕ್ಕರ್ ಆಫ್ ಮಾಡಿಬಿಟ್ಟೆ. ಈಗ ಏನಂದೆ ನೀನು? ಏನೂ ಇಲ್ಲ. ಏನೋ ವಿಸಿಲು ಗಿಸಿಲು ಅಂದಂಗಾಯ್ತಲ್ಲ. ಗೋಲ್ಡನ್ ವರ್ಡ್ಸ್ ಆರ್ ನಾಟ್ ರಿಪೀಟೆಡ್. ಈ ಥರ ಓಪನ್ ಆಗಿ ಮಾತಾಡೋದೇ ನನಗಿಷ್ಟ ಕಣೆ. ನೀನು ಈ ಥರ ಕೇಳೋದು ನಂಗೆ ತುಂಬ ಇಷ್ಟ. ಹೌ ಮೆನಿ ಹಸ್ಬೆಂಡ್ಸ್ ಆರ್ ಕನ್ಸರ್ನ್ಡ್ ಅಬೌಟ್ ದಿಸ್? ಇಷ್ಟು ಓಪನ್ ಆಗಿ ಮಾತಾಡಕ್ಕಾಗದೆ ಎಷ್ಟೋ ಹುಡುಗಿರ್ ಗಂಡನ್ ಬಿಟ್ಟು ಓಡೋಗ್ತಾರೆ, ಇಲ್ಲ ಅಂದ್ರೆ ಗಂಡನ ಚುಚ್ಚಿ ಸಾಯಿಸ್ತಾರೆ. ಈಗೇನ್ ನನ್ನನ್ನು ಕೊಲೆ ಮಾಡ್ಬಿಡ್ತೀಯಾ? ಸದ್ಯಕ್ಕೆ ಐಡಿಯಾ ಇಲ್ಲ, ಯೋಚನೆ ಮಾಡ್ತೀನಿ. ಅಯ್ಯೋ ಪಾಪಿ. ವಾಟ್ ಯು ಥಿಂಕ್ ಅಬೌಟ್ ಲೈಫ್? ಇಫ್ ದೇರ್ ಇಸ್ ನೋ ಲೈಫ್, ಲೈಫ್ ಇಂದ ತೆಗೆದು ನೋಡು, ಲೈಫೇ ಇಲ್ಲ, ಬದುಕೋದೇ ವೇಸ್ಟ್. ಅಯ್ಯೋಯಪ್ಪ, ನೀನ್ IT ಓದಿದ್ಯಾ ಅನ್ಕೊಂಡೆ. ಈ ಮಿಡ್ ನೈಟ್ ಅಲ್ಲಿ ಟಿವಿಯಲ್ಲಿ ಬರ್ತಾರಲ್ಲ ಡಾಕ್ಟ್ರು, ಆ ತರ ಮಾತಾಡ್ತಿದ್ಯಾ? ಸುಮ್ನೆ ಇರು, ಮ್ಯಾಚ್ಗೆ ಹೋಗೋಣವಾ? ಇವತ್ತು ನಾನು 100 ನಾಟ್ ಔಟ್ ಕಣೆ. ಸರ್ ಇದು ಲೇಟೆಸ್ಟ್ ಮಾಡಲು ಸರ್, ಗ್ರ್ಯಾಂಡ್ ಐಟೆನ್ ಸರ್. ಓ ಪಕ್ಕ ಸೂಪರ್ ಆಗಿದೆ. ಈ ರಿಬನ್ ಜೊತೆ ಕೊಡ್ತೀರಾ? ಇದೆ ಸರ್, ನೀವು ಯಾವ ಕಲರ್ ಬೇಕಿದ್ರೆ ಆರ್ಡರ್ ಮಾಡಿ ಸರ್, 1 ವೀಕಲ್ಲಿ ಡೆಲಿವರಿ ಕೊಡ್ತೀವಿ. ವೇಟ್ ತಡ್ಕೊಳ್ಳುತ್ತಾ? ಹಾ, ಧಾರಾಳವಾಗಿ. ಇಬ್ರಲ್ಲ ಮೇಡಮ್, 4 ಜನ ಕುತ್ಕೋಬಹುದು, ಜೊತೆ ಲೈನ್ ಇಟ್ಕೋಬಹುದು. ಒಳಗಡೆ ಅಲ್ಲ, ಮೇಲೆ. ಯಾಕಮ್ಮ, ಆಲ್ರೆಡಿ ಡೈನಿಂಗ್ ಟೇಬಲ್ ಹೊಡೆದಾಕಿದ್ ಸಾಲಿಲ್ವಾ? ಸರಿ, ಕಾರ್ ನೋಡ್ತಾ ಇರು, ಬನ್ನಿ. ಬನ್ನಿ ಸರ್. ಸರ್, ನಮ್ಮ ಕಾರಲ್ಲಿರೋ ಫೆಸಿಲಿಟೀಸ್ ಎಲ್ಲ ಹೇಳ್ತೀನಿ ಸರ್. ABS, ಪವರ್ ಸ್ಟೇರಿಂಗು, LED DRL, ಅಲಾಯ್ ವೀಲು, ಏರ್ ಬೇಗು. ಅಷ್ಟೇ ಯಾಕೆ ಸರ್, ನಮ್ಮ ಕಾರಲ್ಲಿ ಕ್ಯಾಮ್ರಾ ಸೆನ್ಸರ್ ಇದೆ ಸರ್. ಓ, ಕ್ಯಾಮ್ರಾ ಎಲ್ಲ ಇದೆಯಾ? ಅದರಲ್ಲಿ ಸೆಲ್ಫಿ ತಗೋಬೋದಾ? ಅದೆಲ್ಲ ಬಿಡಿ ಸರ್, ನೀವು ಕಾರ್ ಎತ್ಕೊಂಡು ಹೈವೇದಲ್ಲಿ ಹೋಗ್ತಾ ಇದ್ರೆ ಕಾರ್ ಫುಲ್ ಬೆಂಕಿ ತರ ಇರುತ್ತೆ ಸರ್. ಓ, ಎನಿ ಡೌಟ್ ಸರ್? ಒಂದೇ ಒಂದು ಡೌಟ್ ಅಷ್ಟೇ. ಹೇಳಿ. ಬೆಂಕಿ ತರ ಹೋಗುವಾಗ ಆರಿಸೋದಕ್ಕೆ ಏನಾದ್ರು ಕೊಡ್ತೀರಾ? ಇದಕ್ಕೇನು ಕಮ್ಮಿ ಇಲ್ಲ. ಕಾರ್ ತಗೊಳಕ್ ಬಂದಿದ್ದೀರಾ, ಕೊಪ್ಪ ಬರ್ಸಕ್ ಬಂದಿದ್ದೀರಾ? ಮತ್ತೇನ್ ಸರ್, ನಾವೇ ಕಷ್ಟಪಟ್ಟು ಲೋನ್ ತಗೊಂಡು ತಿಂಗಳು EMI ಕಟ್ಟಿ ಕಾರ್ ತಗೊಳ್ಳೋಣ ಅಂತ ಬಂದ್ರೆ ಬೆಂಕಿ ತರ ಹೋಗುತ್ತೆ ಅಂತ ಅಪಶಕ್ನ ನುಡಿತಾ ಇದ್ದೀರಾ? ಕಂಗ್ರ್ಯಾಚುಲೇಷನ್ ಸರ್. ಸರ್, ಇದೇ ಪ್ರಾಬ್ಲಮ್ ನನಗೂ ಇದೆ ಸರ್. ಇವಾಗೇ ಒಂದು ಹೊಸ ಮನೆ ತಗೊಂಡಿದ್ದೀನಿ, ಲೋನಲ್ಲೇ ತಗೊಂಡಿದ್ದೀನಿ. ನೀವು ಕಾರ್ ತಗೊಂಡ್ರೇನೆ ನಾನು ಲೋನ್ ಕ್ಲಿಯರ್ ಮಾಡೋಕ್ಕಾಗೋದು. ಪ್ಲೀಸ್ ಸರ್, ತಗೊಳ್ಳಿ ಸರ್. ಅಯ್ಯೋ, ಯೋಚನೆ ಮಾಡ್ತಾರೆ, ಹೆಂಗಾದ್ರೂ ಅಮ್ಕೊಂಡ್ಬಿಡ್ಬೇಕು. ಸರ್ ಬನ್ನಿ ಸರ್, ಹಂಗೆ ಕ್ಯಾಶುಯಲ್ ಒಂದು ವಾಕೋಣ, ಬನ್ನಿ ಸರ್. Good morning, David. Good morning, Jenny. What is the status of the project? It's yet to be finished. Just give me 10 minutes. I'll finish it. No problem. Sit here and do. I'll just get my Hey, laptop. come on, yeah. Use my laptop. Thanks.
Can you order a coffee for you? No, thanks. Okay. How is your married life? It's good, sir. It's nice. Happy. How is your husband? He's good, sir. Very jolly. Sportive. Fine. If we can free na, Yeah, almost. if you don't mind, can you join me for dinner? ಆಗಲ್ಲ. ಊಟಕ್ಕೆ ಬಂದರೆ ಸ್ಯಾಲ್ರಿ ಇನ್ಕ್ರಿಮೆಂಟ್, ಒನ್ ಸೈಡ್ ಟ್ರಿಪ್, ಅದು ಇದು ಅಂತ ಯು ವಿಲ್ ಬಿ ಬೆನಿಫಿಟೆಡ್. ಏನ್ ಬೇಬಿ ತುಂಬಾ ಡಲ್ ಆಗಿದೆ ಆ 3 ದಿನಗಳ? Fuck you. ಗೆಟ್ ಔಟ್. ಅಷ್ಟೇನಾ? ಅವನೇ ನಿನ್ನ ಕೆಲ್ಸದಿಂದ ತೆಗೆಯೋದು, ನಾನೇನಾದ್ರೂ ಮಾಡ್ಲಾ ಅವನ್ನ? ಅದಕ್ಕಲ್ಲ ಕಣೋ, ನಾನು ಹೊಡೆದು ನನ್ನ ಜಾಬ್ ಹೋಗಿ ಇವಾಗ ನಮ್ಮ ಬಜೆಟಲ್ಲಿ 50,000 ಇದೆ. ಇದ್ರಲ್ಲಿ ಬೇರೆ ಕಾರ್ ತರೋ ಪ್ಲಾನ್, ಅದೇ ಯೋಚನೆ ಮಾಡ್ತಿದ್ದೆ. ಬೇಬಿ, ಈ ಸಣ್ಣ ವಿಷಯಕ್ಕೆ ಯಾಕೆ ಇಷ್ಟೊಂದು ಸೀರಿಯಸ್ ಆಗಿ ಕೂತ್ಕೊಂಡು ಮಾತಾಡ್ತಿದ್ಯಾ? ನಾವಿಬ್ರು ಸೇರಿ ತುಂಬಾ ಪ್ಲಾನ್ ಮಾಡಿದ್ವಿ. ನಿನ್ ಸ್ಯಾಲ್ರಿ ಇಲ್ಲ ಅಂದ್ರೆ ಏನು, ಯಾವ್ದಾದನ್ನ ಕಟ್ ಡೌನ್ ಮಾಡ್ಬೇಕು ಅದನ್ನೆಲ್ಲ ಮಾಡಿ ಹ್ಯಾಪಿ ಆಗಿರೋಣ. ನೀನ್ ಜಾಲಿಯಾಗಿ ಮನೇಲಿ ರೆಸ್ಟ್ ತಗೋ. ಓಹೋ, ಸಿಕ್ಕಿದೆ ಚಾನ್ಸ್ ಅಂತ ಮನೇಲಿ ಕೂರಿಸಿ ಸರ್ವೆಂಟ್ ಹಾಕ್ಸೋ ಪ್ಲಾನಾ? ಚಾನ್ಸೇ ಇಲ್ಲ. I'll get a different job. ಬಟ್ ಅಲ್ವರೆಗೂ ನಂಗೆ ಬೋರ್ ಆಗುತ್ತಲ್ವಾ? ಬೇಕಿದ್ರೆ ನಾನು ಅಲ್ಲಿವರೆಗೂ ಲೀವ್ ತಗೊಂಡು ಕಂಪ್ನಿ ಕೊಡ್ಲಾ? ಏನು ಈ ತರ ಮಾತಾಡ್ತಿದ್ಯಾ? ನಿನ್ ಕಂಪನಿಯಿಂದ ತೆಗ್ದು ಹಾಕಿದ್ರೆ ನಾವಿಬ್ರು ಸೇರಿ ಒಂದು ಕಂಪ್ನಿ ಸ್ಟಾರ್ಟ್ ಮಾಡೋಣ, ಮಕ್ಳು ಮಾಡೋ ಕಂಪ್ನಿ. ಸೀರಿಯಸ್ ಆಗಿ ಹೇಳು. ಸರಿ, ನೀನ್ ಬೇರೆ ಕಂಪ್ನಿಯಲ್ಲಿ ಅಪ್ಲೈ ಮಾಡು. ಹೇಗೋ ನೀನ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಅಲ್ಲಿವರೆಗೂ ನಾವು ಹನಿಮೂನ್ಗೆ ಹೋಗೋಣ. ನಾವಿನ್ನೂ ಹನಿಮೂನ್ಗೆ ಬೇರೆ ಹೋಗಿಲ್ಲ. ಸರಿ, ಏನ್ ಪ್ಲಾನ್? ಶಿರ್ಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗೋಣ. ಏಯ್ ಅಮ್ಮ, ಶಿಮ್ಲಾಗ್ ಹೋಗೋಣ. ಹೌದು ಕಣ, ಮೆಣಸಿನ್ಕಾಯಿ ಬಜ್ಜಿಯಲ್ಲಿ ಕಾರಣ ಇರ್ತಿರ್ಲಿಲ್ಲ. ಏಯ್ ಹಾಯ್, ಹೌ ಆರ್ ಯು? ಅಮ್ಮ, ಸರಿಯಾಗಿ ಬಿತ್ತು, ಹೇಳ್ದೆ ಹೋದೆ ಅಲ್ವಾ, ಅದಕ್ಕೆ. ಸಾರಿ ವರ್ಷ. ನೋ ರಿಯಾಕ್ಷನ್. ನಾನ್ ಸಾರಿ ಹೇಳ್ತಿದ್ದೀನಲ್ಲ, ಮಾತಾಡು. ನೋ ರಿಯಾಕ್ಷನ್, ಮೇಂಟೈನಿಂಗ್. ಸರಿ, ಇನ್ ಮುಂದೆ ಎಲ್ಲೋದ್ರು ನಾನು ನಿನ್ಗೆ ಹೇಳಿ ಹೋಗ್ತೀನಿ, ಓಕೆನಾ? ಈಗ ಸುಸ್ಸು ಬರ್ತಿದೆ, ಹೋಗಿ ಬರ್ಲಾ? ವರ್ಷ ಓಕೆ ಅಂತ ಹೇಳು, ಇಲ್ಲ ಇಲ್ಲೇ ಹೋಯ್ತಾನೆ. ಏನ್ ಡಾರ್ಲಿಂಗ್, ನಿನಗ್ ಬಂದ್ರೆ ಅವಳೋಗ್ತಾವಳೆ, ಅದು ಫುಲ್ ಫಾಸ್ಟ್ ಆಗಿ. ಯಾಕೆ ನನಗ್ ಬಂದ್ರೆ ಅವಳಿಗೆ ಬರ್ಬಾರ್ದಾ? ಕೆಲಸ ನೋಡು ಅಂದ್ರೆ ಬಾತ್ರೂಮ್ಗೆ ಹೋಗೋದು ನಾನು ನೋಡ್ತಿದ್ಯಾ? ಏ ಸೂಪರ್ ಕಣೆ, ಕಂಗ್ರಾಟ್ಸ್. ಜಾಲಿನಾ? ಥ್ಯಾಂಕ್ ಯು. ಸರಿ, ಎಲ್ಲಿ? ಅದು ಸರ್ಪ್ರೈಸ್, ಬೇಗ ಬಾ. ಹೇ, ಏನ್ ಪಂಚರ? ಸರಿ, ಪಾರ್ಕ್ ಮಾಡಿ, ನಾನು ಡ್ರಾಪ್ ಮಾಡ್ತೀನಿ. ಪರವಾಗಿಲ್ಲ, ಇರ್ಲಿ. ಏ ಓವರ್ ಆಗಿ ಮಾಡ್ಬೇಡ, ಪಾರ್ಕ್ ಮಾಡಿ ಡ್ರಾಪ್ ಮಾಡ್ತೀನಿ. ಏ ನಿಲ್ಸು. ಏನ್ ನಿಮ್ಮನೆ ಅಂತ ಹೇಳಿ ಬೇರೆ ಎಲ್ಲ ಕರ್ಕೊಂಡ್ ಬಂದಿದ್ಯಾ? ಅದ್ ಬಂದು ಸೆಂಟಿಮೆಂಟಲಿ ಆ ಮನೆ ನನ್ನ ಲವ್ಗೆ ವರ್ಕೌಟ್ ಆಗ್ಲಿಲ್ಲ. ಓ, ಅದಕ್ಕೆ ಬೇಡ ಅಂತ ಚೇಂಜ್ ಮಾಡ್ದೆ. ಓ, ನನ್ನ ಹತ್ರ ಹೇಳಲೇ ಇಲ್ಲ. ಹೇಳಿದಿದ್ರೆ? ಓ ಸರಿ, ನಾನು ಹೋಗ್ಲಾ? ಮನೆ ತನಕ ಬಂದಲ್ಲ, ಒಳಗ್ ಬಾ. ಒಳಗ? ಸರಿ ಸರ್, ಓಕೆ ಸರ್. ಸರಿ, ಬರ್ತೀನಿ ಇರು. ಏನ್ ಮನೇಲಿ ಯಾರು ಇಲ್ವಾ? ಅಪ್ಪ ಅಮ್ಮ ಊರಿಗೆ ಹೋಗಿದ್ದಾರೆ ಮದ್ವೆಗೆ. ಓ, ಅಯ್ಯೋ, ಅಮ್ಮ. ಫಸ್ಟ್ ಟೈಮ್ ನಮ್ ಮನೆಗ್ ಬಂದಿದ್ಯಾ, ಕಾಫಿನಾ ಟೀನಾ? ತಣ್ಣಗೆ ಏನಾದ್ರು ಸಿಗುತ್ತಾ? ತಣ್ಣಗ? ತಣ್ಣಗೆ ಬಿಯರ್ ಮಾತ್ರ ಇದೆ, ಸಾಕಾ? ಸೂಪರ್. Cheers. 2 minutes ಇರು, ಬಂದೆ.
ನಾನ್ ನಿನ್ನ ಬೀಳಿಸ್ಕೊಳ್ಳೋಣ ಅಂತಿದ್ದೆ, ನೀನೇ ಇನ್ವಿಟೇಷನ್ ಕೊಟ್ಟು ಏಮಾರ್ಸ್ಬಿಟ್ಟೆ. ಫೋಟೋಗೆ ಹೀಗಂದ್ರೆ ನಮ್ ಮ್ಯಾಟರ್ ಗೊತ್ತಾದ್ರೆ? ನಮ್ಮ ಮ್ಯಾಟ್ರಾ? ಅದೇ ಲವ್ ಮ್ಯಾಟರು. ಏಯ್, ನನ್ ರೂಮ್ ಯಾಕೋ ತೆಗ್ದೆ? ಏನಿದೆಲ್ಲ? ಇಷ್ಟ ಇಷ್ಟ ಅಂದ್ರೆ? ಇಷ್ಟ ಅಂದ್ರೆ ಇಷ್ಟ ಕಣೋ, ಲೂಸು. ಅರ್ಥ ಆಗ್ತಿಲ್ಲ. ನಮಗ್ ಹೀರೋ ಇಷ್ಟ ಆದ್ರೆ ಅವ್ರ ಫೋಟೋ ಇಟ್ಕೋತೀವಲ್ಲ, ಅದೇ ತರಾನೇ. ನಾನೇನು ಹೀರೋ ಅಲ್ವಲ್ಲ? ನನಗ್ ನೀನೇ ಕಣೋ ಹೀರೋ. ಸಾಕಾ? ತಗೋ. ಹೇ, ಏನ್ ಕಹಿ ಆಗ್ತಿಲ್ವಾ? ಹೇ, ಏನ್ ಮಾಡ್ತಿದ್ಯಾ ನೀನು? ಏನ್ ಲವ್ ಮಾಡ್ತಿದ್ಯಾ? ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ? ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಕಣೋ. ಏಯ್, ನನ್ಗೆ ಆಲ್ರೆಡಿ ಮದ್ವೆ ಆಗಿದ್ಯೆ. ಗೊತ್ತು. ಗೊತ್ತು ಅಂದ್ರೆ? ಗೊತ್ತು ಅಂದ್ರೆ ಗೊತ್ತು ಅಂತ ಕಣೋ. ಹಲೋ ವೆಂಕಿ, ಜೈ ನಿಮ್ ಜೊತೆ ಇದ್ದಾನಾ? ಇಲ್ಲ ಜೆನಿ, ಅವನಾಗ್ಲೇ ಹೋದ್ನಲ್ವಾ? ಯಾಕೆ, ಏನಾಯ್ತು ಜೆನಿ? ಹಲೋ. ಚಿಕ್ಕ ಚಿಕ್ಕ ಆಸೆ, ಆಸೆಗಿಂತ ಆಸೆ, ಮುದ್ದು ಮುದ್ದು ಆಸೆ. ನಿನ್ಗೇನ್ ಆಸೆ? ನಿನ್ ಮಡ್ಲಲ್ಲಿ ಮಲ್ಗೋ ಆಸೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ದ ಬಿಯರ್. ನಾನು ಹಾಗೆ ಹೊರಡ್ತೀನಿ. ಹೋಗ್ತ್ಯಾ? ಟೈಮ್ ಆಯ್ತು, ಮನೇಲಿ ಶನಿ ಜನಿ. ಹೋಗು. ಬಾಯ್ ಬಾಯ್. ಅಯ್ಯೋ, ಫೋನು ಇಲ್ಲದೆ. ಬಾಯ್. ಟಾಟಾ. ಅಯ್ಯೋ, ಏನಾಯ್ತು? ಯಪ್ಪ, ಅಯ್ಯೋ. ಏ, ನನ್ನ ಬೆಡ್ ಮೇಲೆ ಮಲಗಿಸ್ಬಿಟ್ಟು ಹೋಗ್ತ್ಯಾ? ಮಲಗಿಸ್ಬಿಟ್ಟು ಹೋಗ್ಬೇಕಾ? ಸರಿ. ಇವತ್ತ ತುಂಬಾ ಖುಷಿಯಾಗಿದ್ದೀನೋ. ಕಾಲೆತ್ಕೋ. ಓಕೆ, ಮಲ್ಕೋ. ಟಾಟಾ. ಬಾಯ್. ಅಪ್ಪಾ, ಒಂದ್ ಕಿಸ್ ಕೊಟ್ಬಿಟ್ಟು ಹೋಗ್ತ್ಯಾ? ಕಿಸ್. ಇನ್ನೊಂದು ಬೀರ್ ಸಿಗುತ್ತಾ? ಫ್ರಿಜ್ ಇದೆ. ಓಪನ್ ಮಾಡಿ ಕಲರ್ ಎಲ್ಲ ಬದಲಿಸಿ ಇವನು, ಕಲರ್ ಎಲ್ಲ ಬದಲಿಸಿ ಇವನು, ಅಲ್ಲಿ ಇಲ್ಲಿ ಆಟ ಮಾಡಿ ಇವನೇ ನಮ್ಮ ಕ್ಯಾಪು ಮಾರಿ, ಇವನೇ ನಮ್ಮ ಕ್ಯಾಪು ಮಾರಿ. ಪಟ್ ಅಂತ ಒಂದ್ ಕಿಸ್ ಕೊಟ್ಟು ಟಕ್ ಅಂತ ಹೋಗೋಣ. ಎಲ್ಲಿ ರೂಮ್? ಇವತ್ತಾನೆ ನೀನು ಬಂದೆಯೇ, ಒಂದು ಎರಡು ತಾನೆ. ಅಯ್ಯೋ, ಮದೆ ಬೀಳುತ್ತೆ ಒಳಗೋದ್ರೆ. ಅಯ್ಯೋ, ಎರಡು ಫಿಗರ್ ಅನ್ನು ಕ್ಯಾಚ್ ಹಾಕೊಂಡೆ. ಅಯ್ಯೋ, ನೀವು ಕರೆ ಮಾಡಿದ ಚಂದಾದಾರರು ಬೇರೆ ಕರೆಯಲ್ಲಿ ನಿರತರಾಗಿದ್ದಾರೆ. ನೀವು ಕಾಯ್ದಿರಬಹುದು ಅಥವಾ ಸ್ವಲ್ಪ ಸಮಯದ ನಂತರ ಕರೆ ಮಾಡಿ. ಹಾಯ್ ಜನಿ. ಬನ್ನಿ ಸರ್. ತಗೊಂಬಂದಿದ್ದೀನಿ. ಟಂಟಡ. ಏನಾದ್ರೂ ತಿಂದ? ಇದು ತಿನ್ನೋದಲ್ಲ, ಬೇರೆ. ನೀನ್ ತಿನ್ಕೊಂಡ್ ಬಂದ? ತುಂಬಾ ಹಸುವಾಗ್ತಿದೆ ಜನಿ. ಏನು ಕೊಡ್ತಿದೀಯಾ?
ಲೈಟಾಗಿ. ಲೈಟ್ ಆಗಿ. ಬಾ ಡಾರ್ಲಿಂಗ್, ಭಯ ಪಡ್ಬೇಡ, ಬಾ. ಅಯ್ಯೋ ಡಾರ್ಲಿಂಗ್, ನಿಮ್ಗೆ ಇಷ್ಟವಾಗಿರೋ ಡೈನಿಂಗ್ ಟೇಬಲ್ ನಿಮ್ಮ ಹತ್ರನೇ ಬಂದಿದೆ ಸರ್. ಏನ್ ತುಂಬಾ ರೆಸ್ಪೆಕ್ಟ್ ಕೊಡ್ತಿದ್ದಾಳೆ. ಅಪ್ಪ, ಎಣ್ಣೆ ಹೊಡೆದಿದ್ದಕ್ಕೆ ನನ್ಗೆ ಅನ್ನಿಸ್ತಿದ್ಯಾ? ಸಾಕು ಸಾಕು. ತಿನ್ನಿ. ತಿಂತೀನಿ. ಚೆನ್ನಾಗಿ ತಿನ್ನಿ ಸರ್. ಡಬಲ್ ಟೇಸ್ಟ್ ಆಗಿದೆ. ಡಬಲ್ ಸ್ಟ್ರಾಂಗ್ ಹಾಗೆ ಇರುತ್ತೆ. ಏನು ಓವರ್ ಆಕ್ಟಿಂಗ್ ಮಾಡ್ಬೇಡ. ಹಾಕ್ಬೇಕಂತ ತಂದೆ, ಆದ್ರೆ ಹಾಕಿಲ್ಲ. ನಿನಗ್ ತೋರಿಸ್ದೆ ಅಷ್ಟೇ. ತೆಗಿಯಕ್ಕಾಗಿಲ್ವಾ? ಅಯ್ಯೋ ಅಪ್ಪ, ಅಯ್ಯೋ ಸ್ವಲ್ಪ ಹೊತ್ತಲ್ಲಿ ಕುಡ್ದಿದ್ದಲ್ಲ ಹೇಳ್ದೋಯ್ತು ಅಪ್ಪ. 2 ಗಂಟೆವರೆಗೂ ಎಲ್ಲ ಅಲಿತಾ ಇದ್ದೆ. ಅಲೀತಾ ಇದ್ನಾ? ವೆಂಕಿ ಮನೆಗೆ ಹೋಗಿ ಬಂದಿದ್ದು. ಓ, ನಾನು ಹಾಫ್ ಅನ್ ಅವರ್ ಮುಂಚೆನೆ ಮಾತಾಡಿದ್ದೆ. ಅದೇ ವೆಂಕಿನಾ? ಹಾಫ್ ಅನ್ ಅವರ್ ಮುಂಚೆ ಮಾತಾಡಿದ್ದು ವೆಂಕಿ. ನೀನ್ ಯಾವ ವೆಂಕಿನ ಹೇಳ್ತಿದ್ಯಾ? ಈ ಆಫೀಸಲ್ಲಿ ಇರ್ತಾನಲ್ಲ ಏ ವೆಂಕಿ, ಅವನ್ನ. ನಾನ್ ಯಾವ ವೆಂಕಿ ಬಗ್ಗೆ ಹೇಳ್ತಿರೋದು ಗೊತ್ತಾ? ಎಲ್ಲಿ ಹೇಳು ನೋಡೋಣ, ಯಾವ ವೆಂಕಿ ಬಗ್ಗೆ ಹೇಳ್ತಿದ್ದೀನಿ? ಅದು ಕೆ ವೆಂಕಿ ಇದ್ದಾನಲ್ಲ, ಕೆ ನಗರ್ ವೆಂಕಿ. ನಾವಿಬ್ರು ಚಿಕ್ಕ ವಯಸ್ಸಲ್ಲೂ ಒಟ್ಟಿಗೆ ಓದದ್ವಲ್ಲ. ಅವ್ನು ಇವಾಗ ತಾನೇ US ಇಂದ ಬಂದಿದ್ದಾನೆ. ಪಾರ್ಟಿ ಅಂತ ಹೇಳ್ದ, ಸರಿ ಅಂತ ಹೋದೆ. ಆಮೇಲೆ ಹೋದ್ಮೇಲೆ ನಾನ್ ನೋಡಕ್ಕೆ ಏನ್ ದಡ್ಡಿ ತರ ಇದ್ದೀನಾ? ನಾನ್ ಕಾಲ್ ಮಾಡಿದ್ರೆ ಕಟ್ ಮಾಡ್ತೀಯಾ? ಫೋನ್ ಕಟ್ ಮಾಡುದ್ ಯಾವಾಗ? ಫೋನ್ ಎಲ್ಲಿ? ಇಲ್ಲೇ ಇದೆಯಲ್ಲ, ತಗೋ ಚಾರ್ಜ್ ಹಾಕ್ ಹೋಗು. ನಿನ್ ಫೋನ್ ಎಲ್ಲಿ? ನನ್ ಫೋನ್ ಏನು? ನನ್ ಫೋನು ನಿನ್ ಫೋನು ಅಂತ ಬೇರೆ ಬೇರೆ ಮಾತಾಡ್ತಿದ್ಯಾ? ನಾವಿಬ್ರು ಯಾವಾಗ್ಲೂ ಒಂದೇ. ನಿನ್ ಫೋನ್ ಎಲ್ಲಿ? ನನ್ ಫೋನು ಆಫೀಸಲ್ಲಿ ಚಾರ್ಜ್ ಹಾಕಿ ಮತ್ತೆ ನಾಳೆ ತಗೊಂತೀನಿ. ಮೊದಲು ತಿನ್ನು. ಓಕೆ. ಯಾರು ಕಾಲ್ ಮಾಡ್ತಿದ್ಯಾ? ಎಲ್ಲ ತೋರ್ಸು. ಮಾತಾಡು. ಮಾತಾಡು. ವಿಜಯ್ ಹೋದೆ, ಎತ್ ನೋಡಿದ್ರೆ ಕಾಣಿಸ್ತಾನೆ ಇರ್ಲಿಲ್ಲ. ಫೋನ್ ಇಡೆ, ನಾಳೆ ಶಾಪಿಂಗ್ ಹೋಗೋಣ. ಡ್ರಾಮಾ ಮಾಡ್ತಿದ್ಯಾ? ಇಲ್ಲಮ್ಮ, ನಾವ್ ಯಾವಾಗ್ಲೂ ಇದೇ ತರ ಮಿಮಿಕ್ರಿ ಮಾಡಿ ಮಾತಾಡ್ಕೊಂತೀವಿ. ಇವತ್ ರಾತ್ರಿ ನನಗ್ ಮರೆಯಕ್ಕೆ ಆಗಲ್ಲ ಕಣೋ. ಐ ಜಸ್ಟ್ ಎಂಜಾಯ್ಡ್ ಅ ಲಾಟ್. ಏನದು? ಕಟ್ ಮಾಡು. ಯಾರು ನೀನು? ನೀನ್ ಯಾರೇ? ನಾನ್ ಜನಿ, ಜೈನ ವೈಫ್. ನಾನ್ ವರ್ಷ. ಜನಿ What the hell do you think of yourself, you? ಯಾರು ಹೇಳ್ತಿದ್ಯಾ? ಹೋಗೆ. ನನ್ನ ಹತ್ರ ಸುಳ್ಳು ಹೇಳ್ದೆ. ಇಲ್ಲ ಜನಿ, You cheated on me. ನನ್ ಮಾತ್ ಕೇಳ್ ಜನಿ. My life is over. ಜನಿ, ನಾನು ಹೋದೆ ಜನಿ, ಆದ್ರೆ ಏನು ಮಾಡಿಲ್ಲ ಜನಿ. ಪ್ಲೀಸ್ ಜನಿ, ನನ್ನ ನಂಬು ಜನಿ. How could you do ಜನಿ this ಜನಿ to ಪ್ಲೀಸ್ me? ಜನಿ. ಜನಿ 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 ಬೇಡ ಜನಿ. ಜನಿ ಜನಿ ಪ್ಲೀಸ್ ಜನಿ, ನನ್ನ ನಂಬು ಜನಿ. ಜನಿ ಪ್ಲೀಸ್ ಜನಿ. ಜನಿ ಜನಿ get out. ಜನಿ, ನನ್ನ ಮಾತ್ ಕೇಳ್ ಜನಿ. ಜನಿ 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 ಬಾಗ್ಲು ತೆಗಿ ಜನಿ, ಮಾತಾಡೋಣ. ಜನಿ ಪ್ಲೀಸ್ ಜನಿ, ನನ್ ಮಾತ್ ಕೇಳು ಜನಿ. ಪ್ಲೀಸ್ ಜನಿ, ಬಾಗ್ಲು ತೆಗಿ ಬೇಬಿ. ಪ್ಲೀಸ್ ಬೇಬಿ, ಬಾಗ್ಲು ತೆಗಿ ಬೇಬಿ. ಜನಿ 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 ಸಾರಿ ಮಾ ಜನಿ. ಸಾರಿ ಜನಿ, ಪ್ಲೀಸ್ ಜನಿ. ಪ್ಲೀಸ್ ಜನಿ, ಪ್ಲೀಸ್ ಜನಿ, ನನ್ನ ಮಾತು ಕೇಳಿ ಜನಿ. ಜನಿ ಯಾಕೆ ಪ್ರಿಯಾ ತುಂಬಾ ದಿನದಿಂದ ಕಾಣಿಸ್ತಿಲ್ಲ? ಜಿರಿ ಟಾರ್ಚರ್ ತಡೆಯಕ್ಕಾಗದೆ ಅವನ ಟೀಮಿಂದ ಚೇಂಜ್ ಮಾಡ್ಬಿಟ್ಟಿದೆ. ಅಯ್ಯಯ್ಯೋ. ಆದ್ರೆ ಹಂಗೇನಿಲ್ಲ, ಆಗಿದ್ ಒಳ್ಳೇದೇ ಆಯ್ತು. ಯಾಕೆ? ನೀನ್ ನನ್ನ ಪಕ್ಕದಲ್ಲಿ ಬಂದಲ್ಲ. ನನ್ನ ಫೋನ್ ಕೊಡು. ಕೊಡಲ್ಲ. ಕೊಡು, ಇರಿಟೇಟ್ ಮಾಡ್ಬೇಡ. ಇರಿಟೇಟಾ? ನಾನೇನ್ ಮಾಡ್ದೆ? ನಾನು ಯಾಕೆ ಫೋನ್ ಎತ್ತಿ ಅವಳ ಹತ್ರ ಮಾತಾಡ್ದೆ? ನಾನೇನ್ ಮಾತಾಡ್ದೆ? ಏನ್ ಮಾತಾಡ್ದ? ಹಂಗೆ ನನ್ನ ಲೈಫು ಅದು ಇದು ಅನ್ಕೊಂಡು
ನಿನ್ನಿಂದ ನಾನು ಕುತ್ತಿಗೆ ಹಿಡಿದು ಈಚೆ ತಳ್ಳಿದ್ದು ಗೊತ್ತಾ? ನಾನೇನು ಮಾತೇ ಏಯ್ ಆಡ್ಲಿಲ್ವೋ? ಇರಿಟೇಟ್ ಮಾಡ್ಬೇಡ, ಫೋನ್ ಕೊಡು. ಸಾರಿ. ಡಾರ್ಲಿಂಗ್ ಜೆನಿ ಬಂದ್ಲು ಕಣ. ಆ ದೆವ್ವ ಯಾಕೋ ಇಲ್ಲಿ ಬರುತ್ತೆ. ಬಂದಿಲ್ಲ, ನಿಂತಿದ್ದಾಳೆ. ಜನಿ, ಏನ್ ಆಫೀಸ್ ಒಳಗೆ ಬಂದಿದ್ಯಾ? ಬಾ ಈಚೆ ಹೋಗಿ ಮಾತಾಡೋಣ. ಏಯ್ ಎಲ್ಲ ಇದಾರೆ ಜನಿ, ಯಾರಾದ್ರೂ ನೋಡಿದ್ರೆ ತಪ್ಪು ತಿಳ್ಕೊಂತಾರೆ. ಆಫೀಸಲ್ಲಿ ಜಗಳ ಆಡೋದೆಲ್ಲ ಬೇಡ ಜನಿ, ಪ್ಲೀಸ್ ಹೊರಗಡೆ ಹೋಗಿ ಮಾತಾಡೋಣ ಪ್ಲೀಸ್. ಬಾಬಾ ಅವಳು ರೆಸ್ಯೂಮ್ ಹಾಕಿದ್ದಾಳೆ, ಸೆಲೆಕ್ಟ್ ಆಗಿದ್ದಾಳೆ. ಸರ್ಪ್ರೈಸ್ ಆಗಿರ್ಲಿ ಹೇಳ್ಬೇಡ ಅಂತ ಹೇಳಿದ್ಲು. ಹಂಗಂದ್ಮೇಲೆ ನಮ್ಮ ಆಫೀಸಿಗೆ ಬರ್ದೆ ಪಕ್ಕದ ಆಫೀಸ್ಗೆ ಹೋಗ್ತಾಳ. ಅದಕ್ಕೇನು ಒಲಿಂಪಿಕ್ಸ್ ಅಲ್ಲಿ ಓಡ್ ಬಂದಿರೋ ತರ ಮಕ ಎಲ್ಲ ಬೆಳ್ಕೊಂಡಿದೆ. ನನಗೇನು ಟೆನ್ಷನ್ ಕೊಡ್ತೀರಾ? ಸಾಕು, ಮುಚ್ಕೊಂಡು ಕೆಲಸ ನೋಡ್ಕೋ. ಓಕೆ, ಹೇಳಲೇ ಇಲ್ಲ ನನ್ನ ಹತ್ರ ಇಲ್ಲೇ ಬಂದು ಜಾಯ್ನ್ ಆಗ್ತೀಯ ಅಂತ. ಹಾಯ್ ಬೇಬಿ, ಏನ್ ನನ್ನ ಆಫೀಸ್ಗೆ ಬರ್ತಿದ್ಯಾ ಅಂತ ಫಸ್ಟೇ ಹೇಳ್ಬಾರ್ದಾ? ಯಾಕೆ ನಿನ್ ರೊಮ್ಯಾನ್ಸ್ ನಡುವಲ್ಲಿ ಬಂದೆ ಅಂತ ಬೇಜಾರಾಗ್ತಿದ್ಯಾ? ಏ ಛೀ, ನೀನ್ ಬಂದಿದ್ನ ದೊಡ್ಡದಾಗಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ ಅಂತ ಕೇಳ್ದೆ. ನೋಡ್ದೆ ಆಫೀಸಲ್ಲಿ ನಿನ್ ಸೆಲೆಬ್ರೇಷನ್. ಅವಳನ್ನ ನೋಡಿದ್ರೆ ಹಾಯಾಗಿರ್ತೀಯ, ನನ್ನ ನೋಡಿದ್ರೆ ದೆವ್ವ ತರ ಇದೀನಾ? ಏ ಛೀ, ನಾನ್ ಫೋನ್ ಇಸ್ಕೊಳ್ಬೇಕು ಅಂತ ಇದ್ದೆ. ಆಮೇಲೆ ನಿನ್ನ ಹತ್ರ ಹೆಂಗೆಂಗೋ ಮಾತಾಡಿದ್ಲಲ್ಲ, ಅದಕ್ಕೆ ಅವಳನ್ನ ಸರಿಯಾಗಿ ಬೈದಾಕ್ಬಿಟ್ಟೆ. ಬೈದ್ಬೇಟ? ಹಾ, ನಾಟಕ ಆಡ್ಬೇಡ. ನಾನ್ ಯಾಕೆ ನಾಟಕ? ಮೊದ್ಲು ಇಲ್ಲಿಂದ ಹೋಗು. ಸರಿ, ಒಂದ್ ಕಿಸ್ ಮಾಡ್ಬಿಟ್ಟು ಹೋಗ್ಲಾ? ನೀನ್ ತಿನ್ನಲ್ವಾ? ಇಲ್ಲ, ಯಾಕೆ? ಹಸ್ವಾಗಿಲ್ಲ, ಅದಕ್ಕೆ ತಿಂದಿಲ್ಲ. ಏನ್ ಮಾಡ್ತಿದ್ಯಾ? ತಿನ್ನು. ನನಗ್ ಬೇಡ. ಸುಮ್ನೆ ತಿನ್ನೋ. ತಿನ್ನೋ. ಸರಿ ಸರಿ ಕೊಡು, ತಿಂತೀನಿ. ತಗೊಳ್ಳೋ, ನೀರ್ ಕುಡಿ. ಕುಡಿಯೋ. ಏಯ್, ನೀನ್ ನೀರ್ ಕುಡಿದ್ರೆ ಅವನಿಗೆ ಬಿಕ್ಲಿಕ್ಕೆ ನಿಲ್ತಿದೆ. ವಾಟ್ ಅ ಮಿರಾಕಲ್ ಮೆಡಿಕಲ್ ಅಲ್ವಾ? ಆ ಸರಿ. ಏಯ್, ನಿನಗ್ ಊಟ ಎಲ್ಲ ತಿನ್ನಕ್ ಅವಳು ಯಾಕೆ ಕೊಡ್ತಿದ್ದಾಳೆ? ಇರೋ, ಇಲ್ಲೊಂದು ದೊಡ್ಡ ಕಿರಿಕ್ ಆಗ್ತಿದೆ, ಆಮೇಲೆ ಫೋನ್ ಮಾಡ್ತೀನಿ. ಏನಮ್ಮ? ನಿನಗ್ ಊಟ ತಿನ್ನಕ್ಕೆ ಅವಳು ಯಾಕೆ ಕೊಡ್ತಿದ್ದಾಳೆ? ಅದನ್ನ ನೀನು ಅವಳನ್ನೇ ಕೇಳ್ಬೇಕು. ಸರಿ, ಅವಳು ಕೊಟ್ಲ ಅಂದ್ರೆ ನೀನ್ ಯಾಕೆ ತಿಂದೆ? ನನ್ಗೆ ಹಸು ಆಗ್ತಿತ್ತೆ, ನೀನ್ ಊಟನೇ ಕೊಟ್ಟಿಲ್ವಲ್ಲ. ಸರಿ, ನಿನ್ ಬಿಕ್ಲಿಗೆ ಅವಳು ಯಾಕೆ ನೀರ್ ಕುಡಿದ್ಲು? ಅದನ್ನು ಅವಳ ಹತ್ರನೇ ಕೇಳ್ಬೇಕು. ಓಕೆ, ಅವಳು ನೀರ್ ಕುಡಿದಿದ್ದಕ್ಕೆ ನೀನ್ ಯಾಕೆ ಬಿಕ್ಲಾಡ್ದೆ? ನೀನ್ ಸರಿಯಾಗಿ ಉತ್ತರ ಹೇಳು. ಈ ತರ ಕಷ್ಟದ ಪ್ರಶ್ನೆ ಕೇಳಿದ್ರೆ ಹೇಗೆ ಉತ್ತರ ಹೇಳಿ? ಹೇಳು. ನೀರ್ ಕುಡ್ಬಿಟ್ಟು ಬರ್ತೀನಿ. ನನ್ನ ನೋಡಿದ್ರೆ ತಮಾಷೆ ಆಗ್ತಿದ್ಯಾ? ಅದನ್ನ ಹೇಗ್ ಚಿನ್ನ ನನ್ನ ಬಾಯಲ್ಲಿ ನಾನೇ ಹೇಳಿ, ನಾನು ಬರ್ತೀನಿ. ಹೋಗು. ಹೌದು, ಜೈ ಎಲ್ಲಿ? ಅವನಿಗೆ ಫೀವರ್ ಅಂತ ಮೇಲ್ ಮಲ್ಕೊಂಡಿದ್ದಾನೆ. ಸರಿ, ವರ್ಷ ಎಲ್ಲಿ? ಅವಳು ಹಾಸ್ಪಿಟಲ್ಗೆ ಹೋಗ್ತೀನಿ ಅಂತ ಹೇಳ್ತಿದ್ಲು. ಜೈಗೆ ಫೀವರು, ಆದ್ರೆ ವರ್ಷ ಹಾಸ್ಪಿಟಲ್ಗೆ ಹೋಗಿದ್ದಾಳೆ. ವಾಟ್ ಎ ಫನಿ ವರ್ಲ್ಡ್. ಏನ್ ಸರ್, ಲವ್ ಫೇಲಿಯರಾ? ಸನ್ಸೆಟ್ ಅಲ್ಲಿ ಡ್ರಿಂಕ್ ಮಾಡ್ತಾ ಇದ್ದೀರಾ? ಸುಮ್ನೆ ಇರಲೇ. ಐವ್ ಸೀನ್ ಎವ್ರಿಥಿಂಗ್. ನಿಮಗ್ ಫೀವರ್, ಅವಳು ಹಾಸ್ಪಿಟಲ್ ಅಲ್ಲಿದ್ದಾಳೆ. ಅವಳು ಹಾಸ್ಪಿಟಲ್ ಅಲ್ಲಿದ್ದಾಗ ನೀವ್ ಡ್ರಿಂಕ್ ಮಾಡ್ತಾ ಇದ್ದೀರಾ. ಏನದು, ಪ್ರೀತಿ ಪ್ರೇಮ ಕತೆನಾ? ಯಾಕೆ ಏನೇನೋ ಮಾತಾಡ್ತಿದ್ಯಾ? ಅವ್ರ ಅಮ್ಮಂಗ್ ಹುಷಾರಿಲ್ಲ ಅಂತ ಅವಳು ಹಾಸ್ಪಿಟಲ್ಗೆ ಹೋದ್ಲು. ನಿಮಗ್ ಹೇಗೆ ಗೊತ್ತು? ನೀವಿಬ್ರು ಶೇರ್ ಮಾಡ್ತಾ ಇದ್ದೀರಾ? ಅವಳೇ ಆಫೀಸಲ್ಲಿ ಹೇಳಿದ್ದು. ಅವಳ ಬಗ್ಗೆ ಕೇಳಕ್ಕೆ ಆಫೀಸ್ಗೆ ಹೋಗ್ತೀರಾ? ಅಪ್ಪ, ನಿನ್ನಿಂದ ಮಾತ್ರ ಈ ತರ ಎಲ್ಲ ಕನೆಕ್ಟ್ ಮಾಡಕ್ಕಾಗೋದು. ಕನೆಕ್ಷನ್ ಇದ್ದಿದ್ದಕ್ಕೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ಹೋಗೆ ಸುಮ್ನೆ. ತುಂಬಾ ಓವರ್ ಆಯ್ತು, ನನಗೂ ಕೋಪ ಬರುತ್ತಷ್ಟೇ. ಬಂದ್ರೆ ನಡ್ಕೊಂಡು ಹೋಗ್ಬಿಡ್ತೀನಿ. ಬಿಯರ್ ವೇಸ್ಟ್ ಮಾಡಿಸ್ದಾ ಇರೋ, ನಿನ್ ಬಿಯರ್ ಕುಡಿತೀನಿ. ಏಯ್, ಯಾಕೋ ಇಲ್ಲಿ ಕೂತಿದ್ಯಾ? ಇನ್ ಮುಂದೆ ಇದೆ ನನ್ನ ಕ್ಯಾಬಿನ್, ನಿನ್ ಜಾಗಕ್ಕೆ ಹೋಗು. ಯಾಕೆ? ಏನೆಲ್ಲ ನಿನ್ನ ಹತ್ರ ಹೇಳಕ್ಕಾಗುತ್ತಾ? ನನ್ ಪಕ್ಕದಲ್ಲಿ ಕೂತ್ಕೊಳ್ಳಕ್ ನಿಂಗೆ ಇಷ್ಟ ಇಲ್ವಾ? ಹಾಗೆಲ್ಲ ಏನಿಲ್ಲ. ಸರಿ, ಬಾ ಹೋಗೋಣ. ಏಯ್, ಏನ್ ಮಾಡ್ತಿದ್ಯಾ? ಹಾಗಾದ್ರೆ ಹೇಳು. ಹೇಳು. ಏನ್ ಮಾಡ್ತಿದ್ಯಾ? ಹೇಳು. ಹೇಳು. ಯಾಕೆ ಅಂತ ಹೇಳು.
ಹೇ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಕಮ್ ಔಟ್. ಈಗೇನ್ ನಿನ್ ಪ್ರಾಬ್ಲಮ್ಮು? ನಾನ್ ವಿಜಯ್ನ ಲವ್ ಮಾಡ್ತಿದ್ದೀನ ಇಲ್ವಾ ಅಂತ ಗೊತ್ತಾಗ್ಬೇಕಲ್ವಾ? ಇದನ್ ನಾನೇ ನಿನ್ನ ಕ್ಲಿಯರ್ ಮಾಡ್ಬೇಕು ಅನ್ಕೊಂಡೆ. ಏನ್ ಕ್ಲಿಯರ್ ಮಾಡ್ಬೇಕಂತ? ಕೈ ಹಿಡ್ಕೋತೀಯ? ಮನೆ ಕರ್ಕೊಂಡೋಗಿ ಬಿಯರ್ ಕುಡಿಸ್ತೀಯ? ಅವ್ನ ಹೆಂಡತಿ ನಾನಾ ಅಥವಾ ನೀನಾ? ಓ, ಅದ್ರಲ್ಲೇ ನಿನಗ್ ಡೌಟಾ? ಹೇ ಸೌ, ಇನ್ನೊಂದ್ಸಲ ಹಂಗ ಹೇಳಿದ್ರೆ ಸಾಯಿಸ್ಬಿಡ್ತೀನಿ. ಓ, ನನ್ ಸಹೋದರಿ ಅನ್ನಕ್ ಬಂದೆ. ಇದೂನು ಚೆನ್ನಾಗೇ ಇದೆ. ಹೇ ಸೌ, ಈ ಮ್ಯಾಟರ್ನ ಸ್ಮೂತ್ ಆಗಿ ಡೀಲ್ ಮಾಡೋಣ ಅನ್ಕೊಂಡೆ. ಆದ್ರೆ ನನ್ ಒಳಗಡೆ ಮಲ್ಗಿರೋ ಮೃಗನ ನೀನ್ ತಟ್ಟೆ ಬಿರ್ಸಿದ್ಯಾ. ಮುಂದಿನ ವರ್ಷ ಈ ದಿನನ ನಿನ್ ಕ್ಯಾಲೆಂಡ್ರಲ್ಲಿ ಬರ್ದಿಟ್ಕೋ. ಈ ವರ್ಷ ಇನ್ನೊಂದ್ ವರ್ಷನ ನೀನ್ ನೋಡ್ತೀಯ. ಕೌಂಟ್ ಡೌನ್ ಸ್ಟಾರ್ಟ್ಸ್. ಬೇಬಿ, ಯಾಕೆ ಆ ಥರ ಮಾಡಿದ್ರಿ? ಆಫೀಸಲ್ಲಿ ನಿಮ್ಮ ಜೊತೆ ಕೆಲಸ ಮಾಡೋ ಹುಡುಗಿಗೆ ಎಲ್ಲರ ಮುಂದೆ ಹೊಡಿತೀರಾ? ಎಲ್ಲರೂ ನಿಮ್ನ ತಪ್ಪು ತಿಳ್ಕೊಳ್ಳಲ್ವಾ? ತಪ್ಪಾಗಿ ಅರ್ಥ ಮಾಡ್ಕೋತಾ ಇದ್ದಾರೆ ಅಂತ ಫೀಲ್ ಮಾಡ್ತಿದ್ದೆ, ಅವಳಿಗೆ ಹೊಡೆದೆ ಅಂತ ಫೀಲ್ ಮಾಡ್ತಿದ್ಯಾ? ಅಯ್ಯೋ, ಯಾಕೆ ತಪ್ಪಾಗಿ ಎಲ್ಲ ಕನೆಕ್ಟ್ ಮಾಡ್ತೀಯಾ? ಸರಿ, ನಾನು ಅಷ್ಟು ವರ್ತ ಅಲ್ಲ ಕಣೆ. ನಿನ್ ವರ್ತಿ ಏನಂತ ನಾನು ಚೆನ್ನಾಗಿ ನೋಡಿದೀನಿ. ಯಾವಾಗ ನೋಡಿದ್ರು ಇದೊಂದೇ ಹೇಳ್ಬಿಡು. ಹೋಗೋ. ನಾನೇನು ಮಾಡಿಲ್ಲ, ನನ್ನ ಮಾತು ಕೇಳು. ನೀನೇನ್ ಮಾಡ್ದೇನೆ ಅವಳು ತೊಡೆ ತಟ್ಟಿ ನನಗ್ ಚಾಲೆಂಜ್ ಮಾಡಿ ಏನೋ ಹೊಸ ವರ್ಷನ್ ತೋರಿಸ್ತಾಳಂತೆ. ಇನ್ನೊಂದು ವರ್ಷನಾ? ಅದಂಗಿರುತ್ತೆ? ಆ ವರ್ಷನ್ ನೋಡಕ್ ಆಸೆನಾ? ಸುಮ್ನೆ ಕೇಳ್ದೆ. ಹೋಗ್ ಬಾಗಿಲು ತೆಗಿ, ಹೋಗು. ನೀನ್ ಹೋಗ್ ನೋಡೋ. ನನಗೂ ನಿನಗೂ ಜಗಳ, ಹೋಗ್ ತೆಗಿ. ಐ ಮೀಟಿಂಗ್ ಫುಡ್, ಯು ಗೋ. ನಾನ್ ತಿಂತೀನಿ, ನೀನ್ ಹೋಗ್ ತೆಗಿ. ತುಂಬಾ ಕಷ್ಟದ ಕೆಲಸ ಇದು. ಹೇ, ಏನಿದು ಇಷ್ಟೊತ್ತಲ್ಲಿ? ವರ್ಷನ್ 2.0. ಓಕೆ, ವಾಟ್ ಆರ್ ಯು ಬ್ಲಾಬರಿಂಗ್? ಐ ಆಮ್ ನಾಟ್ ಬ್ಲಾಬರಿಂಗ್. ಸೊ ನಾನ್ ನಮ್ ಮನೆಗ್ ಬಂದಿದ್ದೀನಿ. ಎಲ್ಲಿ ಹೋಗ್ತಿದ್ಯಾ? ಓ, ಹೇ, just come here. ಇದು ನಿಮ್ ರೂಮಾ? ಇರ್ಲಿ ಬಿಡಿ. ನಾನ್ ಕೇಳ್ತಾನೆ ಇದೀನಿ, ಸ್ವಲ್ಪ ಕೂಡ ಸೆನ್ಸ್ ಇಲ್ವಾ? ವಾಟ್ ಡು ಯು ಥಿಂಕ್? ಇದು ನನ್ ರೂಮಾ. ಥ್ಯಾಂಕ್ ಯು. ಜೈ, ಎಲ್ ಬಾ. ಏನಮ್ಮ? ಅಲ್ಲಿ ನೋಡು. ಇವಳನ್ನ ಯಾಕೆ ಎಲ್ಲಿ ಕರ್ದೆ? ನಾನ್ ಕರ್ದಿದ್ದಾ? ಮಿಡ್ ನೈಟ್ ಅಲ್ಲಿ ಲಗೇಜ್ ತಗೊಂಡ್ ಬಂದಿದ್ದಾಳೆ. ಏನ್ ಕೇಳಿದ್ರೆ ನನ್ ಮನೆ ಅಂತ ಹೇಳ್ತಿದ್ದಾಳೆ. ಅವಳ ಮನೆನಾ? ಜಸ್ಟ್ ಆಸ್ಕ್ ಟು ಗೆಟ್ ಔಟ್ ಆಫ್ ಮೈ ಹೌಸ್. ಏನೇ ಅನ್ಕೊಂಡಿದ್ದೀನಿ ನಿನ್ ಮನ್ಸಲ್ಲಿ? ನೈಟ್ 12 ಗಂಟೆಗೆ ಮನೆಗೆ ಬಂದು ಜಗಳ ಆಡ್ತಿದ್ಯಾ? ಸುಮ್ನೆ ನಿನ್ ಥಿಂಗ್ಸ್ ಎಲ್ಲ ತಗೊಂಡ್ ಹೋಗ್ಬಿಡು. ಹೋಗೆ. ಹೋಗ್ತೀನಿ. ಹೋಗೋದಕ್ಕೂ ಮುಂಚೆ ಆ 4ನೇ ಬಿಯರ್ ಆದ್ಮೇಲೆ ಏನಾಯ್ತು ಅಂತ ಹೇಳಿ. ಏನೇ 4? ಒಂದ್ ನಿಮಿಷ ಇರು. ಜನಿ, ಅವಳು ಸುಮ್ನೆ ತಮಾಷೆಗೆ ಬಂದ್ಲಂತೆ. ಈಗ್ಲೇ ಹೋಗ್ತಾಳಂತೆ. ಬಟ್ ಲೇಟ್ ನೈಟ್ ಅಲ್ಲಿ ಒಂದ್ ಹುಡುಗಿನ ಈಚೆ ಕಳ್ಸಿದ್ರೆ ಚೆನ್ನಾಗಿರುತ್ತಾ? ಓ, ಲೇಟ್ ನೈಟ್ ಅಲ್ಲಿ ಆ ಹುಡುಗಿ ಮನೆಗ್ ಬಂದಿರೋದ್ ನೋಡಿ ಚೆನ್ನಾಗಿರತ್ತಾ? ಎರಡೂ ಚೆನ್ನಾಗಿರಲ್ಲ. ಬಟ್ ಏನ್ ಮಾಡೋದು? ಬೆಳಗ್ಗೆ ಹಾಲ್ ಬರೋದಕ್ಕೆ ಮುಂಚೆ ಕಳಿಸ್ಬಿಡೋಣ. ಹೋಗು. ಜನಿ, ಅಯ್ಯೋ, 4ನೇ ಬಿಯರ್ ಕುಡ್ದಾದ್ಮೇಲೆ ಏನಾಗಿರ್ಬೋದು? ಹೋಗಿ ಕೇಳ್ಕೊಂಬರೋಣ. ಏನಪ್ಪಾ ಒಬ್ನೇ ಕುತ್ಕೊಂಡ್ ಮಾತಾಡ್ತಿದ್ಯಾ? ನಾನ್ ನಿನ್ನ ಕಂಪ್ನಿ ಕೊಡ್ಲಾ? ಬೇಡ, ಕಂಪ್ನಿ ಎಲ್ಲ ಬೇಡ. ಒಂದೇ ಒಂದು ಸಣ್ಣ ಡೌಟ್. ಏನು, ಅವಳ ಜೊತೆ ಕಿಸಿತಾ ಇದ್ಯಾ? ಇಲ್ಲ, ನಾನೇನು ಹೊರಗೆ ಹೋದ್ರೆ ಕಟ್ ಮಾಡ್ಬಿಡ್ತೀನಿ. ಓಕೆ. ಹಾಯ್ ಜನಿ, ಬಿಸಿಯಾಗಿ ಗ್ರೀನ್ ಟೀ ಬೇಕಾ? ಶೋ, ಗೆಟ್ ಔಟ್. ನಾನ್ ಯಾಕೆ ಹೋಗ್ಬೇಕು? ತಗೊಂಡ್ ಆಚೆ ಹೋಗು. ಲಿಸಹೋ, ಇನ್ನೊಂದ್ಸಲ ಹಂಗ ಹೇಳಿದ್ರೆ ಐ ವಿಲ್ ಕಿಲ್ ಯು. ನಿನ್ ಹತ್ರ ಏನ್ ಮಾತು? ವಿಜಯ್ನ ಕರಿ, ಅವನ್ ಹತ್ರ ಮಾತಾಡ್ಕೋತೀನಿ. ಹಾಯ್ ವರ್ಷು, ಗುಡ್ ಮಾರ್ನಿಂಗ್. ಹಾಯ್. ಏನು ನೀವಿಬ್ರು ಡ್ರಾಮಾ ಮಾಡ್ತಾ ಇದ್ದೀರಾ?
ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಬೆಳಿಗ್ಗೆ ಎದ್ದು ಹೋಗ್ತೀನಿ ಅಂದೆ ತಾನೆ? ಏನೇ ಮಾಡ್ತಿದ್ಯಾ ಇಲ್ಲಿ? ಹೋಗ್ಯಾ ನಿನ್ ಮನೆಗೆ ಹೋಗೆ. ಕೂಲ್ 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 ಹೋಗ್ತೀನಿ. ಹೋಗೋದಕ್ಕೂ ಮುಂಚೆ ನಡೆದಿರೋ ಕತೆನ ಹೇಳಿ ಹೋಗ್ತೀನಿ. ಸಾಕು, ನಡ್ದಿದ್ ಹೇಳ್ತೀನಿ, ನೀನೇ ನ್ಯಾಯ ಹೇಳು. ಅವತ್ ಗಾಡಿ ಪಂಚರ್ ಆಯ್ತು, ಆಫೀಸಿಂದ ಮನೆಗೆ ಹೋಗಕ್ ವೇಟ್ ಮಾಡ್ತಿದ್ದೆ, ಬಂದ್ ಡ್ರಾಪ್ ಮಾಡ್ಲಾ ಅಂತ ಕೇಳ್ದ. ಹೌದು. ಸರಿ ಫ್ರೆಂಡ್ ಅಲ್ವಾ ಡ್ರಾಪ್ ಮಾಡು ಅಂತ ಹೇಳ್ದೆ. ಅಲ್ಲಿ ಬಂದು ಸರಿ ಇಲ್ಲಿ ತನಕ ಬಂದಲ್ಲ, ಮನೆಗ್ ಬಾ ಅಂತ ಹೇಳ್ದೆ. ಹೌದು. ಕಾಫಿನ ಟೀನಾ ಅಂದ್ರೆ ಬಿಯರ್ ಕೇಳ್ತಿದ್ದಾನೆ. ಹೌದು. ಸರಿ ಅಂತ ಅಪ್ಪ ಇಟ್ಟಿರೋ ಬಿಯರ್ನ ಕೊಟ್ಟೆ. 2-3 ಆದ್ಮೇಲೆ ಸೈಡ್ ಡಿಶ್ಗೆ ಕಿಸ್ ಕೇಳ್ತಿದ್ದಾನೆ. ಹೌದು. ಕಿಸ್ ಕೇಳಿದ್ನ? ನಾನ್ ಕೇಳಿಲ್ಲ, ಅವಳೇ ಕೇಳಿದ್ದು. ಇಲ್ಲ ಯಾರು ಕೇಳಿದ್ದು? ಆಗ್ಲೇ ಗೊತ್ತಾಯ್ತು 2-3 ಬಿಯರ್ ಹೊಡೆದ್ರೆ ಏನೇನ್ ಕೇಳ್ತಾನೆ, ಏನೇನ್ ಮಾಡ್ತಾನೆ ಅಂತ. ರೆಸ್ಟ್ ರೂಮ್ಗೆ ಹೋಗಿ ಬರ್ತೀನಿ. ನೀನ್ ಹೇಳು. ಮನೆಗ್ ಹೋಗೋ ಪಾಪ ಜನಿ ವೇಟ್ ಮಾಡ್ತಿರ್ತಾಳೆ ಅಂದೆ. ಅವಳು ಜನಿ ಅಲ್ಲ, ನನಗ್ ಹಿಡ್ದಿರೋ ಶನಿ ಅಂತಿದ್ದಾನೆ. ಹಾಗೆಲ್ಲ ಹೇಳ್ತೀಯ? ಸುಳ್ಳು ಹೇಳ್ತಿದ್ದಾಳೆ. ನಾನು ಆತರ ಹೇಳಲೇ ಇಲ್ಲ. ನಾನ್ ಯಾವಾಗ್ಲೇ ಹಂಗಂದೆ? ನನಗ್ ತುಂಬಾ ಕೋಪ ಬಂತು. ದರ ಅಂತ ಹೇಳ್ಕೊಂಡು ಹೋಗಿ ಹೊರಗಡೆ ಬಿಟ್ರೆ 4ನೇ ಬಿಯರ್ ಕೊಟ್ರೇನೆ ಹೋಗೋದು ಅಂತಿದ್ದಾನೆ. 4ನೇ ಬಿಯರ್ ಕುಡ್ದು ಏನ್ ಮಾಡ್ದ ಗೊತ್ತಾ? ಇಲ್ಲ, ಕೆಳಗ್ ಬಿದ್ರೆ ನೆಲ ಗಲೀಜಾಗುತ್ತಲ್ಲ, ಅದಕ್ಕೆ. You've broken my trust, Jay. ಇಲ್ಲ, ಅವಳು ಅದು ವಾಂತಿಲ್ಲ. ಮನೇಲಿ ಏನೋ ತಿನ್ಬಿಟ್ಟು ವಾಂತಿ ಎತ್ತಿದ್ದಾಳೆ. ಸುಳ್ಳು ಹೇಳ್ಬೇಡ. ಇಲ್ಲ, ನೈಟ್ ನನ್ಗೆ ವಾಂತಿ ಬರೋ ತರನೇ ಇತ್ತು. ನನ್ನ ನಂಬು ಜೆನಿ. ನಾನು ನೋಡು ಜನಿ, ವಾಂತಿ ಆಗೋಂಗ್ ಮಾಡ್ದ. ಸುಳ್ಳು. ನಾನು ಅಷ್ಟು ವರ್ತಲ್ಲ ಜೆನಿ. ನೀನ್ ಬರ್ತೀಯನಂತ ಚೆನ್ನಾಗಿ ನೋಡ್ದೆ. ಸರಿಯಾಗಿ ಕೇಳು ಜನಿ, ಒಬ್ಳು ಪಾಪದ ಹುಡುಗಿನ ಓವರ್ ನೈಟ್ ಅಲ್ಲಿ ಅದೇ ಜಗತ್ತೇ ತೋರಿಸ್ಬಿಟ್ಟ. ಸಕ್ಕತ್ತಾಗಿತ್ತು. ಆಕ್ಟ್ ಮಾಡ್ತಿದ್ದಾಳೆ. ನೀನ್ ಆಕ್ಟ್ ಮಾಡ್ತಿದ್ಯಾ? ಮಾಡ್ತಿರೋದು ಅವನೇ ನಾಟಕ ಮಾಡ್ತಿರೋದು. ನೋಡು, ಸುಳ್ಳು ಹೇಳ್ತಿದ್ದಾನೆ. ಅವಳೇ ಸುಳ್ಳು ಹೇಳ್ತಿರೋದು. ಕಣ್ಣು ಇಲ್ಲ ನೋಡು. ಜನಿ, ಸುಳ್ಳು ಇಲ್ಲ, ಹೇಳ್ತಿದ್ದಾನೆ. ನೀನೇ ನೋಡು, ಕಣ್ಣು ನೋಡು. ನೀನೇ ನೋಡು. ಸ್ಟಾಪ್. ನೀವಿಬ್ರು ಇಲ್ಲಿಂದ ಹೊರಟ್ಬಿಡಿ. ಯಾಕ್ ಜನಿ ಹಾಸ್ಪಿಟ್ಲ್ ಕರ್ಕೊಂಡ್ ಬಂದಿದ್ಯಾ? ನೀನ್ ಫ್ರಾಡಾ ಅವ್ನ್ ಫ್ರಾಡಾ ಅಂತ ಇವಾಗ್ಲೇ ಗೊತ್ತಾಗ್ಬೇಕು. ಬಾ. ನಿಮ್ಗೆ ಇವ್ರು ಕನ್ಸೀವ್ ಆಗಿದಾರ ಇಲ್ವಾ ಅಂತ ಗೊತ್ತಾಗ್ಬೇಕು ಅಷ್ಟೇ. ಹೌದು ಡಾಕ್ಟರ್. ಯೂರಿನ್ ಸ್ಯಾಂಪಲ್ ಕೊಟ್ಬಿಟ್ಟು ಹೋಗಿ. 1/2 hour ಅಲ್ಲಿ ಗೊತ್ತಾಗ್ಬಿಡುತ್ತೆ. ಸರಿ, ಬಾ. 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 ಡಾಕ್ಟರ್, ರಿಸಲ್ಟ್ ಏನಂತ ಬರುತ್ತೆ? ಯಾಕೆ ನಿಮಗ್ ಗೊತ್ತಿಲ್ವಾ? ಗೊತ್ತಿಲ್ಲದಿದ್ದಕ್ಕೆ ಇಷ್ಟೆಲ್ಲ ಸಮಸ್ಯೆ. ನೇರವಾಗಿ ನೋಡೋದಕ್ಕೆ ಹೆಂಗ ಅನಿಸ್ತಿದೆ? ರಿಸೆಪ್ಷನ್ಗೆ ಹೋಗಿ ವೆಯ್ಟ್ ಮಾಡಿ, ಹೇಳ್ತೀನಿ. ಹಲೋ. ಹಾಯ್. ಏಯ್, ಎದ್ದೋಳು. ಎದ್ದೋಳು ಲೇ. ಜಸ್ಟ್ ಹಾಫ್ ಅನ್ ಅವರ್. ರಿಸಲ್ಟ್ ನೆಗೆಟಿವ್ ಬಂದ್ರೆ ನೀನ್ ಎಲ್ಲಾ ಲಗೇಜ್ನ ಪ್ಯಾಕ್ ಮಾಡ್ಬಿಟ್ಟು ಮನೆಯಿಂದ ಹೊಟ್ಬಿಡು. ಜೆನಿ, ಪಾಸಿಟಿವ್ ಅಂತ ಬಂದ್ರೆ ಮದ್ವೆ ಮಾಡಿಸ್ತಾಳೆ. ಹಾಗಾದ್ರೆ ಓಕೆ. ಪಾಸಿಟಿವ್ ಅಂತ ಬಂದ್ರೆ ತಾನೆ. ನೀನ್ ಯಾಕಮ್ಮ ಟೆನ್ಷನ್ ಆಗ್ತಿದ್ಯಾ? ಯಾರಿಗ್ ಮಾಡಿದೀನಿ ಅಂತ ನನಗೆ ಗೊತ್ತಿಲ್ವಾ? ಯಾರಿಗಾದ್ರೂ ಮಾಡಿದ್ರೆ ನಮಗ್ ಗೊತ್ತಾಗಲ್ವಾ ಅಂತ ಹೇಳಕ್ ಬಂದೆ. ಟಂಗ್ ಸ್ಲಿಪ್ ಆಗೋಯ್ತಮ್ಮ. ಜೆನಿ, ಡಾಕ್ಟರ್ ಬಂದ್ರು. ಮಿಸಸ್ ಜೈ. ಎಸ್. ಜೆನಿ, ಅವ್ರು ನನ್ನ ಕರ್ತಿದ್ದು. ಕಂಗ್ರಾಟ್ಸ್. ಯಾವ್ದಕ್ಕೂ ಇನ್ನೊಂದ್ಸತಿ ಹೋಗಿ ಚೆಕ್ ಮಾಡ್ಬಿಟ್ಟು ಬನ್ನಿ ಪ್ಲೀಸ್. ಎಷ್ಟು ಸಲ ಚೆಕ್ ಮಾಡಿದ್ರು ಅದು ಒಂದೇ ರಿಸಲ್ಟೇ ಬರೋದು. ಗುಡ್ ಜಾಬ್. ಥ್ಯಾಂಕ್ಸ್ ಡಾಕ್ಟರ್. ನನಗೆ ಗೊತ್ತಿಲ್ಲ. ಇಲ್ಲ ಡಾಕ್ಟರ್ ಸುಳ್ಳು ಹೇಳಿದ್ರು ಅನ್ಸುತ್ತೆ. ಪ್ಲೀಸ್ ಸ್ವಲ್ಪ ಸುಮ್ಮನೆ ಇರು. ಜೆನಿ ಅಲ್ಲಿಗೆ ಬಂದ್ಲಾ? ಹಲೋ. ಏನು?
ಹಲೋ, ನಾನು ಅಡ್ವೊಕೇಟ್ ಪವರ್ ಮಾತಾಡ್ತಿದ್ದೀನಿ. ರಫೀಕ್ ಊರಲ್ಲಿಲ್ಲ, ಅದೆಲ್ಲ ಮ್ಯಾಟ್ರ್ ಇಲ್ಲ. ಹಾ ಹಾ, ನಾನು ನೆನ್ನೆ ರಾಮನಾಥ್ ಮನಲ್ ಹತ್ರ ಮಾತಾಡ್ದೆ. ಹೌದು, ನಾನು ಬೆಳಗ್ಗೆನೆ ಮಾತಾಡಿದೀನಿ. ಆ ರಫೀಕ್ನ ಇಲ್ಲಿ ಬರಕ್ ಹೇಳಿ ಅವ್ನ್ ಕೇಸ್ ಮುಗಿಸ್ಬಿಡ್ತೀನಿ. ಸುಮ್ನೆ ನುಸು ಅಂತ ಫೋನ್ ಮಾಡ್ಕೊಂಡು ಇಡೋ ಫೋನು. ಸರಿಪಾ, ಇವಾಗ ನಾನು ನಿಮ್ ಕೇಸಿಗೆ ಬರ್ತೀನಿ. ನಿಮ್ಮಿಬ್ಬರನ್ನ ದೂರ ಮಾಡ್ಬೇಕು ಅಂದ್ರೆ ಪಾಯಿಂಟ್ ಸ್ಟ್ರಾಂಗ್ ಆಗಿರ್ಬೇಕು. ಫಿಲ್ಟರ್ ಕಾಫಿ ತರ ಪಾಯಿಂಟ್ಸ್. ಇಬ್ರು ಹೇಳ್ತೀರಾ? ಹೇಳಿ 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 ಹೇಳಿ. ನೀನ್ ಹೇಳು. ನೀನೇ ತಾನೇ ಡಿವೋರ್ಸ್ ಬೇಕು ಅಂತ ಇಲ್ಲಿ ಬಂದಿದ್ಯಾ? ನೀನೇ ಹೇಳು. ಅವ್ನ್ಗೆ ಮದುವೆಗಿಂತ ಮುಂಚೆ ಒಂದು ಅಫೇರ್ ಇತ್ತು ಸರ್. ಸರ್, ಅವಳಿಗೂ ಅಫೇರ್ ಇತ್ತು ಸರ್. ಸೂಪರ್ ಪಾಯಿಂಟ್. ಸರಿ, ಯಾರ ಜೊತೆ? ಇವನ್ ಜೊತೆನೆ ಸರ್. ನೀವು ಜೊತೆನೆ ಸರ್. ನನ್ನ ದೊಡ್ಡ ಮುಟ್ಟಾಳ ಅನ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಇವರು. ಸರಿ, ಆಮೇಲೆ ಸರ್ ಆಫೀಸ್ಗೆ ಹೋದಾಗ ಕೆಲಸ ಮಾಡಕ್ ಬಿಡ್ತಿರ್ಲಿಲ್ಲ. 100 ಸಲ ಕಾಲ್ ಮಾಡಿ ಐ ಲವ್ ಯು ಅಂತ ಹೇಳ್ತಾ ಇದ್ದ. ಸರ್, ಒಂದ್ ದಿನಕ್ಕೆ 1 ಅವರ್ ಅಷ್ಟೇ ಸರ್ ಕಾಲ್ ಮಾಡಿಲ್ಲ. ಅದಕ್ಕೆ ನೀನ್ ಲವ್ ಮಾಡ್ತಿಲ್ವಾ ಅಂತ ಹೇಳಿ 1 ವಾರ ಜಗಳ ಆಡಿದ್ಲು ಸರ್. ಅದಕ್ಕೆ ನೀವಿಬ್ರು ಸೇರ್ಕೊಂಡು ನನ್ನ ಇಟ್ಕೊಂಡು ಆಟ ಆಡ್ಬೇಕು ಅಂತ ಬಂದಿದ್ದೀರಾ? ಮತ್ತೆ ಟಿಫಿನ್ ತೆಗೆದು ಟೇಬಲ್ ಮೇಲೆ ಇಟ್ರೆ ತಿನ್ನೋದೇ ಇಲ್ಲ. ಅವ್ನ್ಗೆ ತಿನ್ಸ್ಬೇಕಂತೆ. ಅಯ್ಯೋ ಪಾಪಿ, ತಿನ್ನಿಸುವಾಗ ಬೆರಳು ಕಚ್ಚಿದ್ರೆ ಚೆನ್ನಾಗಿರುತ್ತೆ ಅಂತ ನೀನೇ ತಾನೇ ಹೇಳ್ದೆ. ಸಮಟೈಮ್ಸ್ ಟಿಫಿನ್ ಇಲ್ಲ ಅಂದ್ರೆ ನನ್ ಬೆರಳಾಗಿ ಹೇಳ್ತಾನೆ. ನಾನು ಆಸೆಯಿಂದ ತಂದ ಡೈನಿಂಗ್ ಟೇಬಲ್ ನ ಹೊಡೆದಾಕ್ಬಿಟ್ನಾ? ಡೈನಿಂಗ್ ಟೇಬಲ್ ರೊಮ್ಯಾನ್ಸ್ ಸರ್. ಡೈನಿಂಗ್ ಟೇಬಲ್ ರೊಮ್ಯಾನ್ಸ್ ಮಾಡಿದ್ರೆ ಡಿಫ್ರೆಂಟ್ ಆಗಿರುತ್ತೆ ಅಂತ ಇವಳೇ ರೂಮಿಂದ ಕರ್ಕೊಂಡು ಹೋಗಿದ್ದು. ನೈಟ್ ಬಾಕ್ಸರ್ ಹಾಕಿ ಮಲ್ಕೋ ಅಂದ್ರೆ ಸುಮ್ನೆ ಮಲ್ಕೋತಾನೆ. ಯಾಕಪ್ಪ? ಸರ್, ಅದು ನನ್ನ ಚಿಕ್ಕ ವಯಸ್ಸು ಅಭ್ಯಾಸ ಸರ್. ನಾನೇನ್ ಸರ್ ಮಾಡಕ್ಕಾಗುತ್ತೆ? ಏನಪ್ಪ ನೀನ್ ಹೇಳ್ತಿರೋ ಕಾರಣ? ಓವರ್ ಸ್ಟ್ರಾಂಗ್ ಆಗಿಲ್ವಾ ಇದು? ಲೈಟ್ ಆಗಿ ಹೇಳಿದ್ರೆ ನಾನು ಪ್ರಯತ್ನ ಪಡ್ತೀನಿ. ಸರ್, ಇವಳು ಆಗಾಗ ತಲೆ ಮೇಲೆ ಹೊಡಿತಾಳೆ ಸರ್. ನೀನ್ ಕೊಟ್ಟಾಗ ನಾನ್ ಸುಮ್ನೆ ಇರ್ಬೇಕಾ? ಏಯ್, ನೀನ್ ನನ್ ಕಿವಿ ಕಚ್ಚಿಲ್ವಾ? ನೀನ್ ನನ್ ಲಿಪ್ನ ಕಚ್ಚಲ್ವಾ? ನೀನ್ ಕೆನ್ನೆ ಗಿಂಡ್ದೆ? ನೀನ್ ಇಲ್ ಗಿಳ್ದೆ? ಅವತ್ ಇಲ್ಲಿ ಕಚ್ದೆ? ನೀನ್ ಹಿಂದೆಯಿಂದ ಕಚ್ದೆ ತಾನೆ? ಆಮೇಲೆ ನೀನೇನ್ ಹೇಳಿದೆ ಅಂತ ಹೇಳಿ. ನಾನ್ ಹಿಡ್ಕೊಂಡಯ್ಯ ಸರ್. ಪಾಯಿಂಟ್ ನ ಹಿಡ್ದೆ ಎಂದೆ. ಓ ಸರಿ, ನೀನು ಅವನ್ನ ಬಿಟ್ಟು 1 ಅವರ್ ಇರಲ್ಲ ಅನ್ಸುತ್ತಲ್ಲ? ಹೌದು ಸರ್. ಹೌದು ಗಿವುದು ಅನ್ಕೊಂಡು ನೀನ್ ಹೆಂಗಯ್ಯ? ಹಾಫ್ ಅನ್ ಅವರ್ ಕಷ್ಟ ಸರ್. ಇದೆಲ್ಲ ಒಂದ್ ಕೇಸು ಅಂತ ನಾನು ಕೋರ್ಟಲ್ಲಿ ತಗೊಂಡೋಗಿ ಕೊಟ್ಟೆ ಅಂತ ಇಟ್ಕೋ. ಕೋರ್ಟಲ್ಲಿ ನಾನು ಇಡೀ ಜೀವನ ಪೂರ್ತಿ ಡಿವೋರ್ಸ್ ಮಾಡ್ಬಿಡ್ತಾರಯ್ಯ. ಸರ್, ಹಾಗಾದ್ರೆ ಹೋಗ್ತೀವಿ ಸರ್. ಬಮ್ಮ ಹೋಗೋಣ. ಹೋಗ್ ಬರ್ತೀವಿ ಸರ್. ಬಾ ಒಳಗೆ. ಒಳಗ್ ಬಾಮ್ಮ. ಹೇಯ್, ಒಳಗ್ ಬಾ ಅಂದಿಲ್ವಾ? ಸಾರಿ. ಸೂಸೈಡ್ ಮಾಡೋಣ ಅಂತ ಅನ್ಕೊಂಡೆ. ನಾನೇನ್ ತಪ್ಪು ಮಾಡ್ದೆ? ಅದಕ್ಕೆ ಡಿವೋರ್ಸ್ಗೆ ಹಾಕೋಣ ಅಂತ ಲಾಯರ್ ಆಫೀಸ್ಗೆ ಬಂದೆ. ಡಿವೋರ್ಸ್ ಮಾಡೋಣ ಅಂತನಾ? ಆಮೇಲೆ ಯಾಕೆ ವರ್ಷ ವಿಷಯ ಹೇಳಿಲ್ಲ? ಲಾಯರ್ ಹತ್ರ ಅದನ್ನ ಹೇಳ್ಬೋದಾಗಿತ್ತು. ನಿನ್ ಮುಖನ ನೋಡಿ ಮನ್ಸ್ ಬಂದಿಲ್ಲ. ನೋಡು ನೋಡು, ಇದನ್ನ ನೋಡು. ಏನೋ ಗೊತ್ತಿಲ್ದಿರೋ ತರ ಮುಖ ಇಟ್ಕೊಂಡ್ರೆ ನಾನು ಹೆಂಗ್ ಹೇಳು? ನಮ್ ಲೈಫಲ್ಲಿ ಮತ್ತೊಬ್ಳು ಎಂಟ್ರ್ ಆದ್ಲ ಅಂತ ಹೇಳಕ್ಕೇನೆ ನಂಗೆ ಅಸಹ್ಯವಾಗುತ್ತೆ ಕಣೋ. ನಾನು ಏನು ಮಾಡಿಲ್ವೇ? ಅವತ್ತು ಅವ್ರ ಮನೇಲಿ ಏನಾಯ್ತು ಅಂತ ನನಗೆ ಸ್ವಲ್ಪನೂ ನೆನಪಿಲ್ವೇ? ಹಾಗಿದ್ರೆ ಟೆಸ್ಟ್ ಹೇಗೆ ಪಾಸಿಟಿವ್ ಆಗಿ ಬಂತು? ಅಯ್ಯೋ, ನಾನು ಯಾವುದನ್ನು ಪ್ಲಾನ್ ಮಾಡಿಲ್ಲಮ್ಮ. ಅವತ್ತು ಟ್ರೈನಲ್ಲಿ ನಮ್ಮಿಬ್ಬರ ಮಧ್ಯೆ ನಡೀತಲ್ಲ, ಅದೇ ತರ ವರ್ಷ ಅವ್ರ ಮನೇಲೂ ಗೊತ್ತಿಲ್ಲದೆ ಆಗಿರುತ್ತೆ. ಹಾಗಿದ್ರೆ ನಾನು ಅವಳು ಒಂದೇನಾ? ಅಯ್ಯೋ, ದಯವಿಟ್ಟು ಈ ಟಾಪಿಕ್ನ ಇಲ್ಲೇ ಬಿಟ್ಬಿಡೋಣ ಪ್ಲೀಸ್. ನನಗೆ ಸ್ವಲ್ಪ ದಿನ ಟೈಮ್ ಕೊಡು. ನಾನು ಹೇಗಾದ್ರೂ ಇದನ್ನು ಕ್ಲಿಯರ್ ಮಾಡ್ತೀನಿ. ನನಗೂ ಗೊತ್ತಿಲ್ಲ. ನೀನ್ ಏನೇ ತಪ್ಪು ಮಾಡಿದ್ರು ನಿನ್ನ ಬಿಟ್ಟಿರಕ್ಕೆ ನನ್ನ ಕೈಯಲ್ಲಿ ಆಗಲ್ಲ. ದಟ್ ಈಸ್ ಮೈ ಮುದ್ದು ಬಂಗಾರ. ಹೋಗೋಣವಾ? ಏನ್ ಜೈ, ಕೋಪ ಮಾಡ್ಕೊಂಡು ಹೋದವಳನ್ನ ಬಿಟ್ ಬರ್ತೀಯಾ ಅಂದ್ರೆ ವಾಪಸ್ ಮನೆಗೆ ಕರ್ಕೊಂಡ್ ಬಂದಿದ್ಯಾ? ವರ್ಷ ಪ್ಲೀಸ್. ಜೆನ್ನಿ, ರಿಸಲ್ಟ್ ಪಾಸಿಟಿವ್ ಆದ್ರೆ ಮದ್ವೆ ಮಾಡಿಸ್ತೀನಿ ಅಂದೆ. ಮದ್ವೆ ದೇವಸ್ಥಾನದಲ್ಲ ಇಲ್ಲ ಮಂಟಪದಲ್ಲ? ಜಸ್ಟ್ ಗೋ ಟು ಹೆಲ್. ಸಾರಿ ವರ್ಷ, ನಾವಿಬ್ರು ಹ್ಯಾಪಿ ಆಗಿದ್ವಿ. ನಾನು ಮಾಡಿದ ತಪ್ಪಿಂದನೇ ಎಲ್ಲರಿಗೂ ಪ್ರಾಬ್ಲಮ್. ನಿನಗೆ ಗೊತ್ತಲ್ವಾ, ಇದೆಲ್ಲ ಅವತ್ತು ಕುಡ್ದು ಮತ್ತಲ್ಲಿ ನಡೆದಿದ್ದು. ಈಗ ಈ ಮಗು ಏನಾದರೂ ಹುಟ್ಟಿದ್ರೆ ಅದು ನಿನಗೂ ಅಲ್ಲದೆ ನನಗೂ ಅಲ್ಲದೆ ಯಾವುದೋ ಮತ್ತೆ ಹುಟ್ಟಿದಂಗೆ ಆಗುತ್ತೆ. ಅದಕ್ಕೆ ಅದಕ್ಕೆ ನೀನು ಅದೇ ಡಾಕ್ಟರ್ ಹತ್ರ ಹೋಗಿ ಇದನ್ನ ಹಾಗೆ ಪ್ಲೀಸ್. ಓ, ಅಬಾರ್ಟ್ ಮಾಡಕ್ ಹೇಳ್ತಿದ್ಯಾ?
ಇಲ್ಲ, ನಾನು ಜನರಲ್ ಆಗಿ ಯಾರಿಗೂ ಹಂಗೆ ಹೇಳಲ್ಲ. ಈಗ ನನ್ನ ಸಿಚುವೇಶನ್ ಆಗಿದೆ. ಪ್ಲೀಸ್ ವರ್ಷ. ಓಕೆ, ನಾನು ಹೊರಡ್ತೀನಿ ನೇರ ಪೊಲೀಸ್ ಸ್ಟೇಷನ್. ಯಾಕೆ ಪೊಲೀಸ್ ಸ್ಟೇಷನ್? ಮತ್ತೆ ಎಲ್ಲಿ ಹೋಗ್ಲಿ? ಏಯ್, ಹೇಳಮ್ಮ. ಪೊಲೀಸ್ ಸ್ಟೇಷನ್ ಯಾಕೆ? ಒಂದು ನಿಮಿಷ. ಪೊಲೀಸ್ ಸ್ಟೇಷನ್ಗೆ ಯಾಕೆ? ಕಂಪ್ಲೇಂಟ್ ಮಾಡಕ್ಕೆ. ನೀನೇ ಮಗು ಕೊಡ್ತೀಯಾ, ನೀನೇ ಅಬಾರ್ಟ್ ಮಾಡಿಸ್ಕೊಂತೀಯ. ಇದೆಷ್ಟು ದೊಡ್ಡ ಕ್ರೈಮ್ ಗೊತ್ತಾ ನಿಂಗೆ? ಏನ್ ಶಿಕ್ಷೆ ಗೊತ್ತಾ ನಿಂಗೆ? ಬಂದಮ್ಮ. ಏನ್ ಶಿಕ್ಷೆ? ಇರು ಕೇಳಿ ಹೇಳ್ತೀನಿ. ಏನ್ ಶಿಕ್ಷೆ? ಲೈಫ್ ಪೂರ್ತಿ ಜೈಲೇ. ಆ ಜೈಲು ಈ ಜೈಲು ಅಂತ ಬದಲಾಯಿಸಿ ಸಾಯಿಸ್ಬಿಡ್ತಾರೆ. ಏಯ್, ಅಯ್ಯೋ, ಅವಳು ಏನೋ ಮಾತಾಡ್ತಿದ್ದಾಳೆ, ನನಗೇನು ಅರ್ಥ ಆಗ್ತಿಲ್ಲ. ಓಕೆ, ಫೈನಲ್ ಆಗಿ ಏನ್ ಬೇಕಂತ ಕೇಳು. ನಾನು ಈ ಮನೇಲೇ ಇರ್ತೀನಿ. ಸರಿ, ಈ ಮನೇಲಿ ನೀನ್ ಕೆಲ್ಸದೊಳಂಗಿರು ಅಷ್ಟೇ. ಏನು? ಅಲ್ಲ, ಏನಂದೆ ನೀನು? ನೀನ್ ಬರೀ ವೈಫ್ ಅಷ್ಟೇ, ನಾನೊಂದ್ ಮಗುಗ್ ತಾಯಿ. ಲೀಗಲ್ ಆಗಿ ನಿನ್ಗಿಂತ ನನ್ಗೆ ಜಾಸ್ತಿ ರೈಟ್ಸ್. ರೈಟ್ಸ್ ಜಾಸ್ತಿನಾ? ಅದಕ್ಕೆ ನಾನು ಏನ್ ಮಾಡ್ಲಿ? ಇವನ್ನ ಶೇರ್ ಮಾಡ್ಕೊಳ್ಳೋಣ. ಏನೋ ಶೇರ್ ಮಾಡ್ಕೊಂತೀಯಾ? ನಾನೇನ್ ಶೇರ್ ಆಟೋನ ಶೇರ್ ಮಾಡ್ಕೊಳ್ಳೋದಕ್ಕೆ? ವಾಟ್? ಶೇರಾ? ನಿನ್ ರೂಮಲ್ಲಿ 3 ದಿನ, ನನ್ ರೂಮಲ್ಲಿ 3 ದಿನ. ಅಯ್ಯೋ, ಕೇಳಕ್ಕಿನ ಅಸಹ್ಯವಾಗಿದೆ. ಇದೆಲ್ಲ ಕಷ್ಟ ಅಪ್ಪ. ಯಾಕೆ? ಮತ್ತೆ ವಾರದಲ್ಲಿ 3 ದಿನ ಅಲ್ಲಿ 3 ದಿನ ಇಲ್ಲಿ ಅಂದ್ರೆ ಮಿಕ್ಕಿದೊಂದ್ ದಿನ ಎಲ್ಲೋಗೋದು? ಸೊ ದಿಸ್ ಇಸ್ ಯೋರ್ ಪ್ರಾಬ್ಲಮ್, ಹಾ? ಏನಂತ ನಿನಗೆ ಗೊತ್ತಾ? ಅಲ್ಲಿ 3 ದಿನ ಇಲ್ಲಿ 3 ದಿನ ಅಂತಾನಾ? ನಿನಗೆ ಇಬ್ರು ಬೇಕಾ? ಹೇ, ಸ್ಟಾಪ್ ಸ್ಟಾಪ್ ಸ್ಟಾಪ್. ಓಪನ್ ಮಾಡು, ನಾನು ಬರ್ತೀನಿ. ಏಯ್, ಸ್ಕೂಟರ್ ಅಲ್ವಾ? ನಾನ್ ಯಾಕೆ ಸ್ಕೂಟಿಲ್ ಬರ್ಬೇಕು? ಕಾರಲ್ಲೂ ನನಗ್ ಶೇರ್ ಇದೆ. ಜೆನ್ನಿ, ಹಿಂದೆ ಕುತ್ಕೋ ಜೆನ್ನಿ. ನಾನ್ ಯಾಕೆ ಹಿಂದೆ ಕೂತ್ಕೊಳ್ಳಿ? ನಾನ್ ಕನ್ಸೀವ್ ಆಗಿದ್ದೀನಲ್ಲ, ಹಿಂದೆ ಕುತ್ಕೊಂಡ್ರೆ ಎತ್ತೆತ್ ಹಾಕತ್ತೆ. ಮಗುಗ್ ಒಳ್ಳೇದಲ್ಲ ಜೆನ್ನಿ. ಏನಿದು ಜೈ? ಅವಳು ಹೇಳ್ತಿರೋದು ಕರೆಕ್ಟೇ ಬೇಬಿ. ಇಲ್ಲ, ಹಿಂದೆ ಕುತ್ಕೊಂಡ್ರೆ ಎತ್ತಾಕುತ್ತಲ್ಲ. ಪ್ರೆಗ್ನೆಂಟ್ ಆಗಿ ಬೇರೆ ಇದ್ದಾಳೆ. ಸರಿ, ಹೋಗಿ ಹಿಂದೆ ಕುತ್ಕೋ. ಹೋಗೆ. ಏನು? ಲುಕ್, ಇದೆಲ್ಲ ಮನೆ ಒಳಗಡೆ ಇರಬೇಕು. ಆಫೀಸಿಗೆ ಹೋದ್ರೆ ನೀನ್ ಯಾರೋ ಅವ್ನ್ ಯಾರೋ. ಅರ್ಥ ಆಯ್ತಾ? ಹ್ಞೂ, ಸರಿ, ಅರ್ಥ ಆಯ್ತು. ಜೈ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಈ ವಿಷಯ ಬೇರೆಯವ್ರಿಗೆ ಗೊತ್ತಾದ್ರೆ ನಾನ್ ಜೀವಂತವಾಗಿರಲ್ಲ. ಒಂದು ಅಟ್ಯಾಚ್ ಬಾರ್ ಇದೆ ಅಂತ ಈ ಕಂಪ್ನಿಗೆ ಓಕೆ ಅಂತ ಹೇಳಿದೆ. 5 ನಿಮಿಷನ ಎಂಜಾಯ್ ಮಾಡಕ್ ಬಿಡ್ದಲೆ ಪೆನ್ ಡ್ರೈವ್ ಪೆನ್ಸಿಲ್ ಅಂತ ಜೀವ ತಿಂತಾರೆ. ಡಾರ್ಲಿಂಗ್, ಪೆನ್ ಡ್ರೈವ್. ಏನ್ ಪೆನ್ ಡ್ರೈವ್? ಡಾರ್ಲಿಂಗ್, ಒಂದು ಪೆನ್ ಡ್ರೈವ್ ಕೊಡು. ನೀನ್ ಯಾವಾಗ ಡಾರ್ಲಿಂಗ್ ನನಗೆ ಪೆನ್ ಡ್ರೈವ್ ಕೊಟ್ಟೆ? ಡಾರ್ಲಿಂಗ್, ನೆನ್ನೆ ಸಂಜೆ ಒಂದು ಪೆನ್ ಡ್ರೈವ್ ಕೊಟ್ಟೆ. ಡಾರ್ಲಿಂಗ್, ನೆನ್ನೆ ಈವ್ನಿಂಗ್ ನಾವು ಮೀಟೇ ಮಾಡಿಲ್ವಲ್ಲ? ಡಾರ್ಲಿಂಗ್, ಬಾರಲ್ಲಿ ಒಂದು ಕೆಂಪು ಕಲರ್ ಪೆನ್ ಡ್ರೈವ್ ಕೊಟ್ಟೆ. ಬಾರ್ ಅಲ್ಲ, ಹಾಗಾದ್ರೆ ನನ್ನ ಹತ್ರನೇ ಇರ್ಬೇಕು. ಎಲ್ಲಿ ಹಾಕದೆ ಅಂತ ಗೊತ್ತಿಲ್ವಲ್ಲ? ನೋಡು ಜೆನ್ನಿ. ಏಯ್, ನಿಜವಾಗ್ಲೂ ನನ್ನ ಹತ್ರ ಕೊಟ್ಟ? ಕೊಟ್ಟೆ ಕಣ. ಏಯ್, ಏನ್ ಫೋನ್ ಮಾಡಿ ಓವರ್ ಆಗಿ ಸೀನ್ ಕೊಡ್ತಾ ಇದೆ? ದಟ್ ಮಚ್ ಐ ಆಮ್ ಬಿಸಿ. ಏಯ್, ಏನೇ ಮಾಡ್ತಿದ್ಯಾ? ನೆನ್ನೆ ಮಾತಾಡಿದ್ವಿ ಅಲ್ಲ, ಮಾತಾಗಿರ್ಬಾರ್ದು ಅಂತ ಆಕ್ಷನ್ ಮಾಡ್ದೆ. ಕಂದ, ಇವತ್ತು ಈ ರೂಮು. ಏನ್ ಆಟ ಆಡ್ತಿದ್ಯಾ? ಅದಕ್ಕೆಲ್ಲ ಚಾನ್ಸೇ ಇಲ್ಲ. ಯಾಕೆ? ಹಾ, ಮತ್ತಿನ್ನೇನ್ ಬೇಬಿ? ಆ ರೂಮಲ್ಲಿ ಎಸಿ ವರ್ಕ್ ಆಗ್ತಿಲ್ಲ, ಏನ್ ನಿದ್ದೆ ಮಾಡ್ಲಿ? ಇಲ್ಲಿ ನೋಡು, ಇನ್ನೊಂದ್ಸತಿ ಗುಡ್ ನೈಟ್. ಯಾಕಪ್ಪ, ನಿದ್ದೆ ಬರ್ತಿಲ್ವಾ? ಬಿಯರ್ ಕುಡಿದ್ರೆ ನಿದ್ದೆ ಮಾಡ್ಬಿಡ್ತೀನಿ. ಜೆನ್ನಿ ಕೊಡೋದೇ ಇಲ್ಲ ಅಂತಾಳೆ. ಈಗೇನ್ ನಿನಗ್ ಬಿಯರ್ ತಾನೇ ಬೇಕು? ಸಿಗುತ್ತಾ? ವೇಟ್ ಮಾಡು.
ಹೇಗೆ? ಐ ಥ್ಯಾಂಕ್ ಯು. ಏನು ಇಷ್ಟೊಂದು ಸ್ಪೀಡು? 2 ದಿನದಿಂದ ಕಣ್ಣಿಗೆ ತೋರಿಸಿಲ್ಲ, ಖಾಲಿ ಆಗೋಯ್ತು. ಒನ್ ಮೋರ್? ಐ ಸಿಗುತ್ತಾ? ಸಿಗುತ್ತಲ್ಲ. ಏಯ್ ಏನ್ ನೀನ್ ಮ್ಯಾಜಿಕ್ ಎಲ್ಲ ಮಾಡ್ತಿದ್ಯಾ? ನಿನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ತಣ್ಣಗಿದೆ. ಇದು ಖಾಲಿ ಆಗೋಯ್ತು. ಏನ್ ಬಂದೇ ಇಲ್ಲ. ಎಲ್ರಿಗೂ ಬರಲ್ಲ ಕಂದ. ಎಲ್ರಿಗೂ ಬರಲ್ವಾ? ಇನ್ನೊಂದ್ ಬೇಕಾ? ಸಾಕು ಸಾಕು. ಯಾಕೆ? ಇಲ್ಲ, 2 ಬೀರ್ಗಿನ ಜಾಸ್ತಿ ಆದ್ರೆ ಆಮೇಲೆ ನಾನು ಏನೇನೋ ಮಾಡ್ಬಿಡ್ತೀನಿ. ಏನ್ ಮಾಡ್ತೀಯಾ? ಇಲ್ಲ, ಈ ಥರ ಹಗ್ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ಈ ಥರ ಕಿಸ್ ಮಾಡ್ಬಿಡ್ತೀನಿ. ಆಮೇಲೆ ಆಮೇಲೆ ಈ ಥರ ದಬಾಕ್ಬಿಡ್ತೀನಿ. ಏನ್ ಜನಿ, ಹೆದರ್ಕೊಂಡ್ಯಾ? ಏನೋ ಅನ್ಕೊಂಡ್ ಬಂದಿರೋ ಹಾಗಿದೆ. ಸಾರಿ, ಕಿಚನ್ ಅಂತ ಅನ್ಕೊಂಡು ಡೋರ್ ಓಪನ್ ಮಾಡಿದೆ. ಕಿಚನಲ್ಲಿ ಡೋರೇ ಇಲ್ವಲ್ಲಮ್ಮ? ಗೊತ್ತು ಗೊತ್ತು. ಆಮೇಲೆ ನಿಮ್ ಲವ್ ಮ್ಯಾಟರ್ ಹೇಳ್ತಿದ್ಯಲ್ಲ, ಕಂಟಿನ್ಯೂ ಮಾಡು. ಅದು ಲಾಂಗ್ ಟ್ರೈನಲ್ಲಿ ಒಂದು ಶಾರ್ಟ್ ಸ್ಟೋರಿ. ಕೇಳೋದಕ್ಕೆ ಚೆನ್ನಾಗಿರಲ್ಲ, ನೋಡೋದಕ್ಕೆ ಸೂಪರ್ ಆಗಿರುತ್ತೆ. ಯಾವಾಗ ಬಂದೆ? ನೈಟ್ 12 ಗಂಟೆಗೆ ಬಂದ್ಬಿಟ್ಟೆ. ಅವಳು ಮಲಗ್ಬಿಟ್ಲು. ಒಳ್ಳೆ ಹುಡುಗ. ಏನೋ ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ವಾ? ಏನ್ ನೀನ್ ರೀಲ್ಸ್ ನೋಡ್ತಾ ಇದ್ಯಾ? ಎಷ್ಟನ ಫೋನ್ ಮಾಡೋದು? ಏನ್ ನಿನ್ಗೇನ ಬೇಕು? ನೀವು ತಾನೇ ನನ್ನ ಕರೆದಿದ್ದು. ಸರಿ, ಇಡೋ 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 ಫೋನು. ಸರಿ, ಜೆನಿನ್ ಕಳ್ಸು. ಅವಳು ಇವತ್ತು ಲೀವ್ ಹಾಕಿದಾಳೆ. ಜೈನ್ ಆದ್ರೂ ಬರಕ್ ಹೇಳೋ. ಇವಳು ಹಾಕಿರ್ಲು ಅಂತ ತಾನೇ ಅವನು ಹಾಕಿರೋದು. ಅಯ್ಯೋ ಭಗವಂತ. ಅವಳ ವರ್ಷ ಅವಳು ರಿಸೈನ್ ಮಾಡಿ ಅಮೆರಿಕ ಹೋದ್ಲಲ್ವಾ? ಏನ್ ಜಡಿ ಎಲ್ಲ ಮರ್ತೋಗ್ಬಿಟ್ರಾ? ಏಯ್, ನಾನ್ ಮರ್ತಿಲ್ಲ ಕಣೋ. ನೀವೆಲ್ಲಾರು ಸೇರಿ ನನ್ನ ಕನ್ಫ್ಯೂಸ್ ಮಾಡಿ ನನ್ನ ಹುಚ್ಚ ವೆಂಕಟಾಗ್ ಮಾಡ್ಬಿಟ್ಟಿದೀರಾ. ಸರಿ, ನೀನ್ ಏನಕ್ಕೆ ನಿಂತಿದ್ಯಾ? ಒಂದು ಮೇಲ್ ಹಾಕಿದ್ದೀನಿ. ಪ್ರಾಜೆಕ್ಟಾ? ಇಲ್ಲ, ನನ್ ಲೀವ್ ಲೆಟ್ರ್. ಎಲ್ಲಾರು ರಜೆ ಹಾಕ್ಬಿಟ್ಟು ಹೋಗ್ಬಿಟ್ರು. ನಾನ್ ಮಾತ್ರ ಇಲ್ಲಿ ಒಬ್ನೇ ಮೆಂಟಲ್ ತರ ಕುತ್ಕೊಂಡು ಗಂಟೆ ಹೊಡಿತಾ ಇರ್ತೀನಿ. ಏಯ್, ನಾನೇ ಗಂಟೆ ತಗೊಂಬರೋ. ಅದು ಫೈಲ್ ತಗೊಂಬರೋ. ಗೋಳು ಇಕ್ಕೊಂಬಿಟ್ರು. ಏಯ್ ಛೇ, ಈ ಮನೇಲಿ ಬಾಗಿಲು ತೆಗಿದೋಕೆ ಇನ್ನೊಬ್ಳನ್ನ ಕರ್ಕೊಂಬರ್ಬೇಕನ್ಸುತ್ತೆ. ಯಾರು ನೀವು? ಸೆನ್ಸಸ್ ಆಫೀಸರ್. ನೀವು ಜೈ ಸರಾ? ಹೌದು, ಒಳಗ್ ಬನ್ನಿ. ಸರ್, ನೀವು ಹೌಸ್ ಓನರಾ? ನೋಡೋದಕ್ಕೆ ಹೆಂಗ್ ಕಾಣಿಸ್ತಿದೆ? ನೋಡಿದ್ರೆ ಹಂಗೆ ಅನಿಸ್ತಾ ಇದೆ. ನಿಮ್ಮ ಹೆಸರೇನು? ವಿಜಯ್. ಅದೇ ಈಚೆ ಹೇಳಿದ್ನಲ್ಲ, ಜೈ ಅಂತ. ನಿಮ್ಮ ಹೆಂಡತಿ ಹೆಸರು ಹೇಳಿ. ವರ್ಷ. ಥ್ಯಾಂಕ್ಸ್. ಜೆನಿ. ಸರ್, ನಿಮ್ ತಂಗಿನಾ? ಹೌದಣ್ಣ, ಸಿಸ್ಟರೇ. ಇಲ್ಲ ಇಲ್ಲ, ಆಕ್ಚುಲಿ ಇವ್ರಿಗೆ ಸಿಸ್ಟರು, ನಾನು ಇವ್ರ ಹಸ್ಬೆಂಡು. ಹೌದಲ್ವಾ ಸರ್? ಹಂಗಂದ್ರೆ ಇವ್ರು ಯಾರು ಸರ್? ಸರ್, ನನ್ನ ಹೆಸರು ಜೈ. ಇವ್ರು ನನ್ನ ವೈಫು. ಇವ್ರಿಬ್ರು ಸಿಸ್ಟರ್ ತರ. ಇವ್ರ ಹಸ್ಬೆಂಡ್ ನಾನು. ಸರ್, ನನ್ಗೆ ಅರ್ಥ ಆಗಿಲ್ಲ ಸರ್. ಇನ್ನೊಂದ್ಸಲ ಹೇಳಿ ಸರ್, ಯಾರು ವೈಫು ಅಂತ. ಇರೋದೇ 3 ಜನ. ಇದು ಅರ್ಥ ಆಗಲ್ವಾ? ಫಸ್ಟ್ ಇಂದ ಹೇಳ್ತೀನಿ, ಚೆನ್ನಾಗಿ ನೋಟ್ ಮಾಡ್ಕೊಳ್ಳಿ. ಹೇಳಿ ಸರ್. ನನ್ನ ಹೆಸರು ಜೈ. ಇವರು ನನ್ನ ವೈಫು. ಇವ್ರಿಬ್ರು ಸಿಸ್ಟರ್ ಆಗಿರೋದ್ರಿಂದ ಇವ್ರ ಹಸ್ಬೆಂಡ್ ಅದೇ. ಸರ್, ನಂಗೆ ತಲೆ ಕೆಡ್ತಾ ಇದೆ ಸರ್. ಸ್ವಲ್ಪ ಸ್ಲೋ ಆಗಿ ಹೇಳಿ ಸರ್. ಕೊನೆದಾಗ ಒಂದ್ಸತಿ ಹೇಳ್ತೀನಿ, ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. ಆಮೇಲೆ ನಾನು ಹೇಳಲ್ಲ ನೋಡಿ. ನನ್ನ ಹೆಸರು ಜೈ ಅಣ್ಣ. ಇವ್ರು ನನ್ನ ವೈಫು, ಇವರಿಬ್ರು ಸಿಸ್ಟರ್ಸು, ಇವ್ರ ಹಸ್ಬೆಂಡ್ ನಾನು. ಸರ್, ಇದು ಸ್ಲೋನಾ? ಇನ್ನೊಂದ್ಸಲ ಫಾಸ್ಟ್ ಆಗಿ ಹೇಳ್ತೀರಾ? ಇವ್ರು ನನ್ನ ವೈಫು, ಸಿಸ್ಟರ್ಸು, ಹಸ್ಬೆಂಡು. ಸರ್, ನಾನೊಬ್ಬ ಆಫೀಸರ್. ಇವ್ರಿಬ್ರಲ್ಲಿ ನಿಮ್ಮ ಹೆಂಡತಿ ಯಾರು ಅಂತ ಕರೆಕ್ಟಾಗಿ ಹೇಳಿ ಸರ್. ಇವ್ರಿಬ್ರು ನನ್ನ ವೈಫೇ ಅಲ್ಲ, ನನ್ನ ಮನುಷ್ಯನೇ ಅಲ್ಲ. ನನ್ಗೆ ಓಟೇ ಬೇಡ. ನೀವು ಹೋಗಿ ಅಣ್ಣ, ನಾನು ನೋಡ್ಕೊಂತೀನಿ. ಹೋಗಿ ಅಣ್ಣ. ಚರ್ಚ್ ರಿಂಗ್ ನೀನ್ ತಾನೇ ಹಾಕಿದ್ದು? ಹೌದು. ಮತ್ತೆ ವೈಫ್ ಇಲ್ಲ ಅಂದೆ? ಇಲ್ಲ, ನೀನೇ ವೈಫು. ಅವಳ ವೈಫ್ ಆದ್ರೆ ನಾನ್ ಯಾರು? ನೀನೇ ವೈಫು. ನಾನು? ನೀನೇ ವೈಫು. ಇಬ್ರು ವೈಫ್ ಅಲ್ಲ, ಹೋಗ್ರಿ ಆ ಕಡೆ. ನೀನು ಹೊರಗೆ.
ಶರ್ಟ್ ತುಂಬಾ ಚಳಿ ಆಗ್ತಿದೆ. ಏನಪ್ಪ ನನ್ ಬಟ್ಟೆ ತಗೊಳಕತ್ತಿದ್ಯಾ? ಏನು ನಂದು ನಿಂದು ಅನ್ಕೊಂಡು. ಇದು ಯಾವ ಜಾಗ ಗೊತ್ತಾ? ಯಾವ ಜಾಗ? ಇದು ಯಾವ ಜಾಗ ಅಂತ ಗೊತ್ತಾ? ಹೇಳಿದ್ರೆ ತಾನೇ ಗೊತ್ತಾಗೋದು. ಸಮಾನತೆ ಬೆಳೆಸೋ ಜಾಗ ಇದು. ಏನ್ ಮಶಾನ್ದಲ್ಲಿ ಹಾಡ ನೋಡಿದ್ರೆ ಇಲ್ಲ ಆಡ್ತಿದ್ಯಾ? ಅಲ್ಲಿ ಮುಗ್ದವನ್ ಹೋಗ್ತಾನೆ, ಇಲ್ಲಿ ಕುಡಿಯೋನ್ ಬರ್ತಾನೆ. ಏನಪ್ಪ ಓದಿರೋ ಅಂತರ ಮಾತಾಡ್ತಿದ್ಯಾ? ನಾನು ಓದ್ತವನೆ ತಾತ. ಸರಿ ಫೀಲ್ ಮಾಡ್ಕೋಬೇಡ, ಬೀರ್ ತಗೊಂಡ್ಬಿಡ್ತೀನಿ. ನಿನ್ ಫೀಲಿಂಗ್ಸ್ ನನ್ನ ಹತ್ರ ಹೇಳ್ಕೋ. ಅದೇನಂದ್ರೆ ನಿಲ್ಸು. ಏನ್ ಪ್ರಾಬ್ಲಮ್ ಇದ್ದಾಗೆಲ್ಲ ಕುಡ್ದು ಗಂಡಸ ಹತ್ರ ಹಾಡ್ತೀರಾ? ಬಾ ನನ್ನ ಹತ್ರ ಹಾಡು. ನಿಮ್ಮ ಹತ್ರ ಒಂದು ಬಾಯ್ಸ್ ಫೀಲಿಂಗು ಒಂದು ಬಾಯ್ಸ್ಗೆ ತಾನೇ ಗೊತ್ತಾಗೋದು. ಅಯ್ಯಮ್ಮ, ನನ್ನೋಳ ಹತ್ರ ಸಿಕ್ಕಾಕಿಕೊಂಡೆ, ಆ ನೋವಲ್ಲೇ ಎಣ್ಣೆ ಬಿಟ್ಕೊಂಡೆ. ಆ ವರ್ಲ್ಡ್ ವಾರು ಬೇಕಾಗಿತ್ತ, ಹೆಣ್ಣ ಸಹವಾಸ ಬೇಕಾಗಿತ್ತ. ನನ್ನ ಪ್ರೀತಿ ರಾಣಿ ನನ್ನ ತಳ್ಳಿ ಹೋದಳು, ನನ್ನ ಹಾಟು ಅವಳು ಕಸದ ಬುಟ್ಟಿಗೆಸೆದಳು. ನಂಗೆ ದೊಡ್ಡ ದೊಡ್ಡ ತಪ್ಪು ಮಾಡಿಬಿಟ್ಟಳು, ಇಂಥ ಚಿಕ್ಕ ತಪ್ಪು ದೊಡ್ಡದೆಂದು ಬಿಟ್ಟೋದ್ಲು. ನನ್ನ ಪ್ರೀತಿ ರಾಣಿ ನನ್ನ ತಳ್ಳಿ ಹೋದಳು, ನನ್ನ ಹಾಟು ಅವಳು ಕಸದ ಬುಟ್ಟಿಗೆಸೆದಳು. ನಂಗೆ ದೊಡ್ಡ ದೊಡ್ಡ ತಪ್ಪು ಮಾಡಬಿಟ್ಟಳು, ಎಂತ ಚಿಕ್ಕ ತಪ್ಪು ದೊಡ್ಡದೆಂದು ಬಿಟ್ಟೋದು. ಪ್ರೀತಿ ಎಂಬುದು ಮನಸ್ಸು ಇಟ್ಟು ಆಡೋ ಜೂಜಾಟವು ಜೋಕರ್ ಥರ ಆಯ್ತು ಕಣೋ. ಕಣ್ಣೀರೆಂಬುದು ಬೀಸಿ ಬರೋ ಒಂದು ಸುನಾಮಿಯೇ ಓಡೋಲೆ, ಅದರಲ್ಲಿ ಬದುಕಿರವ್ರ್ಯಾರು. ಆವಿಯಲ್ಲಿ ಬೇಯೋದು ಇಡ್ಲಿ ಮಚ್ಚಿಗಿಂತ ಆವಿಲಿ ಬದುಕೋದು ಪ್ರೀತಿ ಮಚ್ಚೆ. ಇದು ಯಾರಿಗೂ ಹೇಳದ ತತ್ವ ಮಚ್ಚೆ. ಫಸ್ಟ್ ಮಾಸಾಗಿದೆ ಈಗ ಲೂಸ್ ಆಗೋದೆ ನಾನು. ಆವಿಯಲ್ಲಿ ಬೇಯೋದು ಇಡ್ಲಿ ಮಚ್ಚಿಗಿಂತ ಆವಿಲಿ ಬದುಕೋದು ಪ್ರೀತಿ ಮಚ್ಚೆ. ಇದು ಯಾರಿಗೂ ಹೇಳದ ತತ್ವ ಮಚ್ಚೆ. ಫಸ್ಟ್ ಮಾಸಾಗಿದೆ ಈಗ ಲೂಸ್ ಆಗೋದೆ ನಾನು. ಅಯ್ಯಯ್ಯ ನೋಡಿದ್ರ ಅಮ್ಮಯ್ಯ. ಈಗ ಹಿಡಿಯಲು ಹೋದೆ ಪ್ರೀತಿ ಸಿಗಲಿಲ್ಲ, ಹಿಡಿತ ಸಿಗಲಿಲ್ಲ ಗೊತ್ತಿಲ್ಲ. ಗಡಿಯಾರದ ಮುಳ್ಳು ಮುಟ್ಟಿ ನೋಡಿದೆ, ತಪ್ಪು ಯಾವುದು ಗೊತ್ತಿಲ್ಲ. ಅರೆ ಪ್ರೀತಿ ಹಾರಿ ಮತ್ತೆ ಬಿಡಿ, ಅದು ಆಗಲಿಲ್ಲ. ಅರೆ ಬಿಟ್ಟು ಹೋಯಿತೆ ಮನ ಆಡಿದೆ ಹಾಡಿದೆ ಹೋಗೆ ದೂರ. ಆವಿಯಲ್ಲಿ ಬೇಯೋದು ಇಡ್ಲಿ ಮಚ್ಚಿಗಿಂತ ಆವಿಲಿ ಬದುಕೋದು ಪ್ರೀತಿ ಮಚ್ಚೆ. ಇದು ಯಾರಿಗೂ ಹೇಳದ ತತ್ವ ಮಚ್ಚೆ. ಫಸ್ಟ್ ಮಾಸಾಗಿದೆ ಈಗ ಲೂಸ್ ಆಗೋದೆ ನಾನು. ಆವಿಯಲ್ಲಿ ಬೇಯೋದು ಇಡ್ಲಿ ಮಚ್ಚಿಗಿಂತ ಆವಿಲಿ ಬದುಕೋದು ಪ್ರೀತಿ ಮಚ್ಚೆ. ಇದು ಯಾರಿಗೂ ಹೇಳದ ತತ್ವ ಮಚ್ಚೆ. ಫಸ್ಟ್ ಮಾಸಾಗಿದೆ ಈಗ ಲೂಸ್ ಆಗೋದೆ ನಾನು. ಹಾಯ್ ಬೇಬಿ, ಇದನ್ನು ವಾಶ್ ಮಾಡ್ತೀಯಾ? ಎಲ್ಲದ್ರಲ್ಲೂ ಶೇರ್ ಅಂತಾಳೆ. ಸ್ವಲ್ಪ ಕೆಲಸ ಮಾಡು ಅಂದ್ರೆ ಮಗು ಮಗು ಅಂತಾಳೆ. ಆಗ ಹೇಳಿದ್ಲ ಅವಳು. ಇವಾಗ ನೋಡು ಅವಳು ಹೋಗಿ. ಹೇಯ್ ಅಯ್ಯೋ ನಿನ್ನ. ಏ ವರ್ಷಲೇ ಈಚೆ ಬರೆ. ಏನ್ ಜೈ? ಏನ್ ಎಲ್ಲಾದ್ರಲ್ಲೂ ಶೇರಿಂಗ್ ಅಂತ್ಯಾ? ಬಂದು ಕೆಲಸ ಎಲ್ಲ ಮಾಡಲ್ವಾ? ನಿನ್ ಪಾಡಿಗೆ ರೂಮಲ್ಲಿ ಕೂತಿದ್ಯಾ? ಹೋಗಿ ಕೆಲಸ ಮಾಡು ಹೋಗೆ. ನನಗ್ ಕೆಲ್ಸ ಮಾಡುವಂತಿದ್ಯಲ್ಲ, ಹುಟ್ಟು ಮಗುನು ನಿನಗ್ ಬೈಯುತ್ತೆ ಕಣೋ. ಹೌದು, ಸಾರಿ ಬೇಬಿ. ಏನೋ ಇಲ್ಲ, ಈಗ ನಾವು ಏನ್ ಮಾತಾಡಿದ್ರು ಹೊಟ್ಟೆಲಿರೋ ಮಗು ಕೇಳಿಸುತ್ತೆ.
ನೀನ್ ಹೇಳ್ದೆ ಅಂತ ಅವಳು ಕೆಲಸ ಮಾಡೋದಕ್ಕೆ ಹೇಳಿದ್ರೆ ನಾಳೆ ಆ ಮಗು ಹೊರಗೆ ಬಂದು ನಿನಗೆ ಬೈಯಲ್ವಾ? ನಾನು ಏನು ಹೇಳಿದ್ರು ಕರೆಕ್ಟಾಗಿ ಹೇಳ್ತೀನಮ್ಮ. ಯಾಕಮ್ಮ ಇನ್ನ ಆ ಪ್ಲೇಟ್ನೆಲ್ಲ ತೊಳ್ದೇ ಇಲ್ಲ? ಏಯ್ ಬುದ್ಧಿ ಇಲ್ವಾ? ನೋಡ್ಕೊಂಡು ಕೂತ್ಕೊಳಕ್ಕಾಗಲ್ವಾ? ಏನೋ ಡ್ರಾಮಾನಾ? ಅವಳು ಯಾರೋ ನಾನು ಯಾರೋ, ಮಗುಗೋಸ್ಕರ ಎಲ್ಲ. ನಾನ್ ಯಾರೋನಾ? ಈ ಮಗುಗ್ ನಾನಮ್ಮ, ನೀನಪ್ಪ, ಜೆನ್ನಿ ದೊಡ್ಡಮ್ಮ. ದೊಡ್ಡಮ್ಮನಾ? ಸರಿ ಚಿಕ್ಕಮ್ಮ ಅನ್ಕೋ. ಪಾಯ್ಸನ್ ಕೊಟ್ಟು ಕುಂದಾಕ್ತೀನಿ. ಆಗ ಕನ್ಫರ್ಮ್ ಬ್ಯಾಂಗ್ಳೂರ್ ಜೈಲೆ. ಸ್ಟೂಪಿಡ್. ಜೆನಿ, ನೀನ್ ವರ್ಷನ್ ಜಾಗದಲ್ಲಿ ಇದ್ಯಾ? ವರ್ಷ ಯಾವ ಜಾಗದಲ್ಲಿ ಇದ್ದಾಳೋ? ಏಯ್ ಈಗ ಯಾಕೋ ವರ್ಷನ್ ಬಗ್ಗೆ ಮಾತಾಡ್ದೆ? ವರ್ಷ ನಮ್ಮನೇಲಿದ್ದಾಳ? ಅವ್ನ್ ಮನೆ ಬಗ್ಗೆ ಕೇಳಿಲ್ಲ. ನಮ್ಮನೇಲೆ ಇದ್ದಾಳೆ ಅಂತ ಹೇಳ್ತಿದ್ದ. ಇಲ್ಲಿ ನೋಡು, ಈಗ ಮನೆ ಬಗ್ಗೆ ನೀನ್ ಮಾತಾಡಿಲ್ಲ. ಇನ್ನೊಂದ್ಸತಿ ಮನೆ ಬಗ್ಗೆ ಮಾತಾಡಿದ್ರೆ ಹೊಡೆದಾಕ್ಬಿಡ್ತೀನಿ. ಏಯ್ ನಾನ್ ಯಾವಾಗ್ಲೂ ವರ್ಷ ಹೇಳಿದ್ದಾನೆ ಹೇಳ್ಬೇಡಿ. ನಾನೇನ್ ಮಾತಾಡ್ದೆ? ಅವಳು ಮಾತಾಡ್ಬೇಡ ಅಂದ್ರೆ ಮಾತಾಡ್ಬೇಡ. ಹುಚ್ಚ ನನ್ ಮಗ, ದಡ್ಡ, Idiot. ಬುದ್ಧಿ ಇಲ್ದಿರೋ. I've never seen a worse person like you in this world before. ಅದೇನೆ. ನನ್ನಂತದೇನ್ ಕೇಳಿದೆ ಅಂತ ಕಿವಿಗೆ ಹಿಂಗ್ ಒದರ್ತಾವ್ರೆ. ಇವರಿಬ್ರಿಗೆ ಏನಾಗಿರ್ಬೋದು? ಎಲ್ಲೋ ಮಿಸ್ ಹೊಡಿತಿದ್ಯಲ್ಲ. ಏನ್ ಸ್ಪೆಷಲ್ ಇವತ್ತು? ಏನೋ ಅವಳು ಮಗು ಅಂತ ಸೀನ್ ಹಾಕ್ತಾ ಇದ್ಲು. ನೀನು ಅವಳನ್ನ ಅಷ್ಟೇ ನೋಡ್ಕೋತಿದ್ಯಾ? ಅವಳು ಮಾತ್ರ ಡಿಸೈಡ್ ಮಾಡ್ಬೇಕಾ? ನಾನು ಡಿಸೈಡ್ ಮಾಡ್ತೆ. ಟ್ವಿನ್ಸ್. ಇವಾಗ ಆಡೋ ಆಟದಲ್ಲಿ ಇವತ್ತು ಅವಳು ಔಟ್ ಆಗ್ಬೇಕು. ಗಾಯೇ ಜಾ ಜುಪ್ 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 ಜುಪ್ಪೆ ಮಸ್ತಿ ಮೇ ಗಾಯೇ ಜಾ ಜುಪ್ 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 ಜುಪ್ಪೆ ಏ ಜುಪ್ ಜುಪ್ ಜುಪ್ಪೆ ಹೋಗ್ ಬಾಗಿಲು ತೆಗಿ. ನೀನ್ ಹೋಗ್ ತೆಗಿಯೋ. ಹೋಗ್ ತೆಗಿ ಹೋಗೆ. ಏ ನೀನ್ ಹೋಗೋ. ಹೋಗ್ ತೆಗಿ ಹೋಗೆ. ನೀನ್ ತಾನೇ ನನ್ ಮೇಲೆ ಮಲ್ಗೆದೋ, ಹೋಗೋ. ಬೇಕಿದ್ರೆ ನೀನ್ ಮೇಲ್ ಮಲ್ಕೊಂಡು ಆಮೇಲೆ ಹೋಗಿ ತೆಗಿತ್ಯಾ? ಏನೇ? Hey, hi. Hi Jenny, how are you? Hi. I'm good. This is my latest girlfriend Sangi. Oh, hi. ಜೈ ಪುಯಾಕ. Imported from Sangistan. ಬನ್ನಿ ಒಳಗ್ ಬನ್ನಿ. ಜೈ ಎಲ್ಲಿ ಎದ್ದಿದಾನಾ? ಡಾರ್ಲಿಂಗ್ ಇಲ್ಲೇ ಇದೀನಿ, ಕಾಣಿಸ್ತಿಲ್ವಾ? ನೀನ್ ಪ್ರಪಂಚದಲ್ಲಿ ಲೇಟ್ ಆಗ್ತಾನೆ ಎದ್ರೋದು, ಅದಕ್ಕೆ ಹೇಳಿದೆ ಕಣ. ಮತ್ತೆ ಆಮೇಲೆ ಕುತ್ಕೊಳ್ಳಿ. ಯಾರಿದು? ಕೂಸು ಕೂಸು. ಸಂಗಿಸ್ತಾನ್ ಲ್ಯಾಂಗ್ವೇಜ್ ಕಣ, ಅದಕ್ಕೆ ಕಲ್ತ್ಕೊಂಡು ಇಲ್ಲಾಂದ್ರೆ ಕಷ್ಟ. ಏಯ್ ಅಪ್ಪ ಹೋಗ್ಯಾ, ನೀನೇ ಕಾಫಿ ತಗೊಂಬಾ. Look at the door, there's a board ಕಣೋ. ಎಲ್ಲಾದ್ರೂ ಕಳ್ದೋಗ್ಬಿಟ್ರಾ? ಸಿಯಾ ತಾನನು ಏನೋ ನಡೀತಾ ಇದೆ ಇಲ್ಲಿ. ಏನು ಇಲ್ವಲ್ಲ, ಸುಮ್ನೆ ಜಾಲಿಯಾಗಿ. ವೆಂಕಿ ಬಂದಿದ್ದೀನಿ, ಜೊತೆಲಿ ಸಂಗಿ ಬಂದಿದ್ದಾಳೆ. ನಾವಿಬ್ರು ಇನ್ವಿಟೇಷನ್ ಕೊಡೋದಕ್ಕೆ ಇಲ್ಲಿ ಬಂದಿದ್ದೀವಿ. ನೀವಿಬ್ರು ಒಳ್ಳೆ ಬಾಮ್ಮ ಮಾಡೋಣ ಅಂತ ಜಿಗ್ಗಂತ ಹೋಗ್ಬಿಟ್ಟಿದ್ದೀರಾ. ಅಲ್ಲೇ ಇಟ್ಬಿಟ್ಟು ಹೋಗೋ. ಏಯ್ ನೀವಿಬ್ರೆ ಪರ್ಫೆಕ್ಟ್ ಕಪಲ್ ಅಂತ ಫಸ್ಟ್ ಇನ್ವಿಟೇಷನ್ ನಿಮ್ ಕೈಲಿ ಕೊಡೋಣ ಅಂತ ಬಂದಿದ್ದೀವಿ. ನೀನ್ ಮರ್ಯಾದೆ ಇಲ್ದಲೆ ಬಂದ್ ಇಸ್ಕೊಂಡೋಗ. ಈಗ ಏನೋ ನಡೀತು ಇಲ್ಲಿ. ನೀನ್ ಕರ್ದಿದ್ದಕ್ಕೆ ಬಂದು ಇನ್ವಿಟೇಷನ್ ತಗೊಂಡೋದು. 5 o'clock ತಾನೆ ಫಂಕ್ಷನ್, ನಾವಿಬ್ರು ಶಾರ್ಪ್ ಆಗಿ ಬರ್ತೀವೋ. ನೀನ್ ಹೋಗಿ ಬೇರೆಯವ್ರಿಗೆ ಇನ್ವಿಟೇಷನ್ ಕೊಡೋಗು. ಓ ಫ್ರೆಂಡ್ ನ ಇನ್ಸಲ್ಟ್ ಮಾಡ್ತಿದ್ಯಾ? ಅಯ್ಯೋ ನೀನ್ ಹಾಗೆ ಅನ್ಕೋ, ನೀನ್ ಹೋಗಿ ಬೇರೆಯವ್ರಿಗೆ ಇನ್ವಿಟೇಷನ್ ಕೊಡೋಗು. ಅದೇನೋ ಅಳ್ಳಾಡ್ಕೊಂಡೇ ಹೇಳ್ತಾ ಇದ್ಯಾ? ಇದು ಆಡೋ ತಿಂಗಳು, ಅದಕ್ಕೆ ಏನ್ ಆಡ್ಕೊಂಡೆ ಮಳೆ ಹೊಡ್ಕೊಂಡಿರ್ತೀಯಾ? ನಾನೇ ಕಾಮಿಡಿ ಮಾಡಿದ್ರೆ ನನಗೇನ ಜಾಸ್ತಿ ಕಾಮಿಡಿ ಮಾಡ್ತೀಯಾ? ಹೋಗ್ ಮೊದ್ಲು ಎಲ್ಲರಿಗೂ ಇನ್ವಿಟೇಷನ್ ಕೊಡು, ಹೋಗೋ. ಕೀ ಇವಳೇನ್ ಮಾಡ್ತಾವಳು ಇಲ್ಲಿ? ಏನ್ ನಡೀತಿದೆ? ಏನಮ್ಮ ಫುಲ್ ಮಿಲ್ಸಾ? ಓ ಶೆಫಾ? ಓ ಇದಕ್ಕೆ ನೆನ್ನೆ ನೀವೆಲ್ಲ ಈ ತರ ಬೈದಿದ್ ನನಗೆ. ನಮ್ದು ಲಿವಿಂಗ್ ಟುಗೆದರ್, ನೀವು ಟುಗೆದರ್ ಲಿವಿಂಗ್. ವಾಟ್ ಎನ್ ಆಸ್ ಥ್ರೀಸಮ್ ಲೈಫ್. ಅದು ಕೆಟ್ಟ ಮಾತ್ ಕಣು. ಓಹೋ ಹೇಳಿದ್ರೆ ಕೆಟ್ಟದು, ಮಾಡ್ದಾಗ ಕಾಲಿಬೋ ನಂಬ ಸೋಲಿಜೆ ಸೋಡಜಾ ಸೋಬಚೋ ಕಾಬಬೋ ಪೈಸಹ ಮೊಚಪೊಲಿ ಪೂ ಕೊಚಕೊಲಿ ಕೂ. ಇವಾಗ ಅವ್ರೇನಂದ್ರು ನೀನೇನಂದೆ? ಇವಳ್ಯಾರು ಅಂತ ಕೇಳಿದ್ಲು, ಅವಳ್ಯಾರು ಅಂತಾನು ಕೇಳಿದ್ಲು. ಇವ್ರದ್ದು ದೊಡ್ಡ ಮನೆ ಅಂತ ಹೇಳಿದೆ, ನಮ್ದು ಚಿಕ್ಕ ಮನೆ ಅಂತ ಡೀಸೆಂಟ್ ಆಗಿ ಹೇಳಿದೆ. डीसेंट छे एकेली कस्तक मुकेली मुस्तक फिर में जे चाले मंचके आजेले गुचेला आपली मंगली जाता हाँ अलजा गुंजा गिल्मा पलगेली जाता ಆಕ್ಚುಲಿ ನಮ್ಮನ್ನ ಕೆಟ್ಟ ಕೆಟ್ಟದಾಗ ಬೈದ್ರು, ಹೌದು ತಾನೆ? ಏಯ್
ನಿನಗೆ ಹೆಂಗ್ ಮಚ್ಚ ಈ ಲ್ಯಾಂಗ್ವೇಜ್ ಗೊತ್ತು? ಬೈಯೋದಕ್ಕೆ ಯಾಕೋ ಲ್ಯಾಂಗ್ವೇಜು ಕಣ್ಣಲ್ಲೇ ಕಾಣಿಸ್ತಿದ್ಯಲ್ಲ, ದಯವಿಟ್ಟು ಕರ್ಕೊಂಡು ಹೋಗೋ ಅವ್ರನ್ನ. ಒಚ್ಚಕಲಿ ಗು ಗು ಕಾಮ್ ಆಯ್ಲಿ ಮಜಾತಾ ಹಾ ತುವಾ ಒಚ್ಚಕಲಿ ಒಚ್ಚಕಲಿ. ಪರವಾಗಿಲ್ಲ ಬಿಡಿ, ಅವಳೆಲ್ಲ ಒಂದು ಹುಡುಗಿ ಅಂತ. ನೀವು ಬನ್ನಿ ಹೋಗೋಣ. ಅಯ್ಯೋ ಏನ್ ಜೆನ್ನಿ, ನಮ್ ಕತೆ ನಮ್ಮಲ್ಲೇ ಇರ್ಬೇಕು ಅಂದೆ. ಈಗ ವೆಂಕಿ ಗೊತ್ತಾಯ್ತು, ಹೇಗ ಆಫೀಸಿಗೆ ಹೋಗ್ತೀಯಾ? ಜೆನ್ನಿ, ಇನ್ಮೇಲೆ ನಾವು 3 ಜನ ಒಂದೇ ಬೆಡ್ಡ. ಥ್ಯಾಂಕ್ಸ್ ಫಾರ್ ಯೋರ್ ಡಿಸಿಷನ್. ಮಗು ಅಂತ ನೋಡಿದ್ರೆ ಏನೇ ನೀನು ಏನ ಮಾಡ್ತಿದ್ಯಾ? ಮದ್ವೆ ಆದ್ಮೇಲೆ ನಾನ್ ನಿಂಗ್ ಟ್ರೂ ಆಗಿದ್ದೆ, ಆದ್ರೆ ನೀನ್ ನಂಗ್ ಚೀಟ್ ಮಾಡ್ದೆ, ಫ್ರಾಡ್, ನನಗ್ ಮೋಸ ಮಾಡ್ದೆ. ಬಾಯ್, ಯಾಕೆ ಹಿಂಗ್ ಮಾಡ್ತಿದ್ಯಾ? ಎಷ್ಟ್ ದೊಡ್ಡ ವಿಷಯನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡಿದ್ಯಾ? ಒಂದು ಸಣ್ಣ ವಿಷಯಕ್ಕೆ ಇಷ್ಟೊಂದು ಟೆನ್ಷನ್ ಆಗೋದಾ? ಈ ಚಿಕ್ಕ ವಿಷಯನ ಅಂತ ಇದ್ಯಾ? ಅವಸರದಲ್ಲಿ ಏನೇನೋ ಮಾಡ್ಬೇಡ. ಮಗು ಹುಟ್ಟಿದ್ಮೇಲೆ ಅಪ್ಪ ಎಲ್ಲಿ ಅಂತ ಕೇಳಿದ್ರೆ ದೊಡ್ಡಮ್ಮ ಸಾಯಿಸ್ಬಿಟ್ಲು ಅಂತ ಹೇಳಕ್ಕಾಗತ್ತಾ? ಏನೇ ನೀನು ಓವರ್ ಆಗಿ ಡ್ರಾಮಾ ಮಾಡ್ತಿದ್ಯಾ? ಇದಕ್ಕಿಂತ ಮೇಲೆ ಐ ಜಸ್ಟ್ ಕಾಂಟ್ ಟೇಕ್ ಇಟ್ ಎನಿಮೋರ್. ಜಸ್ಟ್ ಆಸ್ಕ್ ಹರ್ ಟು ಗೆಟ್ ಔಟ್ ಆಫ್ ಮೈ ಹೌಸ್. ಈ ಸ್ಥಿತಿಯಲ್ಲಿ ಎಲ್ಲೇ ಹೋಗಕ್ಕೆ ಹೇಳ್ತೀಯ ಅವಳನ್ನ? ಹಾಗಿದ್ರೆ ನನ್ಕಿಂತ ಅವಳೇ ಮುಖ್ಯನಾ? ಇಬ್ರು ನನಗೆ ಮುಖ್ಯ ಕಣೆ. ಏನೇ ಈಗ? ಗೊತ್ತಿಲ್ಲದೆ ಹೇಳ್ಬಿಟ್ಟೆ. ಗೊತ್ತಿಲ್ಲದೆ ಹೇಳಿಲ್ಲ ಕಣೋ, ನಿನ್ ಮನ್ಸಲ್ಲಿದ್ದನ್ನ ಹೇಳ್ದೆ. ಇವಾಗ ನಂಗೆ ಅರ್ಥ ಆಯ್ತು. ಅವಳನ್ನ ಪ್ಲಾನ್ ಮಾಡಿ ನೀನ್ ಮನೆಗೆ ಕರ್ಕೊಂಡ್ ಬಂದೆ. ನಾನೊಂದ್ ಫೂಲ್. ಈ ಡ್ರಾಮಾನೆಲ್ಲ ನಾನು ಅರ್ಥ ಮಾಡ್ಕೊಂಡಿಲ್ಲ. ಯಾಕೆ ನೀನ್ ಏನೇನೋ ಇಮ್ಯಾಜಿನ್ ಮಾಡ್ಕೊಂಡು ಸ್ಟೋರಿ ಬಿಲ್ಡ್ ಮಾಡ್ತಿದ್ಯಾ? ಇದಕ್ ಮೇಲೆ ನಾನು ಏನು ಹೇಳಲ್ಲ. ದಿಸ್ ಇಸ್ ಆರ್ ಲಾಸ್ಟ್ ನೈಟ್ ಟುಗೆದರ್. ಫಂಕ್ಷನ್ಗೆ ಹೋಗಿ ವಾಪಸ್ ಬಂದಾಗ ಅವಳಿದ್ರೆ ನಾನಿರಲ್ಲ. ನಾವ್ ಯು ಡಿಸೈಡ್. ನಾನ್ ಬೇಕಾ ಅವಳು ಬೇಕಾ? ಯಾವತ್ತೋ ಡಿವೋರ್ಸ್ ಮಾಡ್ಬೇಕಿತ್ತು, ಅದು ನಾಳೆ ಆಗುತ್ತೆ. ಏ ಜನಿ ಇರು. ಜನಿ ಸಿಕ್ಕಿ ಹಾಕಿಕೊಂಡ ಚೆನ್ನಾಗೆ ಸಿಕ್ಕಾಕಿಕೊಂಡ, ಸಿಕ್ಕಿ ಹಾಕಿಕೊಂಡ ಚೆನ್ನಾಗೆ ಸಿಕ್ಕಾಕಿಕೊಂಡ, ಹುಡುಗಿ ಹತ್ರ ಸಿಕ್ಕಿಕೊಂಡು 3 ನಾಮ ಹಾಕಿಕೊಂಡ. ಸುಮ್ನೆ ಇದ್ದ ಶಂಕನ ಇವನೇ ಊದಿ ಎಬ್ಬಿಸ್ಬಿಟ್ಟಾಲೆ. ಒಂದೇ ಕಲ್ಲಲ್ಲಿ 2 ಕಾಯಿ ಹೊಡೆಯ ಹೋದ. ಕಲ್ಲು ಮಿಸ್ ಆಗಿ ಗುರಿ ತಪ್ಪಿ ಹೈದಪ್ಪಿ ತಡವಾಗಿ 4 ಬಿಯರ್ ಈಗ ಹೋಯ್ತು ಅಂದ್ರೆ ಹಂಗಾಗುತ್ತೆ ಹಿಂಗಾಗುತ್ತೆ ಹೆಂಗಾಗುತ್ತೆ ಏನಾಗುತ್ತೆ. ಕ್ಯಾಪು ಮಾರಿ ಆಟ ಆಡ್ದ, ಕ್ಯಾಪು ಮಾರಿ ಸೈಟು ಹೊಡೆಬ, ಕ್ಯಾಪು ಮಾರಿ ಸಿಕ್ಕಾಕೊಂಡ, ಕ್ಯಾಪು ಮಾರಿ ಕೇಡಿ ಇವನು ಪಕ್ಕ ಕ್ಯಾಪು ಮಾರಿ. ಸಾರಿ ಸರ್, ಬಾರ್ ಟೈಮಿಂಗ್ ಇಸ್ ಓವರ್. ಜಸ್ಟ್ 1 beer. ಸಾರಿ ಸರ್, ಬಾರ್ ಕ್ಲೋಸ್. ಮೀನಾಕ್ಷಿ ಜೀವನ ಅಯ್ಯೋ ಹೋಯ್ತು, ಸಂದಿಲಿ ಚಿಂದಿ ಬಾಡಿ ಅಯ್ಯೋ ಎಂದ ತಲೆನೋವು ಇವನಿಗೆ ಬಂತು. 1 ಟೇಕ್ ಇಟ್ 1 ಸಿಂಪಲ್ 1/2 ಬೇಡ ಮಗನೇ. ಯಾವತ್ತು ಫ್ಲಾಪು ಆಗದು, ನೀವು ಬೆನ್ನ ಹತ್ತಿಕೊಂಡು ಓಡು ಅನ್ನುತ್ತೆ. ನೀನೆ ಕಾಣೆ ತುಂಡು ಮಲ್ಲಿಗೆ ತೊಟ್ಟು ಕ್ಯಾಚ್ ಏನೇ ಆದ್ರೂ ನಾನು ಈ ಮನೆ ಬಿಟ್ಟು ಬರಲ್ಲ. ದೊಡ್ಡ ಮೆಸು ಇವನು ಯಾಮಾರ್ಬಿಟ್ಟ, 2 ಫಿಗರಿಂದ ಹಾಳಾದನು. ಇಳಿದೆ ಬಿಟ್ಟ ರೇಸಿನ ಕುದುರೆ ಹಂಗೆ, ಇವನು ಬುದ್ಧಿಗೇಳಿ ತಲೆ ಮೇಲೆ ಹಾಕು. ನೋಡೋದಕ್ಕೆ ಇವನು ಜಾಣಾನೆ, ಆದರೂ ಮೋಸ ಹೋದನೆ. ನೀನೊಂದು ದೊಡ್ಡ ಸೋಂಬೇರಿ ಬುದ್ಧಿಗೇಡಿ ಕ್ಯಾಪು ಮಾರಿ. This is your ticket and passport. ಮಾಡಿ ಸಿಂಬಲ್ ಬಿಡುಕೊಟ್ಟು ಅವರ ಕತ್ತಲಿ Happy journey, ma'am. ಕಟ್ಟವನೇ ಬುದ್ಧಿಗೇಡಿ ಕ್ಯಾಪು ಮಾರಿ. ತಿಂದ ಹೊರಟ ಕ್ಯಾಪು ಮಾರಿ ಎಲ್ಲ ಸೇರಿ ಒದಿಬೇಕಂಡ್ಲ. ಏನೇ ಮಾಡಿದ್ರೂನು ಬಿಡಲೇಬಾರ್ದು ಕಣ್ಲ. ನಡು ಬೀದಿಯಲ್ಲೇ ಇವನ ಹೊಡಿಬೇಕಣ್ಣ. ಪೊಲೀಸ್ ಇವನ ಹೀಗೆ ಸುಟ್ಟು ತಳ್ಬೇಕಣ್ಣ. ಏಯ್, ಯಾಕೋ ಹಿಂಗ್ ಕುಡಿತಾ ಇದೀಯಾ? ಜಡಿ, ನನಗೂ ಜನಿಗೆ ಮದುವೆ ಆಗಿರೋದು ನಿನಗೆ ಗೊತ್ತಾ? ಅದೇ ಎಲ್ಲಾರ್ಗೂ ಗೊತ್ತಲ್ಲ. ಯಾರಿಗೂ ಗೊತ್ತಿಲ್ಲಿರೋ ಇನ್ನೊಂದು ಸೀಕ್ರೆಟ್ ಇದೆ ಜಡಿ. ಹೇಳ್ ಸಾಯಿ. ನಮ್ಮ ಆಫೀಸಲ್ಲಿ ವರ್ಷ ಇದ್ದಾಳಲ್ಲ,
Now you decide. ಏಯ್ ಏನು ಹೇಳ್ತಿದ್ಯಾ? ಜಡಿ, ಈಗ ನನ್ನ ಜಾಗದಲ್ಲಿ ನೀವಿದ್ರೆ ಏನು ಮಾಡ್ತೀರಾ? ನಾನು ಹೆಂಡ್ತಿನೇ ಮುಖ್ಯ ಅಂತ ಹೇಳ್ತಿದ್ದೆ. ಸರಿ ನೀನೇನು ಮಾಡ್ತೀಯಾ? ಇನ್ನೊಂದು ಬಿಯರ್ ಇದೆಯಾ? ಏಯ್ ಕುಡಿಬೋದು, ಆದರೆ ಬೆಳಗ್ಗೆ ಎದ್ಬಿಟ್ಟು ಚಡ್ಡಿನ ಹುಡ್ಕೋ ಅಷ್ಟು ಕುಡಿಬಾರ್ದು. ಆಮೇಲೆ ನಿಂತರ ಜೀವನ ಹುಡ್ಕೊಂಡು ಅಲಿಬೇಕು. ಓಕೆ ಜಡಿ, ನಾನು ಹೋಗ್ತೀನಿ. ವೆರಿ ಬ್ಯೂಟಿಫುಲ್ ಅಡ್ವೈಸ್. ನೀನೇ ಇಟ್ಕೋ. ಕೋಲ್ಡ್ ಕಡಿಮೆ ಆಯ್ತು ನೋಡಿ, ಕುಡೀರಿ. ಏಯ್, ಎಲ್ಲಿಗೆ ಹೋಗ್ತಿದ್ಯಾ? ಭಯ ಪಡ್ಬೇಡ. ಐ ಆಮ್ ನಾಟ್ ಗೋಡ್ ಟು ಕಮಿಟ್ ಸ್ಯೂಸೈಡ್. ನಾನು ಯುಎಸ್ಗೆ ಹೋಗ್ತಿದ್ದೀನಿ. ಹೇ, ಆಟ ಆಡ್ಬಿಡ್ವೆ. ಹೇ, ನಾನು ಹೇಳಿ ಡೆಡ್ಲೈನ್ ಮುಗೀತು. ಅವಳು ಇಲ್ಲೇ ಇದ್ದಾಳೆ. ಹಾಗಿದ್ರೆ ನಾನ್ ತಾನೇ ಹೋಗ್ಬೇಕು. ಓಕೆ, ಯು ಬಿ ವಿತ್ ಹರ್ ಹ್ಯಾಪಿಲಿ. ನನ್ನ ಬಗ್ಗೆ ಟೆನ್ಷನ್ ತಗೋಬೇಡ. ಐಲ್ ಟೇಕ್ ಕೇರ್ ಆಫ್ ಮೈ ಸೆಲ್ಫ್. ಜನಿ, ನೀನ್ ಇಲ್ದೆ ನನ್ನಿಂದ ಇರಕ್ಕಾಗಲ್ಲ ಕಣೆ. Then ask her to get out. ಸಾಕು ನೀನ್ ಕೂತಿದ್ದು, ಎದ್ದು ಹೊರಗೆ ಬಾ. ಬಾರೆ, ದಯವಿಟ್ಟು ಹೊರಗೋಗೆ. ದಿಢೀರಂತ ಹೇಳಿದ್ರೆ ಹೇಗ್ ಹೋಗ್ಲಿ? ಎಲ್ಲಾದ್ರೂ ಹೋಗೆ. ಹೇಗೆ ಈ ತರ ಹೇಳಕ್ ಮನ್ಸ್ ಬಂತು? ಎಲ್ಲಾನು ಮರ್ತ್ಬಿಟ್ಯಾ? ಮರ್ತಿಲ್ಲ ಕಣೆ, ನಾನು ಯಾವುದನ್ನು ಮರ್ತಿಲ್ಲ. ನಾನು ನಿಮ್ಮ ಮನೆಗೆ ಬಂದೆ, ನೀನ್ ನನಗೆ ಬೀರ್ ಕೊಟ್ಟೆ, ನಾನು ಶರ್ಟ್ ಇಟ್ಕೊಂಡು ಹೇಳ್ದೆ. ಒಂದು ಹುಡುಗನಿಗೆ ಶರ್ಟ್ ಇಟ್ಕೊಂಡು ಹೇಳಿದ್ರೆ ಏನೇ ಮಾಡ್ತಾನೆ? ನಾನು ಗಣಿಸ್ತಾನೆ? ನಾನೇ ನಿನ್ನ ರೇಪ್ ಮಾಡೋದನ್ನ? ಒಬ್ಬ ಮದುವೆ ಆಗಿರೋ ಹುಡುಗನ ಜೊತೆ ಈ ಥರ ಆದರೆ ಒಳ್ಳೆ ಹುಡುಗಿ ಏನೇ ಮಾಡ್ತಾಳೆ? ಅದನ್ನ ಬಿಟ್ಟು ಪೆಟ್ಕೆ ತೊಗೊಂಬಂದು ನಮ್ಮ ಲೈಫ್ನ ಡಿಸ್ಟರ್ಬ್ ಮಾಡ್ತಿದ್ಯಾ? ಯಾವ ವೈಫೈ ಇನ್ನೊಬ್ಳು ಮನೇಲಿ ಇರೋದಕ್ಕೆ ಅಲೋ ಮಾಡ್ತಾಳೆ? ಹೋದ್ರೆ ಹೋಗ್ಲಿ ಅಂತ ಅಲೋ ಮಾಡಿದ್ರೆ ಡೇ ಬೈ ಡೇ ನೀನು ಜಾಸ್ತಿ ಮಾಡ್ತಿದ್ಯಾ. ಇಲ್ಲಿ ನೋಡು, ನನಗೆ ಜನಿನೇ ಮುಖ್ಯ, ಅವಳು ಮಾತ್ರ ಈ ಮನೇಲಿ ಇರಬೇಕು. ನೀನೆಲ್ಲ ಈ ಮನೇಲಿ ಇರಬಾರ್ದು. ಹೋಗು. ಹೋಗಲ್ಲ. Don't be so rude. ಸುಮ್ಮನೆ ಇರು ಜನಿ. ಹಬ್ಬಬ್ಬ ಅಂದ್ರೆ ಏನ್ ಮಾಡ್ತಾಳೆ ಇವಳು? ಪೊಲೀಸ್ ಸ್ಟೇಷನ್ಗೆ ಹೋಗ್ತಾಳೆ, ಇಲ್ಲಾಂದ್ರೆ ಕೋರ್ಟ್ಗೆ ಇಳಿತಾಳೆ. ಏನ್ ಮಾಡಿದ್ರು ನಾನು ಫೇಸ್ ಮಾಡ್ಕೊಂತೀನಿ. ಹೇಯ್, ಇನ್ನೊಂದು ಸೆಕೆಂಡ್ ಈ ಮನೇಲಿ ಇರಬಾರ್ದು. ಹೋಗೆ ಈಚೆ. ಬಾ. ಹೇ, ಬಾ ಅಂತ ಹೇಳ್ತಿಲ್ವಾ? ಜೈ, ಪ್ಲೀಸ್ ಜೈ. ಹೋಗು, ಹೋಗು. ಡೋರ್ ತೆಗಿ ಜೈ. ಜೈ. ಜೈ, ನೀನ್ ವರ್ಷ ಜೊತೆ ತುಂಬಾ ರೂಢ್ ಆಗಿದ್ದೆ. ಏಯ್, ಲೂಸು. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಅವಳನ್ನ ನೋಡಿದ್ರೆ ಪಾಪ ಅನ್ಸತ್ತೆ. ನೀನೇ ತಾನೇ ಫೀಲ್ ಮಾಡಿದ್ದು. ಅದೆಲ್ಲ ಏನಿಲ್ಲ ಬಿಡು. ಕೆನ್ ಐ ಆಸ್ಕ್ ಯು ಸಮಥಿಂಗ್? ಫ್ರಾಂಕ್ ಆಗಿ ಉತ್ತರ ಹೇಳ್ಬೇಕು. ನಮ್ಮ ಮದ್ವೆ ಆಗೋ ಮುಂಚೆ ವರ್ಷ ನಿಂಗೆ ಪ್ರಪೋಸ್ ಮಾಡಿದ್ಲು. ಅವಳನ್ನ ತಾನೇ ನಿನ್ ಮದ್ವೆ ಆಗ್ಬೇಕಿತ್ತು. ಮೇ ಬಿ. ಬಟ್ ನೀನ್ ನನ್ನ ಲೈಫಿಗೆ ಬಂದಾದ್ಮೇಲೆ ಬೇರೆ ಯಾವ ಹುಡುಗಿಗೂ ಜಾಗ ಇಲ್ಲ. ಆ ಲೆವೆಲ್ಗೆ ಐ ಲವ್ ಯು ಬೇಬಿ. ಜನಿ, ಜನಿ. ಏನು ಜೆ, ವೀಕ್ಲಿ 2 days ಮೀಟಿಂಗ್ ಅಂತ ಬಾಂಬೆಗೆ ಹೋಗ್ತೀಯಾ? ಆಫೀಸಲ್ಲಿ ಯಾರು ಇಲ್ವಾ? ನಾನು ಏನಮ್ಮ ಮಾಡ್ಲಿ? ಜೇಡಿ ನಂಬೋದು ನನ್ನ ಮಾತ್ರ. ಏನೋ ದೊಡ್ಡ ಕೆಲಸ ಅಂತೆ, ನನ್ನಿಂದ ಮಾತ್ರ ಸಾಧ್ಯ ಅಂತೆ. ಅದಕ್ಕೆ ನಾನು ಹೋಗಿ ಬೇಗ ಬರ್ತೀನಿ. ಹೋಗಿನಾ? ಬಾಯ್. ಇರು, ಈ ಕನ್ನಡಿ ನಿನ್ ಮೇಲೆ ಸ್ಮಾರ್ಟ್ ಆಗಿ ಕಾಣಿಸುತ್ತೆ. ಏನು ಹೊಸದಾಗಿ ನೋಡೋ ತರ ಹೇಳ್ತಿದ್ಯಾ? ವಾಪಸ್ ಬೇಗ ಬಾ. ಓಕೆ, ಬಾಯ್. ಥ್ಯಾಂಕ್ಸ್ ಅಣ್ಣ. ಹಾಯ್ ಡ್ಯಾಡಿ. ಹಾಯ್, ಹೌ ಆರ್ ಯು? ಬನ್ನಿ. ಕೂತ್ಕೋ. ಏನು ಯಾವಾಗಲೂ ಬಂದಿದ ತಕ್ಷಣ ಹಗ್ ಮಾಡಿ ಕಿಸ್ ಎಲ್ಲ ಮಾಡ್ತಿದ್ದೆ, ಇವತ್ತು ಮಾತಾಡ್ತಾನೂ ಇಲ್ಲ. ಏನ್ ಮ್ಯಾಟರ್? ಬರೋದೇ ವಾರದಲ್ಲಿ 2 ದಿನ, ಅದ್ರಲ್ಲೂ 2 hours ಲೇಟ್. 2 hours ಲೇಟಾ? ನಾನು ಮಾಡ್ತಿರೋ ಕೆಲ್ಸಕ್ಕೆ 20 hours ಲೇಟ್ ಆದ್ರೂ ನೀನು ಅಡ್ಜಸ್ಟ್ ಮಾಡ್ಕೋಬೇಕು ಗೊತ್ತಾ? ಯಾವಾಗ್ಲೂ ನಾನೇ ಅಡ್ಜಸ್ಟ್ ಮಾಡ್ಕೋಬೇಕಾ? ಇಲ್ಲ, ನಾನು ಹಾಗೆ ಹೇಳಿಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ ಅಂತ ಹೇಳ್ದೆ. ನಿನ್ಗಿನ್ನೂ ಡೌಟ್ ಇದ್ರೆ ಹೇಳು, ನಾನು ಈಗಲೇ ಹೋಗಿ ಜನಿಗೆ ಡಿವೋರ್ಸ್ ಕೊಟ್ಬಿಡ್ತೀನಿ.
ಈಗಲೇ ಹೋಗಿ ನಾನು ಕೊಟ್ಬಿಟ್ಟು ಬರಲ್ಲ ಹೇಳು. ಈಗ ಈ ಸೆಕೆಂಡೇ ಅವಳಿಗೆ ಡೈವರ್ಸ್ ಕೊಟ್ಬಿಡ್ತೀನಿ. ಸುಮ್ಮನೆ ಒಂದು ಮಾತಿಗೆ ಹೇಳ್ತಾ ಇದ್ದೀನಿ ಅಂತ ತಾನೆ ಈಗಲೇ ಹೋಗ್ತೀನಿ ನಾನು. ನೀನು ಈ ಥರ ಮಾತಾಡದೇ ಇದ್ರೆ ಹೋಗಿ ಡೈವರ್ಸ್ ಕೊಟ್ಬಿಡ್ತೀನಿ. ಇಲ್ಲ ನಾನು ಹೋಗ್ತೀನಪ್ಪ, ನಾನು ಹೋಗ್ತಾ ಇದ್ದೀನಿ. ನೀನ್ ಹೇಳಿದ ಎಲ್ಲ ಡೈಲಾಗ್ಸು ಕೇಳ್ಕೊತಾ ಇದ್ದೆ. ಇಷ್ಟು ವರ್ಷ ನಿನ್ನ ನಾನು ಎಮರ್ಸ್ಕೊಂಡ್ ಬಂದೆ ಅಲ್ವಾ? ಫ್ರಾಡ್. ಡಿವೋರ್ಸ್ ನಾನ್ ರೆಡಿ ಕಣು. ಯಾವಾಗಂದ್ರೆ ಡಿಸೈಡ್ ಮಾಡಿ ಹೇಳು. ರಾಸ್ಕಲ್. ಒಂದು 5 ಮಿನಿಟ್ಸ್ ಇರೋ ಬಂದ್ಬಿಡ್ತೀನಿ. ಎಲ್ಲಿ ಹೋಗ್ತಿದ್ಯಾ? ಅವಳು ಯಾವಾಗ ಬಂದ್ಲು ಅವಳಿಗೆ ಫಸ್ಟ್ ಪ್ರಿಫರೆನ್ಸ್. ನಾನು ಈ ಮನೆ ಸರ್ವೆಂಟಾ? ಯಾವಾಗ್ಲೂ ನಾನೇ ಬಿಟ್ಕೊಡ್ಬೇಕಾ? ಏನು ಹಿಂಗ್ ಮಾತಾಡ್ತಿದ್ಯಾ? ನಿನ್ಗೋಸ್ಕರ 5 ವರ್ಷದಿಂದ ಎಣ್ಣೆ ಹೊಡಿಯೋದೇ ಬಿಟ್ಟಿದ್ದೀನಿ ಕಣೆ. ಅದೆಲ್ಲ ನನಗ್ ಗೊತ್ತಿಲ್ಲ. ಇನ್ಮೇಲೆ ಈ ಮನೆಗ್ ಬರ್ಬೇಕಂದ್ರೆ ನೀನ್ ಹೇಳ್ದಾಗೆ ಅವಳಿಗೆ ಡಿವೋರ್ಸ್ ಮಾಡ್ಬಿಡ್ಬಾ. ಶಿವ, ಒಂದು ಬೇರ್ ಸಿಗುತ್ತಾ?